ಹೋಗ್ತದೆ. ಬಹಳ ಪ್ರಾಚೀನವಾದ ಕಲೆ. ರಾಮಾಯಣ ಕಾಲದಲ್ಲಿ ವಿಶ್ವಾಮಿತ್ರ ವಸಿಷ್ಠರ ಸನ್ನಿಧಾನದಲ್ಲಿ ನಡೀತಾ ಇದ್ದಂತಹ ಅವಧಾನ, ವಾಮದೇವ ಗೌತಮ ಮೊದಲಾವರ ಸನ್ನಿಧಾನದಲ್ಲಿ ನಡೀತಾ ಇದ್ದಂತಹ, ಅವರ ಪರೀಕ್ಷಕತ್ವದಲ್ಲಿ ನಡೀತಾ ಇದ್ದಂತಹ ಅವಧಾನ, ಅದು 1, 2, 3, 8 ಅನ್ನುವಲ್ಲಿಗೆ ಅವಧಾನ ನಿಲ್ತಾ ಇರಲಿಲ್ಲ. ಒಬ್ಬನಿಂದ ಎಷ್ಟು ಅವಧಾನ ಮಾಡುವುದಕ್ಕೆ ಶಕ್ಯ, 1000 ಜನರನ್ನು ಒಟ್ಟಿಗೆ ಕೂಡಿಸಿ ಅಷ್ಟೂ ಜನರ ಪ್ರಶ್ನೆಗಳನ್ನು ಅಷ್ಟನ್ನೂ ಕೇಳಿ ಆಮೇಲೆ 4 ದಿವಸ ಉತ್ತರ ಕೊಡ್ತಾ ಇರೋದು. ಈ ಮೊದಲನೆಯವ ಇಂತಹ ವ್ಯಕ್ತಿ, ಈ ಗೋತ್ರದಲ್ಲಿ ಬಂದವ, ಈ ಪ್ರಶ್ನೆಯನ್ನು ಮಾಡಿದ್ದಾನೆ, ಅದಕ್ಕೆ ಹೀಗೆ ಉತ್ತರ ಅಂತ ಆ 1000 ಜನರ ಹೆಸರು ಗೋತ್ರ ನೆನಪಿಟ್ಟುಕೊಂಡು, ಆತ ಕೇಳಿದ ಪ್ರಶ್ನೆಯನ್ನು ನೆನಪಿಟ್ಟುಕೊಂಡು ಆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡುವ ರೀತಿಯ ಅವಧಾನಗಳು ಪ್ರಾಚೀನ ಕಾಲದಲ್ಲಿ ನಡೀತಾ ಇದ್ದದ್ದು. ಕಲಿಯುಗದಲ್ಲಿ ಮನುಷ್ಯನ ಬುದ್ಧಿಶಕ್ತಿ ಕ್ಷೀಣವಾಗ್ತಾ ಹೋಗಿದೆ ಅಂತ ಪುರಾಣದಲ್ಲಿ ವೇದವ್ಯಾಸರು ಹೇಳ್ತಾರೆ. ಕಲಿಯ ಧರ್ಮ ಅದು ಅಂತ. ಬುದ್ಧಿಶಕ್ತಿ ಕ್ಷೀಣ ಆಗ್ತಾ ಹೋದ ಹಾಗೆ ಮನುಷ್ಯ ಯಂತ್ರಗಳಲ್ಲಿ ಬುದ್ಧಿಶಕ್ತಿಯನ್ನು ಸ್ಥಾಪನೆ ಮಾಡುವುದಕ್ಕೆ ಅಭ್ಯಾಸ ಮಾಡಿದ. ಈ ಮೊಬೈಲುಗಳು, ಕಂಪ್ಯೂಟರುಗಳು ಎಲ್ಲ ಬಂದದ್ದು ಅದಕ್ಕೋಸ್ಕರ. ತನ್ನ ಬುದ್ಧಿಯನ್ನು ಅಲ್ಲಿಡುವುದು. ಕಲವು ಅನ್ನಗತಃ ಪ್ರಾಣಾಹ ಅಂತ ಒಂದು ಮಾತಿದೆ. ಒಂದು ಕಾಲದಲ್ಲಿ ಈತನ ಪ್ರಾಣ ಅವನ ಎಲುಬಿನಲ್ಲಿತ್ತಂತೆ. ಆಮೇಲೆ ಕೃತೇತ್ವಸ್ಥಿಗತಾ ಪ್ರಾಣಾಹ ಅಂತಿದ್ದದ್ದು ಕೊನೆಗೆ ಯುಗಕ್ಕೆ ಬರುವಾಗ ಅವರ ರಕ್ತದಲ್ಲಿ ಬಂದು ಕೂತುಕೊಳ್ಳಿತಂತೆ. ಆಮೇಲೆ ರಕ್ತ, ಚರ್ಮ, ಮಾಂಸ ಎಲ್ಲ ಇದ್ದರೆ ಮಾತ್ರ ಪ್ರಾಣ ಅನ್ನುವ ಸ್ಥಿತಿ ಬಂತಂತೆ. ಕೊನೆಗೆ ಇಷ್ಟೆಲ್ಲ ಇದ್ದರೂ ತಟ್ಟೆಯಲ್ಲಿ ಅನ್ನ ಇಲ್ಲ ಅಂತಾದರೆ ಪ್ರಾಣ ಇಲ್ಲ ಅನ್ನುವ ಸ್ಥಿತಿ ಕಲಿಯುಗದಲ್ಲಿ ಬಂದಿದೆ ಅಂತ. ಇವನ ಒಂದೊಂದೇ ಶಕ್ತಿ ಬಾಹ್ಯಗತವಾಗುವ ಹಾಗೆ ಬುದ್ಧಿಶಕ್ತಿಯೂ ಕೂಡ ತನ್ನ ಶರೀರ ಬಿಟ್ಟು ಹೊರಗೆ ಬಂದು ನಿಲ್ಲುವಂತಹ ಒಂದು ಭಯಾನಕ ಪ್ರಸಂಗ ಕಲಿಯುಗದಲ್ಲಿ ನಿರ್ಮಾಣವಾಗ್ತದೆ ಅನ್ನುವುದನ್ನು ವೇದವ್ಯಾಸರು ಭವಿಷ್ಯೋತ್ತರದಲ್ಲಿ ನಿರೂಪಣೆ ಮಾಡ್ತಾರೆ. ಆದರೆ ಭಗವಂತ ಕೆಲವೊಬ್ಬರಲ್ಲಿ ವಿಶೇಷ ವಿಭೂತಿಯನ್ನಿಟ್ಟು ಅಂತಹ ಶಕ್ತಿಯನ್ನು ತುಂಬಿಸಿರ್ತಾನೆ. ತುಂಬಿಸಿದ್ದ ಶಕ್ತಿಯನ್ನು ಕೆಲವರು ಧೈರ್ಯ ಮಾಡಿ ಅಭಿವ್ಯಕ್ತಿಗೊಳಿಸ್ತಾರೆ. ಅಂಥವರಲ್ಲಿ ನಮ್ಮ ರಾಮಕೃಷ್ಣ ಬೆಜತ್ತಾಯರು ಕೂಡ ಒಬ್ಬರು. ಇವತ್ತು 8 ಜನ ವಿದ್ವಾಂಸರ ಮಧ್ಯದಲ್ಲಿ ತಾವು ಕುಳಿತು ಅವರು ಕೇಳಿರ್ತಕ್ಕಂತಹ ಪ್ರಶ್ನೆಗಳನ್ನು ಅಥವಾ ಸಮಸ್ಯೆಗಳನ್ನು ತನ್ನ ಮನಸ್ಸಿನಲ್ಲಿ ಅಷ್ಟು ಹೊತ್ತು ನಿಧಾನ ಮಾಡಿಕೊಂಡು ಅವಧಾನ ಮಾಡುವುದು. ಈ ನಿಧಾನ ಅವಧಾನ ಎರಡಕ್ಕೂ ಬಹಳ ಮುಖ್ಯ. ನಿಧಾನ ಅಂದರೆ ನಿಧಾನವಾಗಿ ಚಲಿಸಿ ಆ ನಿಧಾನ ಅಲ್ಲ. ನಿಧಾನ ಅಂದರೆ ಇಟ್ಟುಕೊಳ್ಳುವುದು ಅಂತ. ಇಟ್ಟುಕೊಂಡ ಮೇಲೆ ಆ ಇಟ್ಟುಕೊಂಡದ್ದನ್ನು ಆ ಸಮಯಕ್ಕೆ ಸರಿಯಾಗಿ ಹೊರಗೆ ತಕ್ಕೊಂಡು ಹೊರಗೆ ಹಾಕುವುದು. ಅವಧಾನ ಅಂತೇಳಿದರೆ ಏಕಾಗ್ರತೆ ಅಂತ ಅರ್ಥ. ಅವರ ಒಬ್ಬರ ಏಕಾಗ್ರತೆಯನ್ನು ಗಮನಿಸಿ ನಮ್ಮಲ್ಲೂ ಇದ್ದ ಏಕಾಗ್ರತಾ ಶಕ್ತಿಯನ್ನು ನಾವು ಅಭಿವೃದ್ಧಿಗೊಳಿಸುವುದಕ್ಕೆ ಬೇಕಾದ ಆಂತರ ಪ್ರೇರಣೆಯನ್ನು ಪಡೆಯುವುದಕ್ಕೋಸ್ಕರ ಅವಧಾನ ಕಲೆಯ ಪ್ರದರ್ಶನ ಅನ್ನುವುದು ಶಾಸ್ತ್ರವಿಹಿತವಾದದ್ದು. ಅದು ಶ್ರೀ ಮಹಾಲಿಂಗೇಶ್ವರನ ಗಣಪತಿಯ ಸನ್ನಿಧಾನದಲ್ಲಿ ಬಹಳ ಚೊಕ್ಕವಾಗಿ ನಡೆದಿರುವುದರಿಂದ ನಮ್ಮ ವಿರಾಟ ಪರ್ವ ಸ್ವಲ್ಪ ವಿರಾಟವಾಗಿದೆ. ವಿರಾಟ ಅಂದರೆ ಹಕ್ಕಿ ಹಾರಿತು ಅಂತ ಆ ಶಬ್ದದ ಅರ್ಥ. ವಿಹಿ ಆಟ. ವಿಹಿ ಅಂದರೆ ಹಕ್ಕಿ, ಆಟ ಅಂದರೆ ಆಟ ಆಟತು ಆಟವು, ಅಟಗತವು ಅನ್ನೋ ಧಾತುವಿನಲ್ಲಿ ಇಟ್ಲಕಾರ. ಅದು ಸಂಸ್ಕೃತದಲ್ಲಿ ಕೆಲವೊಂದು ಸುಭಾಷಿತಗಳು, ಈ ಅವಧಾನಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಸುಭಾಷಿತಗಳಿರ್ತವೆ. ಒಂದು ಪದ್ಯ ಹೇಳೋದು ಹೀಗೆ: ಜೋರಾಗಿ ಮಳೆ ಬರ್ತಾ ಇದ್ದಾಗ ಮನೆಯ ಒಳಗೆ ಆಟ ಆಡಬೇಕು, ಹೊರಾಂಗಣ ಆಟಗಳಿಗೆ ಅವಕಾಶ ಇಲ್ಲದ ಕಾಲ ಅದು. ಈಗ ನಾಳೆ ಮತ್ತೆ ಬರ್ತದೆ ನಮ್ಮ ಚೆನ್ನೆಮಣೆ ಎಲ್ಲ ಅಟ್ಟದಿಂದ ಕೆಳಗಿಳಿಯುವುದೇ, ನಾಳೆ ಕರ್ಕಟಕ ಸಂಕ್ರಾಂತಿ ಶುರು ಆದ ಮೇಲೆ ಆಟಿ ಬತ್ತನ ಚೆನ್ನೆಗೊಬ್ಬಡು ಅಂತ ಒಂದು ಗಾದೆ ಉಂಟದು. ಅದು ಮನೆಯ ಒಳಗೆ ಆಟ ಆಡುವುದಕ್ಕೋಸ್ಕರ ಇರತಕ್ಕಂಥದ್ದು. ಮಳೆಗಾಲದಲ್ಲಿ ಹೊರಗೆ ಹೋಗುವುದಕ್ಕೆ ಅವಕಾಶ ಇಲ್ಲ ಅನ್ನುವ ಸ್ಥಿತಿ ಇರುವಾಗ ಸಂಸ್ಕೃತದ ಪದ್ಯಗಳಲ್ಲಿ ಮನೆಯೊಳಗೆ ಆಟ, ಅದರಲ್ಲಿ ಅವಧಾನವೂ ಕೂಡ ಒಂದು ಆಟ. ಅಂತ್ಯಾಕ್ಷರಿಯೂ ಕೂಡ ಅಥವಾ ಪ್ರತಿಮಾಲ ಅನ್ನುವುದು ಕೂಡ 64 ಕಲೆಗಳಲ್ಲಿ ಸೂಚಿತವಾಗಿರತಕ್ಕಂಥ ಒಂದು ಆಟ. ಅದರಲ್ಲಿ ಕ್ರಿಯಾಗುಪ್ತಿ ಅಂತ ಒಂದು ಪದ್ಯ ಹೇಳೋದು: ವಿರಾಟ ನಗರೇ ರಮ್ಯೆ ಕೀಚಕ ಅದು ಉಪಕೀಚಕಂ ಅಂತ ಒಂದು ಪದ್ಯ. ಈ ಪದ್ಯ ಹೇಳಿ ಮುಂದಿನ ಪಂಕ್ತಿ ಹೇಗೆ ಅಂದರೆ: ಅತ್ರ ಕ್ರಿಯಾಪದಂ ವಕ್ತ ಲಭತೆ ಹೇಮಕಂಕಣಂ ಅಂತ. ಈ ಒಂದು ವಿರಾಟ ನಗರೇ ರಮ್ಯೆ ಕೀಚಕಾದುಪಕೀಚಕಂ, ಬಹುಶಃ ಇಲ್ಲಿ ಕೂತವರಿಗೆಲ್ಲ 3 ದಿವಸದ ಕಥೆ ಕೇಳಿದವರಿಗೆ ಇದು ಅರ್ಥ ಆಗ್ತದೆ. ವಿರಾಟ ನಗರ ಅದು ತುಂಬ ರಮ್ಯವಾಗಿತ್ತು. ರಮ್ಯವಾದ ವಿರಾಟ ನಗರದಲ್ಲಿ ಕೀಚಕ, ಕೀಚಕನ ಪಕ್ಕದಲ್ಲಿ ಉಪಕೀಚಕ, ಇಷ್ಟು ಎಲ್ರಿಗೂ ಅರ್ಥ ಆಗ್ತದೆ. ಆದರೆ ಅಲ್ಲಿಗೆ ಮುಗೀತದು, ಅದು ಅಷ್ಟು ಆ ವಾಕ್ಯ ಅಲ್ಲಿಗೆ ಮುಗೀತು. ಮುಗಿಬೇಕಾದರೆ ಅದರಲ್ಲಿ ಒಂದು ಕ್ರಿಯಾಪದ ಬೇಡವಾ? ಏನು ಕೀಚಕಾದು ಉಪಕೀಚಕಂ, ಏನದು, ಏನು ವಿಷಯ ಅಂತ ಒಂದು ಕೊನೆಗೆ ಕ್ರಿಯಾಪದ ಮುಗಿಸಬೇಕಲ್ವ? ಅಲ್ಲೇ ಕ್ರಿಯಾಪದ ಇದೆ, ಅದನ್ನು ಹುಡುಕಿದರೆ ನಿಮಗೆ ಬಂಗಾರದ ಕಂಕಣ ಕೊಡ್ತೇನೆ ಅಂತ. ಈ ಅಷ್ಟಾವಧಾನ ಅವಧಾನಗಳಿಗೆ ಅಂಥ ಬೆಲೆ ಇತ್ತು. ಆ ರೀತಿ ನೀನು ಮುಗಿಸಿದೆಯೋ ತೆಗೋ ಅಂತ ತೆಗೆದು ಕೊಡುವ ಹಾಗೆ
ಸ್ವತಃ ರಾಜರು ಮಂತ್ರಿಗಳು ಕೂತುಕೊಂಡು ಅವಧಾನದಲ್ಲಿ ತಾವೂ ಭಾಗವಹಿಸಿ ಇವರು ಅದನ್ನು ಪೂರ್ತಿಗೊಳಿಸಿದರು ಅಂದರೆ ಕಂಠದಲ್ಲಿದ್ದ ಹಾರವನ್ನು ಕೊಟ್ಟುಕೊಡುವಂತಹ ಒಂದು ಕಾಲ ಇತ್ತು. ಕವಿಗಳನ್ನು ಪರೀಕ್ಷೆ ಮಾಡುವ ಕಾಲ ಇತ್ತು. ಹಾಗೆ ಹೀಗೊಂದು ಪರೀಕ್ಷೆ. ಒಬ್ಬ ಕವಿ ಮನೆಯಲ್ಲಿದ್ದ ಹೆಂಡತಿ, ಗಂಡ ಹೀಗೆ ಹೇಳಿದರೆ ಹೆಂಡತಿ ಪೂರಣೆ ಮಾಡುವಂತಹ ಆಟಗಳಿದು. ಆಕೆ ಹೇಗೆ ಪೂರಣೆ ಮಾಡ್ತಾಳೆ ಅಂದರೆ, ವಿರಾಟ ನಗರೇ ಉಂಟಲ್ವ, ಅಲ್ಲಿ ಪದಚ್ಛೇದ ಮಾಡಬೇಕು. ವಿಹಿ ಆಟ. ಸಂಸ್ಕೃತದಲ್ಲಿ ವಿ ಅಂದರೆ ಪಕ್ಷಿ ಅಂತ ಅರ್ಥ. ವಿಹ್ ಪಕ್ಷಿ ಪರಮಾತ್ಮನೋ ಅಂತ ಕೋಶ. ವಿ ಅನ್ನುವುದನ್ನು ವಿಶಿಷ್ಟನಾದ ಪರಮಾತ್ಮ ಅನ್ನುವ ಅರ್ಥದಲ್ಲೂ ಬಳಸ್ತೇವೆ. ವಿ ಅಂದರೆ ಪಕ್ಷಿ ಅಂತಲೂ ಅರ್ಥ. ವಿನಾಯಕ ಅಂದರೆ ಗರುಡ ಅಂತ ಅರ್ಥ. ವಿನಾಯಕ ಪತ್ರಿ ಪುತ್ರ ಶತ್ರು ಪುತ್ರ ವಿನಾಯಕ ಅಂತ ಇದು ಗಾದೆಗಳು, ಸಂಸ್ಕೃತದ ಗಾದೆ. ಇದೇ ಆಟಿಯಲ್ಲಿ ಆಡುವುದಕ್ಕೆ ಇರತಕ್ಕಂಥ ಗಾದೆ. ವಿನಾಯಕ ಅಂದರೆ ಗರುಡ, ಪಕ್ಷಿಗಳ ನಾಯಕ. ವಿನಾಯಕ ಪತ್ರಿ ಅಂದರೆ ಗರುಡಧ್ವಜ. ಗರುಡಧ್ವಜ ಅಂತ ಹೇಳಿದರೆ ವಿಷ್ಣು. ವಿನಾಯಕ ಪತ್ರಿ ಪುತ್ರ ಅಂತ ಹೇಳಿದರೆ ಮನ್ಮಥ. ವಿನಾಯಕ ಪತ್ರಿ ಪುತ್ರ ಶತ್ರು ಅಂತ ಹೇಳಿದರೆ ಶಂಕರ. ವಿನಾಯಕ ಪತ್ರಿ ಪುತ್ರ ಶತ್ರು ಪುತ್ರ ವಿನಾಯಕ. ಮತ್ತು ವಿನಾಯಕ ಅಂದರೆ ಗಣಪತಿ. ಹೀಗೆ ಇದನ್ನು ಸಂಸ್ಕೃತದಲ್ಲಿ ಆಡುವ ಆಟಗಳಿದು. ಹಾಗಾಗಿ ಇಲ್ಲಿ ವಿ ಅಂದರೆ ಪಕ್ಷಿ, ವಿಹಿ ಆಟ ಅಂತ ಸಂಧಿ ಆದಾಗ ವಿರಾಟ ಅಂತ ಆಗ್ತದೆ. ಅಲ್ಲಿ ಋತ್ವ ಬರ್ತದೆ, ರೇಫ ಬಂದು ಒಂದು ರೂಪ ಆಗ್ತದೆ ವಿರಾಟ. ಹಕ್ಕಿ ಹಾರಿತು, ಹಕ್ಕಿ ಅಟನ ಮಾಡಿತು, ಪರ್ಯಟನ ಮಾಡಿತು. ಎಲ್ಲಿಗೆ? ಎಲ್ಲಿ? ನಗರೇ ರಮ್ಯೆ. ಅಲ್ಲಿ ವಿರಾಟ ನಗರ ಇಲ್ಲವೇ ಇಲ್ಲ, ಅದು ಮೂಡುಬಿದಿರೆಯಲ್ಲಿ ಅಂತ ಅರ್ಥ. ನಗರೇ ರಮ್ಯೆ, ರಮ್ಯವಾದ ನಗರದಲ್ಲಿ ವಿಹಿ ಆಟ. ಎಲ್ಲಿಂದ ಎಲ್ಲಿಗೆ? ಕೀಚಕಾತ್ ಉಪಕೀಚಕಂ. ನಾನು ಮೊದಲನೇ ದಿವಸ ಹೇಳಿದೆ, ಕೀಚಕ ಅಂತ ಹೇಳಿದರೆ ಕೀಚು ಕೀಚು ಅಂತ ಶಬ್ದ ಮಾಡ್ತಕ್ಕಂಥ ಬಿದಿರು. ಕೀಚಕಾಹ ವೇಣವಸ್ತೇಸ್ಯು ಯೇ ಸ್ವನಂತಿ ಅನಿಲೋದ್ಧತಃ. ಕೀಚಕ ಅಂದರೆ ಬಿದಿರು. ಕೀಚಕಾತ್ ಅಲ್ಲಿ ಕಾಣಿಸುತ್ತಲ್ವ, ಕೀಚಕ ಅಂದರೆ ಬಿದಿರು. ಉಪಕೀಚಕ ಅಂದರೆ ಪಕ್ಕದಲ್ಲಿರುವ ಬಿದಿರು ಅಂತ ಅರ್ಥ. ಬಿದಿರಿನಿಂದ ಪಕ್ಕದಲ್ಲಿರುವ ಬಿದಿರಿಗೆ ಹಕ್ಕಿ ಹಾರಿತು. ಇಷ್ಟೇ ವಿಷಯ ಇದು. ನಮಗೆ ನೋಡಲಿಕ್ಕೆ ವಿರಾಟ ನಗರೇ ರಮ್ಯೆ ಕೀಚಕಾದ್ ಉಪಕೀಚಕಂ. ಎಲ್ಲೋ ಕೀಚಕ, ಎಲ್ಲೋ ಉಪಕೀಚಕ, ಎಲ್ಲೋ ವಿರಾಟ ನಗರ, ಅದೆಲ್ಲ ಹೋಗಿ ಅಲ್ಲಿಗೊಂದು ಅರ್ಥ ಸಿಗ್ತದಲ್ಲ. ಈ ರೀತಿ ಆಲೋಚನೆ ಮಾಡುವ ಶಕ್ತಿ ಇದ್ದವನಿಗೆ ಅವಧಾನ ಅನ್ನುವುದು ಅವರ ರಕ್ತಗತ ಆತ್ಮಸಾತ್ಕೃತ ಆಗಿರ್ತದೆ ಅನ್ನುವ ದೃಷ್ಟಿಯಿಂದ ಅವಧಾನವನ್ನು ಈ ದೇಶ ಹೆಚ್ಚು ಹೆಚ್ಚು ಅದಕ್ಕೆ ಮಹತ್ವವನ್ನು ಕೊಟ್ಟು ಬೆಳೆಸಿಕೊಂಡು ಬಂದಿದೆ. ಇವತ್ತು ನಾವೊಂದು 3 ಗಂಟೆಯ ಕಾಲವನ್ನು ಸಾರ್ಥಕವಾಗಿ ಕಳೆದಿದ್ದೇವೆ. ಮತ್ತೆ ವಿರಾಟ ನಗರಕ್ಕೆ ಪ್ರವೇಶ ಮಾಡೋಣ. ಯುದ್ಧ, ಬೃಹನ್ನಲೆ ನಡೆಸಿದಂತಹ ಯುದ್ಧ. ಸಾರಥಿಯಾಗಿ ಉತ್ತರ ಕುಮಾರನಿದ್ದಾನೆ. ಒಂದು ಅಂಶ ಗಮನಿಸಬೇಕಾದದ್ದು, ನಾವಿವತ್ತು ಉತ್ತರ ಕುಮಾರನನ್ನು ಸಿಕ್ಕಾಬಟ್ಟೆ ಕೊಚ್ಚಿಕೊಳ್ಳುವಂತಹ ವ್ಯಕ್ತಿಯಿಂದ ಭಾವಿಸ್ತೇವಲ್ವ, ಆ ರೀತಿಯ ಅಷ್ಟು ಕೆಟ್ಟದಾಗಿ ಕಾಣುವ ಭಾವ ಮಹಾಭಾರತವನ್ನು ವ್ಯಾಸರ ಬಾಯಿಯಲ್ಲಿ ಕೇಳಿದರೆ ನಮಗೆ ಸಿಗುವುದಿಲ್ಲ. ಉತ್ತರ ಕುಮಾರ ಸಮರ್ಥನಾದಂತಹ ಒಬ್ಬ ರಾಜಕುಮಾರ. ವಿರಾಟನ ನಂತರದಲ್ಲಿ ಸಿಂಹಾಸನವನ್ನು ಏರಿದವ. ಸಮರ್ಥವಾಗಿ ಮತ್ಸ್ಯರಾಜ್ಯವನ್ನು ತ್ರಿಗರ್ತ ರಾಜ್ಯವನ್ನು ತನ್ನ ಆಳ್ವಿಕೆಯಲ್ಲಿಟ್ಟುಕೊಂಡು ನಿರ್ವಹಿಸಿರತಕ್ಕಂತಹ ವ್ಯಕ್ತಿ ಉತ್ತರ ಕುಮಾರ. ತನ್ನ ಮಗಳಾದಂತಹ ಇರಾವತಿಯನ್ನು ಪರೀಕ್ಷಿತ ರಾಜನಿಗೆ ಕೊಟ್ಟು ಮದುವೆ ಮಾಡಿ ಆ ಮೂಲಕ ಜನಮೇಜಯನ ಮೂಲಕ ಈ ಚಂದ್ರವಂಶ ಮುಂದುವರಿಯುವುದಕ್ಕೆ ಕಾರಣೀಭೂತನಾದಂತಹ ಮಹಾವ್ಯಕ್ತಿ ಉತ್ತರ ಕುಮಾರ. ಅವನು ಕುರುಕ್ಷೇತ್ರದ ಯುದ್ಧದಲ್ಲಿ ಭಾಗವಹಿಸಲಿಲ್ಲ ಅನ್ನೋದು ಮಾತ್ರ. ಅದಕ್ಕೆ ಕಾರಣ ತನ್ನ ಮಗನಾದ ಶಂಖ ಅಲ್ಲಿ ಭಾಗವಹಿಸ್ತಾನೆ ಅನ್ನುವ ಕಾರಣದಿಂದ ವಿರಾಟ ಉತ್ತರನನ್ನು ದೇಶದ ರಕ್ಷಣೆಗೋಸ್ಕರ ಇರಿಸಿ ಬಂದಿದ್ದ. ಅದರಿಂದ ಉತ್ತರ ಕುಮಾರ ಅಂತ ಹೇಳಿದ ಕೂಡಲೇ ನಮಗೆ ನಮ್ಮ ಒಬ್ಬ ಹುಡುಗನನ್ನು ನನ್ನ ಮಗ ಉತ್ತರ ಕುಮಾರ ಅಂತ ಕೆಲವರು ಹೇಳುವುದು ಉಂಟುಂಟು. ಅದು ನನ್ನ ಮಗ ಬೃಹಸ್ಪತಿ ಅಂತ ಹೇಳುವ ಹಾಗೆ ಕೆಲವರು ಹೇಳುವುದು ಉಂಟುಂಟು. ಹಾಗಲ್ಲ, ಉತ್ತರ ಕುಮಾರನ ವ್ಯಕ್ತಿತ್ವ ದೊಡ್ಡದು. ಆದರೆ ಇನ್ನೂ 16-17 ವರ್ಷದ ಹುಡುಗ, ಅವನು ಒಂದು ಬಾರಿ ಒಂದು ಸುಳ್ಳು ಹೇಳಿದ ಆ ಹೆಂಗಸರ ಮುಂದೆ. ಕೆಲವರಿಗೆ ಹಾಗಿರ್ತದೆ, ಹೆಂಗಸರ ಮುಂದೆ ಹೇಗೆ ಬೇಕಾದರೂ ಹೇಳ್ಬೋದು ಅಂತ ಒಂದಿರ್ತದೆ. ಆ ವಯಸ್ಸು, ಮೀಸೆ ಬರುವ ವಯಸ್ಸು, ಆ ವಯಸ್ಸಿನಲ್ಲಿ ನಾನೇನು ಕರ್ಣ ಭೀಷ್ಮ ದ್ರೋಣ ನನಗೆ ಲೆಕ್ಕವೇ ಅಲ್ಲ ಅಂತ ಒಂದು ಮಾತು ಹೇಳಿದ. ಆಮೇಲೆ ಅದನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ಒಂದಷ್ಟು ಸುಳ್ಳುಗಳನ್ನು ಆಡುವಂತಹ ಒಂದು ಪ್ರಸಂಗ ಆತನಿಗೆ ಒಂದು ಪ್ರಸಂಗವಶಾತ್ ಒದಗಿ ಬಂತು. ಕೆಲವು ಸಲ ಹಾಗಾಗ್ತದೆ. ನಮಗೆ ನಮ್ಮ ಜೀವನದಲ್ಲೂ ಅನುಭವ ಇರುವ ಸಾಧ್ಯತೆಗಳಿರ್ತವೆ. ಅನುಭವ ಇಲ್ಲ ಅಂತೇಳಿದರೆ ಕೆಲವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅರ್ಥ. ಜೀವನದಲ್ಲಿ ಹಾಗೆ ಬರ್ತವೆ. ಕೆಲವು ಯಾವುದೋ ಒಂದು ಸುಳ್ಳು ಹೇಳಿದ್ದಕ್ಕೋಸ್ಕರ ಇನ್ನು 10 ಸುಳ್ಳು ಹೇಳಬೇಕಾದ ಒಂದು ಪ್ರಸಂಗ ಬರ್ತದೆ. ಆ ಪ್ರಸಂಗ ಬಂದರೆ ಅದನ್ನು ದೀರ್ಘಕಾಲ ಹೇಳ್ಕೊಂಡು ಹೋಗಲಿಲ್ಲ. ಯಾವಾಗ ಬೃಹನ್ನಲೆ ನಾನು ರಥ ಹಿಂದೆ ಹಾಕುವುದಿಲ್ಲ, ಮುಂದೆ ತೆಗೆದುಕೊಂಡು ಹೋಗುವುದು, ಅಲ್ಲಿ ಆಡಿದ ಮಾತಿಗೆ ಏನು ಬೆಲೆ ಇದೆ ಅಂತ ಇವನ ಹತ್ರ ಕೇಳಿದಾಗ, ಕ್ಷತ್ರಿಯನಾಗಿದ್ದು ನಾನು ಹೋರಾಡಿ ಸಾಯುವುದಿಲ್ಲ ಅಂತ ಹೇಳ್ತಕ್ಕಂಥ ವ್ಯಕ್ತಿ ಕ್ಷತ್ರಿಯ ಅಂತ ಹೇಳುವ ಒಂದು ಮಾತಿಗೆ ಮಣ್ಣು ಮುಕ್ಕಿಸುವ ವ್ಯಕ್ತಿ ಅಂತ ದೂರಿದಾಗ ಇವ ಹೇಳ್ತಾನೆ, ನನಗೆ ಯಾಕೋ ಬದುಕಬೇಕು ಅಂತ ಅನಿಸ್ತದೆ.
ಬದುಕುವ ದೃಷ್ಟಿಯಿಂದ ನಾನು ನಿನ್ನಲ್ಲಿ ಅಂಗಲಾಚ್ತಾ ಇದ್ದೇನೆ, ಏನಾದರೂ ತೊಂದರೆ ಇಲ್ಲ, ನನಗೆ ಬದುಕು ಮುಖ್ಯ ಅನ್ನುವ ಮಾತನ್ನು ಉತ್ತರ ಹೇಳ್ತಾನೆ. ಇದು ತನ್ನ ಬಾಲ್ಯದಲ್ಲಿದ್ದಂತಹ ಆಲೋಚನೆಗಳ ಸ್ಥಿತಿ. ಅವನಿಗೆ ಹೇಗೆ ಮುಂದಕ್ಕೆ ಉದ್ಯೋಗ ಪರ್ವ ದಾಟಿದ ಮೇಲೆ ಭೀಷ್ಮ ಪರ್ವ ಶುರು ಆಗ್ತದೆ. ಅಲ್ಲಿ ಭಗವಂತ ಶ್ರೀಕೃಷ್ಣ ಅರ್ಜುನನನ್ನು ಎಬ್ಬಿಸಿ ಯುದ್ಧಕ್ಕೆ ನಿಲ್ಲಿಸ್ತಾನೆ. ಕರಿಷ್ಯೇ ವಚನಂ ತವ ಅಂತ ಅವನ ಬಾಯಲ್ಲಿ ಬರುವಲ್ಲಿಯ ತನಕ ಶ್ರೀಕೃಷ್ಣ ಬಿಡುವುದಿಲ್ಲ. ಅಷ್ಟು ಅವತ್ತು ಹೇಳುವಂತಹ ಕೃಷ್ಣನ ಮಾತನ್ನು ಅರ್ಜುನ ಮೊದಲೇ ತಿಳಿದಿದ್ದ ಅಂತ ನಮಗೆ ಗೊತ್ತಾಗುವುದು ಈ ಉತ್ತರ ಕುಮಾರನ ಪ್ರಸಂಗದಲ್ಲಿ. ಅಲ್ಲಿ ಕೃಷ್ಣ ಅರ್ಜುನನಿಗೆ ಯಾವ ಉಪದೇಶ ಮಾಡ್ತಾನೆ ಅದನ್ನು ಇವತ್ತು ಅರ್ಜುನ ಉತ್ತರ ಕುಮಾರನಿಗೆ ಉಪದೇಶ ಮಾಡ್ತಾನೆ. ಮನುಷ್ಯನ ಶರೀರ ಅಂದರೆ ಏನು, ಆತ್ಮ ಅಂದರೆ ಏನು, ಆತ್ಮಕ್ಕೂ ಶರೀರಕ್ಕೂ ಇರುವ ಸಂಬಂಧ ಏನು, ಈ ಶರೀರ ಹೋಯಿತು ಅಂತಾದರೆ ಆತ್ಮ ನವಚಿತ್ ಅದು ಯಾವತ್ತೂ ಧ್ರುವಂ ಅಧ್ರುವೈ ಪ್ರಾಪ್ಯತೆ ಬ್ರೂಹಿ ನಿತ್ಯಂ. ಅಧ್ರುವವಾದಂತಹ ಈ ಶರೀರದಿಂದ ಧ್ರುವವಾದದ್ದನ್ನು ಪಡೆಯುವುದಕ್ಕೆ ಪ್ರಯತ್ನಿಸಬೇಕಪ್ಪ. ಈ ಲೋಕದಲ್ಲಿ ಒಬ್ಬ ಅಕೀರ್ತಿಯನ್ನು ಒಂದು ಬಾರಿ ಪಡೆದ ಅಂತಾದರೆ ಅಂತಹ ವ್ಯಕ್ತಿ ಕ್ಷತ್ರಿಯ ಹೌದಾದರೆ ಅವ ಸತ್ತ ಅಂತ ಅರ್ಥ. ಮರಣಾದ ತಿರಿಚ್ಯತೆ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ್ದೇನಿದೆ ಅದನ್ನಿಲ್ಲಿ ಅರ್ಜುನ ಮಾತಾಡ್ತಾನೆ. ಮನುಷ್ಯನಿಗೆ ಅಕೀರ್ತಿ ಅನ್ನುವುದೇ ದೊಡ್ಡ ಮರಣ. ಅಪಕೀರ್ತಿ ಬರುವ ಹಾಗೆ ಆತ ಬದುಕಬಾರದು. ನೀನು ಸ್ತ್ರೀಯರ ಮುಂದೆ ಹೇಳಿದಿ ಹೀಗೆ ನಾನು ಹೋರಾಡ್ತೇನೆ ಅಂತೇಳಿ, ಹೋರಾಡಿ ಸಾಯುವುದು ಅನ್ನುವುದು ಜೀವನದ ದೊಡ್ಡ ಮಹತ್ವದ ವಿಷಯವೇ ಅಲ್ಲ. ಹುಟ್ಟುವುದು ಅನ್ನೋದು ಮಹತ್ವದ ವಿಷಯ. ಸತ್ತವನು ಹುಟ್ಟುವುದಕ್ಕೋಸ್ಕರ ಸಾಯ್ತಾನೆ, ಹುಟ್ಟುವವನು ಸಾಯುವುದಕ್ಕೋಸ್ಕರ ಹುಟ್ಟುತ್ತಾನೆ. ಹುಟ್ಟು ಸಾವು ಅನ್ನೋದು ಭೋಜನದ ಹಾಗೆ ಅರ್ಜುನ ಹೇಳ್ತಕ್ಕಂಥ ಮಾತು. ನಾವು ಮಧ್ಯಾಹ್ನ ಯಾಕೆ ಊಟ ಮಾಡ್ತೇವೆ? ಯಾಕೆಂದರೆ ಮಧ್ಯಾಹ್ನ ಹಾಕಿದ್ದಾರೆ ಊಟ ಮಾಡ್ತೇವೆ ಅಂತ ನಾವು ಉತ್ತರ ಹೇಳ್ತೇವೆ. ವಸ್ತುಸ್ಥಿತಿ ಏನು ಅಂದರೆ ಇವತ್ತು ರಾತ್ರಿ ಊಟ ಮಾಡುವುದಕ್ಕೋಸ್ಕರ ಮಧ್ಯಾಹ್ನ ಊಟ ಮಾಡೋದು ಅಷ್ಟೇ, ಬೇರೆ ದೊಡ್ಡ ವಿಷಯ ಏನಿಲ್ಲ ಅದರಲ್ಲಿ. ಇವತ್ತು ಮಧ್ಯಾಹ್ನ ಯಾಕೆ ಊಟ ಅಂತೇಳಿದರೆ ಅಕಸ್ಮಾತ್ ನಾನು ಮಧ್ಯಾಹ್ನ ಊಟ ಮಾಡದೆ ಹೋದರೆ ರಾತ್ರಿ ಊಟ ಮಾಡಲಿಕ್ಕೆ ಶಕ್ತಿ ಇಲ್ಲದೆ ಹೋದರೆ ಅಂತ ಊಟ ಮಾಡು. ರಾತ್ರಿ ಊಟ ಮಾಡೋದು ಯಾಕೆ? ನಾಳೆ ಬೆಳಿಗ್ಗೆ ಉಪಹಾರ, ಅದು ಬ್ರೇಕ್ ಫಾಸ್ಟನ್ನು ಬ್ರೇಕ್ ಮಾಡೋದು ಫಾಸ್ಟನ್ನು ಬ್ರೇಕ್ ಮಾಡೋದು ಗೊತ್ತಿಲ್ಲ. ಒಟ್ಟು ಅಷ್ಟರಲ್ಲಿ ಒಂದು ರಾತ್ರಿ ಉಪವಾಸವನ್ನೇ ಬ್ರೇಕ್ ಮಾಡುವುದು. ಇವನು ಅದಕ್ಕೋಸ್ಕರ ರಾತ್ರಿಯಲ್ಲಿ ತಗೊಳ್ತಾನೆ. ಆದರೆ ಊಟ ಅನ್ನೋದು ಮತ್ತೊಂದು ಊಟವನ್ನು ಹೇಗೆ ಸೂಚಿಸ್ತದೋ, ಮನುಷ್ಯನ ಸುಖದ ಕಾಯುವಿಕೆ ಅನ್ನೋದು ಮತ್ತೊಮ್ಮೆ ಕಾಯುವಿಕೆಗೇ ಬೇಕಾಗಿ ಹೇಗೆ ಅಡಿಸೋಪಾನವಾಗುತ್ತೋ ಹಾಗೆ ಮನುಷ್ಯನ ಹುಟ್ಟು ಅನ್ನೋದು ಸಾಯುವುದಕ್ಕೋಸ್ಕರ, ಸಾಯುವುದು ಅನ್ನೋದು ಹುಟ್ಟುವುದಕ್ಕೋಸ್ಕರ. ಆದರೆ ಈ ಶರೀರದಿಂದ ಪುರುಷಾರ್ಥ ಇಲ್ಲ, ಶರೀರದಿಂದ ಪುರುಷಾರ್ಥ ಇದೆ. ಶರೀರವೇ ಪುರುಷಾರ್ಥ ಅಲ್ಲ. ಇದನ್ನೆಲ್ಲ ಹೇಳಿದವ ಅರ್ಜುನ. ಅದನ್ನೇ ಕನಕದಾಸರು ಹೇಳ್ತಾರಲ್ಲ ಹರಿಭಕ್ತಿ ಸಾರದಲ್ಲಿ, 8 ಗೇಣಿನ ದೇಹ, ರೋಮಗಳೆಂಟು ಕೋಟಿಯು, ಕೀಲುಗಳ 68 ಮಾಂಸಗಳಿಂದ ಮಾಡಿದ ಮನೆಯ ಮನ ಒಲಿದು ನೆಂಟ ನೀನಿರ್ದಗಲಿದರೊಣ ಹೆಂಟೆಯೊಳು ಮುಚ್ಚುವುದು, ದೇಹದೊಳುಂಟೆ ಫಲಪುರುಷಾರ್ಥ ರಕ್ಷಿಸು ಎಮ್ಮನನವರತ. ದೇಹದೊಳುಂಟೆ ಫಲಪುರುಷಾರ್ಥ ಅಂತ ಹೇಳುವಾಗ ದಾಸರು ಹೇಳುವುದೇನು? ನೆಂಟ. ನೀನು ಈ ಶರೀರಕ್ಕೆ ಬಂದಂತಹ ಒಬ್ಬ ಅತಿಥಿ, ನೀನು ನೆಂಟ, ಶಾಶ್ವತವಾಗಿರುವಂಥ ಇದು ನನ್ನದೇ ಮನೆ ಅಂತ ಅಂದುಕೊಳ್ಬೇಡ. ಅಲ್ಲಿರುವುದು ನಮ್ಮನೆ, ಇಲ್ಲಿರುವುದು ಸುಮ್ಮನೆ ಅಂತ. ಸುಮ್ಮನೆ ಇದ್ದೇವೆ ಅಷ್ಟೇ, ನಮ್ಮ ಮನೆ ಅಂತ. ಈ ಮನೆ ಏತಕ್ಕೋಸ್ಕರ ಇದೆ? ದೀರ್ಘವಾಗಿ ಸಾಗತಕ್ಕಂತಹ ವ್ಯಕ್ತಿಯ ಒಂದು ನಿಲ್ದಾಣ, ಒಂದು ತಂಗುದಾಣವಾಗಿದೆ ಹೊರತು ಶಾಶ್ವತವಾದ ತಾಣ ಈ ಶರೀರವಲ್ಲ. ಎಲ್ಲಿದೆಯೋ ವೈಕುಂಠ ಅಥವಾ ದಾರಿ ಯಾವುದೆಯಾ ವೈಕುಂಠಕ್ಕೆ ಅಂತ ಕೇಳಿಕೊಂಡು ಹೊರಟಂತಹ ದೊಡ್ಡ ಯಾತ್ರೆ. ಆತ್ಮ ಅನ್ನುವ ಶಾಶ್ವತವಾದ ಚೇತನದ ದೀರ್ಘವಾದಂತಹ ಯಾತ್ರೆಯಲ್ಲಿ ಮಧ್ಯದಲ್ಲಿ ನಿಲ್ಲುವುದಕ್ಕಿರತಕ್ಕಂತಹ ಜಾಗ ಮಾತ್ರ ಈ ಶರೀರ. ಈ ಶರೀರದಲ್ಲಿ ನಾವು ಮುಂದಿನ ದಾರಿಗೆ ಬೇಕಾದ ಬುತ್ತಿಯನ್ನು ಕಟ್ಟಿಕೊಳ್ಳಬೇಕು. ನಾವಿಲ್ಲಿ ಶಾಶ್ವತವಾಗಿ ನಾನು ಇಲ್ಲೇ ಇರುವುದು ಅಂತ ತಿಳ್ಕೊಂಡು ಬದುಕಿದರೆ ಅವನಿಗೆ ಯಾವತ್ತೂ ಶ್ರೇಯಸ್ಸಿನ ಗುರಿ ಲಭ್ಯವಾಗುವುದಕ್ಕೆ ಶಕ್ಯ ಇಲ್ಲ. ಯಾವುದು ಪರಾಕಾಷ್ಠ, ಯಾವುದು ಪರಾಗತಿ ಅಂತ ಕರೆಸಿಕೊಳ್ತದೋ ಆ ಪರಾಕಾಷ್ಠೆಯನ್ನು, ಪರಗತಿಯನ್ನು ಆತ ಹೊಂದಬೇಕು ಅಂತಾದರೆ ಆತ ಈ ಅಶಾಶ್ವತವಾದ ಶರೀರದಿಂದ ಶಾಶ್ವತದ ಸಾಧನೆಯನ್ನು ಮಾಡಿಕೊಳ್ಳಬೇಕು. ಇದೆಲ್ಲ ಇಡೀ ಭಗವದ್ಗೀತೆಯ ಒಂದು ಅಂತಃಸಾರ. ಆ ಸಾರ ಎಲ್ಲ ಅರ್ಜುನನ ಒಳಗಿದೆ. ಆದ್ದರಿಂದ ನಾವು ಭಗವದ್ಗೀತೆಯನ್ನು ಹೇಳುವಾಗ ಅರ್ಜುನನಿಗೆ ಪಾಪ ಇಷ್ಟೂ ಗೊತ್ತಿರಲಿಲ್ವಾ, ಕೃಷ್ಣ ಪಾಪ ಇಷ್ಟೆಲ್ಲ ಹೇಳಬೇಕಾಯ್ತಾ ಅಂತ ಅರ್ಜುನನನ್ನು ಅಷ್ಟು ಕೆಳಗೆ ಮಾಡಬಾರ್ದು. ಅದೆಲ್ಲ ತಿಳ್ಕೊಂಡಿದ್ದಂತಹ ಅರ್ಜುನ ಇಲ್ಲಿ ತಾನು ಉತ್ತರನಿಗೆ ಅದನ್ನು ಉಪದೇಶ ಮಾಡ್ತಾನೆ. ಇಷ್ಟೇ ವ್ಯತ್ಯಾಸ. ಅಲ್ಲಿ ಸಾರಥಿಯಾಗಿ ಕೂತಿದ್ದಂತಹ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿದ. ಇಲ್ಲಿ ಸಾರಥಿಯಾಗಿ ಕೂತಿದ್ದಂತಹ ಬೃಹನ್ನಳೆ ತಾನು ಎದುರಿನಲ್ಲಿ ನಿಂತುಕೊಂಡು ಇವನನ್ನು ಸಾರಥಿಯನ್ನಾಗಿ ಕೂಡಿಸಿ ಆತನಿಗೆ ಉಪದೇಶ ಮಾಡ್ತಾನೆ. ಉತ್ತರನ ಸಾರಥ್ಯದಲ್ಲಿ ರಥ ಶಮಿ ವೃಕ್ಷಕ್ಕೆ ಹೋಗುವಲ್ಲಿಯ ತನಕವೂ ಕೂಡ ಇವನ ಉಪದೇಶ ಸಾಗಿತು. ಇಷ್ಟನ್ನು ಕೇಳಿದ ಮೇಲೆ ಉತ್ತರ ಕುಮಾರನಿಗೆ ಧೈರ್ಯ ಬಂತು. ಯಾವುದೇ ಕೆಲಸದಲ್ಲಿ ಅವನ ಸಾಮರ್ಥ್ಯ ಅನ್ನೋದು ಎರಡನೆಯದ್ದು, ಧೈರ್ಯ ಅನ್ನೋದು ಮೊದಲನೆಯದ್ದು. ಈಗ ಅಷ್ಟಾವಧಾನ ಆದರೂ ಅಷ್ಟೇ ಅಲ್ಲ,
ಅಷ್ಟಾವಧಾನ ಮಾಡುವವರು ಇದರಲ್ಲಿ ಬಹುಶಃ ಒಂದು 25 ಜನ ಇದ್ದೀರಿ ಅಂತ ಅಂದ್ಕೊಳ್ತೇನೆ. ಯಾಕಂದರೆ ನಾನು ಬಂದ ದಿವಸವೇ ಹೋದ ಸಲ ಇಷ್ಟು ಕಥೆ ಆಗಿತ್ತು ಅಂತ ಹೇಳಿದವರು ಇದ್ದೀರಿ ಇಲ್ಲಿ. ಅವಧಾನ ಸಾಮಾನ್ಯ ಅಲ್ಲ, ಆ ಸಾಮರ್ಥ್ಯ ಇದೆ. ಸಾಮರ್ಥ್ಯ ಇದ್ದರೂ ಧೈರ್ಯ ಮಾಡಿ ಕೂತ್ಕೊಳ್ತೇನೆ ಅಂತ ಹೇಳುವವರು ಯಾರಿದ್ದಾರೆ? ಆ ಧೈರ್ಯ ಬೇಕಲ್ಲ. ಧೈರ್ಯಂ ಸರ್ವತ್ರ ಮೊದಲನೆಯ ಸಾಧನ ಅಂತ ಹೇಳಿದರೆ ಧೈರ್ಯ. ಆಮೇಲೆ ಅದಕ್ಕೆ ಬೇಕಾದಂತಹ ಪೂರಕ ಸಾಮಗ್ರಿಗಳು. ಉಳಿದದ್ದೆಲ್ಲ ಧೈರ್ಯ ಅನ್ನುವ ಪ್ರಧಾನ ಸಾಮಗ್ರಿಗೆ ಪೂರಕ ಸಾಮಗ್ರಿಗಳು ಅಂತ ಕರೆಸಿಕೊಳ್ತಾವೆ. ಆದ್ದರಿಂದ ಧೈರ್ಯವನ್ನು ಹುಟ್ಟಿಸುವ ಮಾತಾಡುವವನಿಗೆ ಗುರು ಅಂತ ಹೆಸರು. ಗುರು ಅಂದರೆ ಎಲ್ಲೋ ಇಲ್ಲದೆ ಇದ್ದದ್ದನ್ನು ಅರ್ಥವಾಗದೇ ಇರುವ ಹಾಗೆ ಹೇಳುವವ ಅಂತ ಟಾಲ್ಸ್ಟಾಯ್ ಹೇಳಿದ್ದಾನೆ. ವೇದಾಂತ ಗುರು ಅಂದರೆ ಯಾರು ಅಂದರೆ ತನಗೆ ಗೊತ್ತಿಲ್ಲದೇ ಇದ್ದ ವಿಷಯವನ್ನು ಮತ್ತೊಬ್ಬನಿಗೆ ಏನೂ ಗೊತ್ತಾಗದೇ ಇರುವ ಹಾಗೆ ಹೇಳುವವನಿಗೆ ವೇದಾಂತ ಗುರು ಅಂತ ಹೆಸರು ಅಂತ ಗುರುವಿನ ಬಗ್ಗೆ ಅವನ ವ್ಯಾಖ್ಯಾನ. ಬಹುಶಃ ಅವನಿಗೆ ಅಂಥ ಗುರುಗಳೇ ಸಿಕ್ಕಿದ್ದಾರೆ ಅಂತ ಅನಿಸುತ್ತೆ. ಆದರೆ ಗುರು ಅನ್ನುವ ಶಬ್ದದ ಮೂಲಭೂತವಾದ ಅರ್ಥ ಏನು ಅಂತೇಳಿದರೆ, ಒಬ್ಬ ವ್ಯಕ್ತಿಯಲ್ಲಿ ಇರತಕ್ಕಂತಹ ಏನು ಆಂತರ ಶಕ್ತಿ ಇದೆ, ಆ ಶಕ್ತಿಯನ್ನು ಬಡಿದೆಪ್ಪಿಸುವುದಕ್ಕೆ ಬೇಕಾದ ಧೈರ್ಯವನ್ನು ಕೊಡುವವ. ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ ನೈತತ್ವಯುಪಪದ್ಯತೆ ಅನ್ನುವ ಎಚ್ಚರಗೊಳ್ತಾನಲ್ಲ, ಆತನಲ್ಲಿ ಒಂದು ಧೈರ್ಯವನ್ನು ತುಂಬಿಸ್ತಾನಲ್ಲ, ಆ ಧೈರ್ಯವನ್ನು ತುಂಬಿಸುವ ವ್ಯಕ್ತಿಗೆ ಗುರು ಅಂತ ಹೆಸರು. ಆವಾಗ ಉತ್ತರ ಅದನ್ನೇ ಹೇಳ್ತಾನೆ. ನನ್ನ ತಂಗಿಗೆ ಮಾತ್ರ ನೀನು ಗುರು ಅಲ್ಲ, ನನಗೂ ಗುರು ಅಂತ ಹೇಳ್ತಾನೆ. ತಂಗಿಯಾದ ಉತ್ತರೆಗೆ ತಕತೈ ಅಂತ ಹೆಜ್ಜೆ ಹಾಕುವುದನ್ನು ಹೇಳಿಕೊಟ್ಟು, ನೃತ್ಯ ಗೀತ ನೃತ್ಯ ಇದನ್ನೆಲ್ಲ ಹೇಳಿಕೊಟ್ಟು. ನೃತ್ಯ ಬೇರೆ, ನೃತ್ಯ ಬೇರೆ, ಗೀತ ಬೇರೆ, ನಾಟ್ಯ ಬೇರೆ, ಇವೆಲ್ಲವನ್ನು ನೀನು ಹೇಳಿಕೊಟ್ಟು. ಆದರೆ ನನಗೆ ವೇದಾಂತದ ತತ್ವವನ್ನು ತಿಳಿಸಿಕೊಟ್ಟಿಯಲ್ಲ, ನೀನು ಗುರು ಅಂತ ಧೈರ್ಯವನ್ನು ತಾಳಿದ ಆತ ಆ ಮರದಿಂದ ಅಸ್ತ್ರಗಳನ್ನು ಕೆಳಗಿಳಿಸಿದ್ದು, ಇಳಿಸಿದ ಅಸ್ತ್ರಗಳಲ್ಲಿ ಗಾಂಡೀವದ ಬಗ್ಗೆ ವರ್ಣನೆಯನ್ನು ಕೇಳಿದ್ದು, ಅರ್ಜುನನ 10 ಹೆಸರುಗಳ ಬಗ್ಗೆ ಅರ್ಥವಿವರಣೆಯನ್ನು ಆತ ಪಡೆದದ್ದು. ಇಷ್ಟೆಲ್ಲ ಆದ ಮೇಲೆ ಈತ ಗಾಂಡೀವವನ್ನು ಹಿಡಿದು ತಾನು ಝೇಂಕರಿಸಿ ನಾನು ಅರ್ಜುನ ಅನ್ನುವುದನ್ನು ಪ್ರಕಟಪಡಿಸಿದ್ದು. ನಾನು ಅರ್ಜುನ ಮಾತ್ರ ಅಲ್ಲ, ಆ ಕಂಕಭಟ್ಟನೇ ಯುಧಿಷ್ಠಿರ, ಶೈರಂದ್ರಿಯ ತನಕವೂ ಕೂಡ ಆತ ಪರಿಚಯ ಮಾಡಿಕೊಟ್ಟದ್ದು. ಉತ್ತರ ಅವಾಕ್ಕಾಗಿ ಹೋದ. ಒಂದು ಸಂದರ್ಭದಲ್ಲಿ ನಾನು ಎಲ್ಲಿದ್ದೇನೆ ಅನ್ನೋದನ್ನು ಮರೆತು ಹೋದ. ಹೇಗಾಗಿ ಹೋಯಿತು, ನಾವು ಇವರನ್ನು ಹೇಗೆ ನೋಡಿಕೊಂಡಿದ್ದೇವೆ? ಯಾಕಂದರೆ ಉತ್ತರ ನಿಜವಾಗಿಯೂ ವಿವೇಕಿಯಾದಂತಹ ವ್ಯಕ್ತಿ, ವಿವೇಕಶೀಲನಾದಂತಹ ಆತ ಯೋಚನೆ ಮಾಡ್ತಾನೆ, ನನ್ನ ಅಪ್ಪ ಅವರ ವಿವೇಕ ಅಲ್ಲದೆ ಹೋಗಿದ್ದಿದ್ದರೆ ಈ 5ರನ್ನು ಪ್ರತಿನಿತ್ಯವೂ ಕೂಡ ನಾನು ನನ್ನ ಒಳಗಿನ ಸ್ವರೂಪ ಹೀಗಾಗಬೇಕು ಅಂತ ಆರಾಧನೆ ಮಾಡ್ತಾ ಇರತಕ್ಕಂತಹ ಪಂಚಪಾಂಡವರನ್ನು ನಾವು ಹೇಗೆ ನೋಡ್ಕೊಳ್ತಾ ಇದ್ವೋ ಏನು. ನನ್ನ ತಂದೆಯ ಔದಾರ್ಯದಿಂದಾಗಿ ಇವತ್ತು ವಿರಾಟ ನಗರ ಒಂದು ಹೊಸ ಶೋಭನವನ್ನು, ಹೊಸ ರೀತಿಯ ಸೌಭಾಗ್ಯವನ್ನು ಪಡೆಯುವುದಕ್ಕೆ ಅವಕಾಶವಾಯಿತು ಅಂತ ಉತ್ತರ ಅಲ್ಲಿ ಆಲೋಚನೆ ಮಾಡ್ತಾನೆ. ಅರ್ಜುನನಿಗೆ ಸಂಪೂರ್ಣವಾಗಿ ಶರಣಾಗ್ತಾನೆ. ನೀನು ನನ್ನನ್ನು ಕಾಯಬೇಕು ಅಂತ ಕೇಳ್ತಾನೆ. ಅದರ ಪರಿಣಾಮವಾಗಿ ಯುದ್ಧ ಮುಂದುವರೆದದ್ದು. ದೇವದತ್ತದ ಧ್ವನಿ, ಗಾಂಡೀವದ ಝೇಂಕಾರ, ಆತನ ರಥದ ತುದಿಯಲ್ಲಿ ತಾನಾಗಿ ಕುಳಿತಂತಹ ಸಾಕ್ಷಾತ್ ಹನುಮಂತ ದೇವನ ಅದ್ಭುತವಾದ ಸಿಂಹನಾದ, ಜೊತೆಗೆ ಅರ್ಜುನನೂ ಕೂಡ ಹಾಕಿದಂತಹ ಸಿಂಹನಾದದ ಜೊತೆಗೆ ಈ ರಥವನ್ನು ಹೊಡೆಯುವ ಉತ್ತರನ ಕೌಶಲ ವೇದವ್ಯಾಸರು ಬಾಯಿ ಬಿಚ್ಚಿ ವರ್ಣನೆ ಮಾಡ್ತಾರೆ. ಎಂಥ ಕೌಶಲ ಉತ್ತರನಲ್ಲಿತ್ತು. ಆತ ರಥವನ್ನು ಹೇಗೆ ಹೊಡೆದ. ಅರ್ಜುನನಿಗೆ ಇಲ್ಲಿ ಮುಂದೆ ಕುಳಿತವನು ಸಾಕ್ಷಾತ್ ಶಲ್ಯನೋ ಅಥವಾ ಸಾಕ್ಷಾತ್ ನಲನೋ ಅಂತ ಸಂಶಯ ಬರುವ ಹಾಗೆ ರಥವನ್ನು ಹೊಡೆದಿದ್ದಾನೆವ. ಹಿಂದಕ್ಕೆ ದೊಡ್ಡ ದೊಡ್ಡ ಸಾರಥಿಗಳು ಅಂತ ಪ್ರಸಿದ್ಧರಾದವರಲ್ಲಿದ್ದವರು ಅಂತೇಳಿದರೆ ಒಬ್ಬ ದಾರುಕ, ಶ್ರೀಕೃಷ್ಣನ ಸಾರಥಿಯಾದಂತಹ ದಾರುಕನಿದ್ದಾನೆ, ಮತ್ತೊಬ್ಬ ಇಂದ್ರನ ಸಾರಥಿಯಾದಂತಹ ಮಾತಲಿ, ಅದರ ಜೊತೆಗೆ ಬಹಳ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥವ ನಲ, ಅಶ್ವಹೃದಯವನ್ನು ಬಲ್ಲಂತಹ ನಲ ಋತುಪರ್ಣನನ್ನು ಕೇವಲ 4 ಗಂಟೆಗಳಲ್ಲಿ ಅಯೋಧ್ಯೆಯಿಂದ ವಿದರ್ಭದರ ನರಕರಚವ ರಥವನ್ನು ಹೊಡೆದಿದ್ದ ಅನ್ನುವುದು ವನಪರ್ವದಲ್ಲಿ ದಮಯಂತಿಯ ಉಪಾಖ್ಯಾನದಲ್ಲಿ ನಾವು ಕೇಳಿದ್ದೇವೆ. ಅಂತಹ ಮಹಾಸಾರಥಿಗಳ ನೆನಪಾಯ್ತಂತೆ ಅರ್ಜುನನಿಗೆ. ಎಂಥ ಸಾರಥ್ಯ ಈ ಹುಡುಗನದ್ದು ಅಂತ. 17 ವಯಸ್ಸಿನ ಹುಡುಗ ಈತನ ಸಾರಥ್ಯವನ್ನು ಅಭಿನಂದಿಸಿದಂತಹ ಅರ್ಜುನ ರಥವನ್ನು ಹೊಡ್ಕೊಂಡು ಆ ಸೇನೆಯ ಒಳಗೆ ಹೋಗಲಿಲ್ಲ, ಸೇನೆಗೆ ಬಲಭಾಗದಿಂದ ಪ್ರದಕ್ಷಿಣೆಯಾಗಿ ಹೋದದ್ದಕ್ಕೆ ಕಾರಣವನ್ನು ನಿನ್ನೆ ತಿಳ್ಕೊಂಡಿದ್ದೇವೆ. ಹಿಂಭಾಗದಿಂದ 80,000ಕ್ಕೂ ಹೆಚ್ಚಾದಂತಹ ಹಸುಗಳು, 2 ಲಕ್ಷದಷ್ಟು ಹಸುಗಳನ್ನು ತನ್ನ ಊರಿಗೆ ಕರೆದುಕೊಂಡು ಹೋಗುವ ಕೆಲಸದಲ್ಲಿ ತೊಡಗಿದ್ದವ ದುರ್ಯೋಧನ. ಆ ಸೇನೆಯ 4ನೇ 1 ಭಾಗದಷ್ಟು ಸೇನೆಯನ್ನು ತನ್ನ ಜೊತೆಗೆ ಕರೆದುಕೊಂಡು ಪಾರ್ಥನನ್ನು ಎದುರಿಸುವುದಕ್ಕೋಸ್ಕರ ಉಳಿದವರನ್ನೆಲ್ಲ ಬಿಟ್ಟು ತಾನು ಹೊರಟಿದ್ದ. ಇಲ್ಲಿ ವೇದವ್ಯಾಸರು ಒಂದು ಸೂಕ್ಷ್ಮವನ್ನು ಹೇಳ್ತಾರೆ. ಭೀಷ್ಮ ಹೇಳಿದ್ದು ಹೌದು, ದುರ್ಯೋಧನನನ್ನು ಮುಂದೆ ಕರೆದು ಹೇಳಿದರು, ನೋಡು ದುರ್ಯೋಧನ, ಈಗಾದರೂ ಸಂಶಯ ಪರಿಹಾರ ಆಯ್ತಲ್ಲ, ಬಂದದ್ದು ಅರ್ಜುನನೇ.
ಅರ್ಜುನನನ್ನು ನಾವು ಹೇಗೆ ಎದುರಿಸಬೇಕು? ಈ ಹಸುಗಳನ್ನೆಲ್ಲ ಮುಂದಕ್ಕೆ ತಂದು ನಿಲ್ಲಿಸಬೇಕು. ಅವನಿಗೆ ನೀನು ಶರಣಾಗಬೇಕು. ಇಲ್ಲ, ನೀನು ದೊಡ್ಡವ ಅಂತ ನಿನಗೆ ಅನಿಸಿದರೆ ಶರಣಾಗೋದು ಬೇಡ. ಅವನ ಮುಂದೆ ನಿಂತು, ಅರ್ಜುನ, ನಿಮ್ಮ ಅಜ್ಞಾತವಾಸವನ್ನು ಚೆನ್ನಾಗಿ ಮುಗಿಸಿದ್ದೀರಿ, ಕ್ಷೇಮವಾಗಿದ್ದೀರೋ? ನಿನ್ನ ಮನೆ ಯಾಕೆ ಕ್ಷೇಮವೋ ಅಂತ ನೀನು ಪ್ರಶ್ನಿಸಬೇಕು. ಹೇಗಾಗಿರಬೇಡ, ದುರ್ಯೋಧನನಿಗೆ ಮೈಯೆಲ್ಲ ಉರಿದು ಹೋಗುವಂತಹ ರೀತಿ ನೀನು ಅಷ್ಟು ಪ್ರಶ್ನಿಸಬೇಕು. ಅವನ ಕ್ಷೇಮ ವಾರ್ತೆಯನ್ನು, ಕೌಶಲವನ್ನು ವಿಚಾರ ಮಾಡಬೇಕು. ಅಷ್ಟು ವಿಚಾರ ಮಾಡಿ, ಸರಿ ನೀವು ವಿಶ್ರಾಂತಿ ತಗೊಳ್ಳಿ, ಆಮೇಲೆ ಮಾತಾಡಿಸ್ತೇನೆ ಅಂತ ಹೇಳು. ರಾಜ್ಯ ಕೊಡುವುದು ಬಿಡುವುದು ಆಮೇಲಿನ ಪ್ರಶ್ನೆ. ಆದರೆ ಆತನಿಗೆ ರಾಜ್ಯ ಕೊಡಬೇಕಾದದ್ದು ನಿನ್ನ ನ್ಯಾಯ. ಇಷ್ಟು ಹೇಳಿದರೆ, ಈ ರಣರಂಗಣದಲ್ಲಿ ಇವರು ಯಾವ ಪ್ರದೇಶಕ್ಕೆ ಯುದ್ಧಕ್ಕೋಸ್ಕರ ಬಂದಿದ್ದಾರೆ ಅಂತಹ ಆ ಮತ್ಸ್ಯ ದೇಶದ ನೆಲದಲ್ಲಿ ದುರ್ಯೋಧನ ಹೇಳ್ತಾನೆ, ಗ್ರಾಮಂವಾ ಖೇಟಂವಾ, ಖೇಟ ಅಂತೇಳಿದರೆ ಪುಟ್ಟ ಹಳ್ಳಿ, ಖೇಟಂವಾ ಕರ್ವಟಂವಾ ಕದಾಚನ, ಒಂದು ಮಡಕೆಯ ತುಂಡು ಪುಡಿಯನ್ನು ನಾನು ಕೊಡಲಾರೆ ಅಂತ ಹೇಳ್ತಾನೆ. ಅವತ್ತು ಮುಂದಕ್ಕೆ ಶ್ರೀಕೃಷ್ಣ ಸಂಧಾನಕ್ಕೆ ಹೋದಾಗ ಸೂಜಿ ಮನೆಯ ಮಾತಾಡ್ತಾನಲ್ಲ, ಆ ವ್ಯಕ್ತಿ ಇಲ್ಲಿ ಹೇಳ್ತಾನೆ ಕರ್ವಟಂವಾ ಕದಾಚನ, ಒಂದು ಮಡಕೆ ಒಡೆದಾಗ ಒಂದು ಪುಟ್ಟದು ಮಣ್ಣು ಸಿಗುತ್ತಲ್ವ, ಅಷ್ಟು ಮಣ್ಣಿನ ತುಂಡನ್ನು ಅವನಿಗೆ ಕೊಡಲಾರೆ ನನ್ನ ಊರಿನಿಂದ. ಅಂಥಲ್ಲಿ ನೀನು ದೇಶದ ಮಾತಾಡ್ತಾ ಇದ್ದೀಯಲ್ಲ, ಕೊಡುವುದಕ್ಕೆ ಸಾಧ್ಯ ಇಲ್ಲ. ಆವಾಗ ಭೀಷ್ಮಾಚಾರ್ಯ ನಗ್ತಾರೆ. ಯಾಕಂದರೆ ಅವರಿಗೆ ಮೊದಲೇ ತೀರ್ಮಾನ ಆಗಿತ್ತು, ಈ ದುರ್ಯೋಧನ ಹೀಗೆ. ಇವನು ಹಠ ಮಾರಿ ಅಂದರೆ ಹಠ ಮಾರಿ, ಅದರಲ್ಲಿ ಶೈಲೂಷ ಅನ್ನೋದು ಇವನಿಗೆ ಸರಿಯಾದ ಹೆಸರು. ಇವನ ವ್ಯಕ್ತಿತ್ವ ಅಂಥದ್ದು. ಆದ್ದರಿಂದ ಆತ ಮುಂದಿನ ಮಾತನ್ನು ಹೇಳ್ತಾನೆ. ಇನ್ನೊಂದು ಮಾತಿದೆ, ಆಮೇಲೆ ನೀನು ಉತ್ತರ ಕೊಡು. ಒಂದು, ಅವರಿಗೆ ನಿನ್ನ ಐಶ್ವರ್ಯವನ್ನು ಒಪ್ಪಿಸುವ ಮಾತು ಅವನ ಹತ್ರ ಹೇಳಬೇಕು. ಅಲ್ಲಿಗೆ ವಿಷಯ ಮುಗಿದು ಹೋಗ್ತದೆ. ಹಿಂದಿನ ಪ್ರತಿಜ್ಞೆಗೆ ಅದಕ್ಕೆಲ್ಲ ಪ್ರಾಯಶ್ಚಿತ್ತ ಮಾಡಿಕೊಳ್ತಾರೆ. ಅವು ಧೌಮ್ಯರಿದ್ದಾರೆ, ಅವರಿಗೆಲ್ಲ ಗೊತ್ತಿದೆ ಯಾವ ಪ್ರತಿಜ್ಞೆ ನೆರವೇರದೆ ಹೋದರೆ ಕ್ಷತ್ರಿಯ ಯಾವ ರೀತಿಯ ಅದಕ್ಕೆ ಪ್ರಾಯಶ್ಚಿತ್ತವನ್ನು ನಡೆಸಬೇಕು ಅಂತ ವ್ಯವಸ್ಥೆ ಇದೆ, ಅಲ್ಲಿಗೆ ನಡೆಯುತ್ತೆ. ಆದರೆ ಇನ್ನು ಉಳಿದದ್ದು, ಈಗ ನೀನು ಅರ್ಜುನ ಬರುವಾಗ ಮುಂದೆ ಕಾಣಿಸಿಕೊಳ್ಬಾರ್ದು. ಯಾಕಂದರೆ ಏನಾಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅರ್ಜುನ ಇಲ್ಲಿಯ ತನಕ ಏಕಾಕಿಯಾಗಿ 4 ಯುದ್ಧಗಳಲ್ಲಿ ಗೆದ್ದಿದ್ದಾನೆ. ನಿವಾತ ಕವಚರನ್ನು ಹಿಡ್ಕೊಂಡು ಆತ ಹೋರಾಡಿದಂತಹ ರುದ್ರದೇವ ಪ್ರತಿಯೊಂದರಲ್ಲೂ ತಾನು ಗೆದ್ದು ತೋರಿಸಿದ್ದಾನೆ. ನಿನ್ನ ಕರ್ಣ ಒಂದರಲ್ಲೂ ಇಲ್ಲಿಯ ತನಕ ಗೆದ್ದವ ಇಲ್ಲ. ಆದ್ದರಿಂದ ಅವನ ಮುಂದೆ ನೀನು ನಿಂತರೆ ಕರ್ಣ ಮಾತ್ರ ಅಲ್ಲ, ನೀನು ಕೂಡ ಹೋಗ್ತಿ. ಇಲ್ಲಿಗೆ ನಾಳೆ ಮುಂದಿನ ಒಂದು ಭವಿಷ್ಯವೇ, ನಾನು ಧೃತರಾಷ್ಟ್ರನಲ್ಲಿ ಹೇಳಿ ಬಂದದ್ದು ನಿನ್ನ ಮಗನನ್ನು ನಾನು ರಕ್ಷಣೆ ಮಾಡಿಕೊಂಡು ಬರ್ತೇನೆ ಅಂತ ಕರ್ಕೊಂಡು ಬಂದದ್ದು. ಆದ್ದರಿಂದ ನನಗೆ ಜವಾಬ್ದಾರಿ ಇದೆ, ನೀನು ಮುಂದಕ್ಕೆ ಕಾಣಿಸಿಕೊಳ್ಬಾರ್ದು. ಮತ್ತು ಈಗ ನಾವು ಯಾಕೆ ಬಂದದ್ದು ಇಲ್ಲಿಗೆ? ಗೋಗ್ರಹಣ ಮಾಡುವುದಕ್ಕೋಸ್ಕರ ಬಂದದ್ದು. ಗೋಗ್ರಹಣ ಆಗಿದೆ, ಇನ್ನು ಗೋಗ್ರಹಣವನ್ನು ಮನೆಯ ತನಕ ಪ್ರೇಷಣ ಮಾತ್ರ ಉಳ್ಕೊಂಡದ್ದು. ಆದ್ದರಿಂದ ಈಗ ಗೋಪ್ರೇಷಣ ಪರ್ವ ಶುರು ಆಗಬೇಕು. ಇವರನ್ನೆಲ್ಲ ಕರ್ಕೊಂಡು ಹೋಗುವ ಜವಾಬ್ದಾರಿ ನಿಂದು. ನೀನು ಈ ಹೊತ್ತಿಗೆ ಹೊರಟು ಬಿಡು, ನಾವೆಲ್ಲ ನೋಡ್ಕೊಳ್ತೇವೆ ಅರ್ಜುನನನ್ನು. ಇವಾಗ ಹೇಳ್ತಾನೆ ಕರ್ಣ ನನ್ನ ಜೊತೆಗೆ ಬರಲಿ ಅಂತ ಹೇಳ್ತಾನೆ. ನೋಡಿ, ದುರ್ಯೋಧನ ಪುಕ್ಕಲು ಮನುಷ್ಯ ಅನ್ನೋದು ಕೂಡ ಇಲ್ಲಿ ಅರ್ಥ ಆಗ್ತದೆ. ಅವನಿಗೆ ಕೆಲವು ಸಲ ಭಾರೀ ಧೈರ್ಯ ಬರುವುದು, ಕೆಲವು ಸಲ ಅಷ್ಟೇ ಪುಕ್ಕಲು ಮನುಷ್ಯ. ಯಾಕಂದರೆ ನಾನು ಭೀಮನನ್ನಾದರೂ ಎದುರಿಸಿ ಏನು, ಅರ್ಜುನನನ್ನು ಸಾಧ್ಯ ಇಲ್ಲ ಅಂತ ಅವನಿಗೆ ಗೊತ್ತಿದೆ. ಅರ್ಜುನನಲ್ಲಿರತಕ್ಕಂಥದ್ದು ಶಸ್ತ್ರಾಸ್ತ್ರ ವೇತೃತ್ವ, ಕೇವಲ ಶಾರೀರ ಬಲ ಅಲ್ಲ, ಕೇವಲ ಬುದ್ಧಿ ಬಲ ಅಲ್ಲ. ಆತ ದೇವಲೋಕಕ್ಕೆ ಹೋಗಿ ದೇವಲೋಕದಲ್ಲಿ ಅಷ್ಟದಿಕ್ಪಾಲಕರ ಕೈಯಿಂದ ಶಸ್ತ್ರವನ್ನು ಪಡೆದಿದ್ದಾನೆ, ಪಾಶುಪತವನ್ನು ಗೆದ್ದು ಬಂದವ. ಅವನ ಮುಂದೆ ನನ್ನದು ನಡೆಯುವುದಿಲ್ಲ ಅನ್ನೋದು ಅವನಿಗೆ ಸ್ಪಷ್ಟ ಇದೆ. ಆದ್ದರಿಂದ ಅವ ಹೇಳ್ತಾನೆ ಕರ್ಣ ಜೊತೆಗೆ ಬರಲಿ. ಹಾಗಾದರೆ ಶಕುನಿಯನ್ನು ಕರ್ಕೊಂಡು ಹೋಗು ಅಂತ ಹೇಳ್ತಾನೆ ಭೀಷ್ಮ. ನಿನಗೆ ಕರ್ಣ ನೀವೆಲ್ಲ ನೀವು ಹೀಗೆ ಹಾಕಿ ಅಲ್ಲೋ ಇಷ್ಟೆಲ್ಲ ಗಲಾಟೆ ಮಾಡಿಕೊಂಡದ್ದು. ಆದ್ದರಿಂದ ಅದಕ್ಕೆ ಸಂಬಂಧಪಟ್ಟವರೆಲ್ಲ ಹೋಗಿ ಅರ್ಜುನನು ಕೂಡ ಆ ಕಡೆಯಿಂದ ಬಂದು ನಿಮ್ಮನ್ನೇ ಸಾಯಿಸಲಿ, ನಾವಿಲ್ಲಿ ಸುಮ್ಮನೆ ನಿಂತಿರ್ತೇವೆ. ನಾನು ಹೇಳಿದ್ದೆ ಅದಕ್ಕೋಸ್ಕರ. ಅರ್ಜುನ ಮುಂದೆ ಬಂದರೆ ಕರ್ಣ ಕಾಣಿಸಿದ ಅಂದರೆ ಇಲ್ಲಿ ನಿಲ್ತಾನೆ ಅವನನ್ನು ಇಲ್ಲಿ ನಿಲ್ಲಿಸಬೇಕು, ನಿನ್ನನ್ನು ಆ ಕಡೆ ಕಡಿಸಬೇಕು. ಈ ಭೀಷ್ಮಾಚಾರ್ಯರ ಬುದ್ಧಿ ಏನು ಅನ್ನೋದನ್ನು ನಾವು ಗಮನಿಸಬೇಕು. ಒಬ್ಬ ಸೇನಾ ನಾಯಕನಾದರೆ ಒಬ್ಬ ಸಾಕಾಗುವುದಿಲ್ಲ. ಅವನು ಮೊದಲಿನಿಂದಲೂ ಹಸ್ತಿನಪುರದ ಸೇನಾನಿ. ರಾಜ ಶಂತನು ತನ್ನ ಕೊನೆಯ ವಯಸ್ಸಿನಲ್ಲಿ ದೇವವ್ರತನಾದಂತಹ ಭೀಷ್ಮನನ್ನು ಸೇನಾನಿಯನ್ನಾಗಿ ಯಾವಾಗ ನಿಯೋಜಿಸಿದ, ಅಲ್ಲಿಂದ ಕೊನೆಯ ತನಕವು ತಮ್ಮ ಉಸಿರಿದ್ದು ಶರಶಯ್ಯೆಯಲ್ಲಿ ಮಲಗುವಲ್ಲಿಯ ತನಕವೂ ಕೂಡ ಭೀಷ್ಮನೇ ಹಸ್ತಿನಪುರದ ಸೇನಾನಿಯಾಗಿ ಬೆಳೆದು ಬಂದಂತಹ ವ್ಯಕ್ತಿ. ಆತ ಆ ಕ್ರಮದಲ್ಲಿ ತನ್ನ ರಾಜನನ್ನು, ಅವನು ಸೇನಾಪತಿ, ಈತ ರಾಜಪುತ್ರನೇ ಆಗಿದ್ದರೂ ತಲೆಯಲ್ಲಿ ಕಿರೀಟವನ್ನು ಧಾರಣೆ ಮಾಡಿರ್ತಕ್ಕಂಥ ವ್ಯಕ್ತಿ ದುರ್ಯೋಧನ. ಅವನ ರಕ್ಷಣೆಗೋಸ್ಕರ ತನ್ನ ಜವಾಬ್ದಾರಿಯನ್ನು ತಲೆಯಲ್ಲಿಟ್ಟುಕೊಂಡು ಹೇಳಿದ. ವ್ಯಾಸರು ಹೇಳ್ತಾರೆ, ಭೀಷ್ಮರ ಮೊದಲ ಮಾತನ್ನು ನಡೆಸುವುದಿಲ್ಲ ಅಂತ ಹೇಳಿದ, ಎರಡನೇ ಮಾತನ್ನು ತುಟಿ ಮಾತು ಹೇಳದೆ ಹಾಗೆ ಮುಂದುವರಿದ. ಇಷ್ಟೇ ಹೇಳ್ತಾರೆ. ಅಂದರೆ ಮೊದಲ ಮಾತು ಏನು, ನಿನ್ನ ರಾಜ್ಯವನ್ನು ಅವರಿಗೆ ಬಿಟ್ಟುಕೊಡು, ಅದನ್ನು ನಡೆಸಲಿಲ್ಲ.
ಎರಡನೇ ಮಾತಿಗೆ ಚೂರು ಮಾತಾಡದೆ ತಾನು ಹೊರಟಂತೆ. ಕರ್ಣನನ್ನು ಬಿಟ್ಟು ಹೋದ, ಶಕುನಿಯನ್ನು ಬಿಟ್ಟು ಹೋದ, ಒಂದಷ್ಟು ಸೇನೆಯನ್ನು, ಅದರಲ್ಲಿ ಭೂರಿಶ್ರವ ಒಬ್ಬ ಇದ್ದ ಮಹಾಶಕ್ತಿಶಾಲಿಯಾದವ, ಆತನನ್ನು ಜೊತೆಗಿಟ್ಟುಕೊಂಡು ಆತ ಹೊರಟ. ಅಂದರೆ ದುರ್ಯೋಧನನ ವ್ಯಕ್ತಿತ್ವ ಆಗಾಗ ನಮಗೆ ಕಣ್ಣಿಗೆ ರಾಚುವ ಹಾಗೆ ಅರ್ಥ ಆಗ್ತಾ ಹೋಗುತ್ತೆ. ಇವರನ್ನೆಲ್ಲ ಮುಂದೆ ಬಿಟ್ಟ, ಅರ್ಜುನನಿಗೆ ಹೆದರಿದ, ತಾನು ಹಸ್ತಿನಾಪುರದ ದಾರಿಯನ್ನು ಹಿಡ್ಕೊಂಡು ತ್ರಿಗರ್ತ ದೇಶದ ಕಡೆಗೆ ಸಾಗಿದ. ತ್ರಿಗರ್ತದ ಮೂಲಕ ಹಸ್ತಿನಾಪುರಕ್ಕೆ ಹೋಗಬೇಕು. ಅರ್ಜುನ ಮೊದಲು ನೋಡುವುದೇ ದುರ್ಯೋಧನನನ್ನು. ಇಡೀ ಸೇನೆಯಲ್ಲಿ ದುರ್ಯೋಧನ ಕಾಣಿಸಲಿಲ್ಲ. ಸರ್ಪಕೇತನ ಧ್ವಜಗಳು ಕಾಣಿಸ್ತಾ ಇದ್ದವೆ. ಸಿಂಹದ ಧ್ವಜ ಕಾಣಿಸ್ತದೆ, ಆನೆಗಳ ಕಾಲಿಗೆ ಕಟ್ಟುವ ಸರಪಳಿಯ ಧ್ವಜ, ಅದು ಅಶ್ವತ್ಥಾಮನ ಧ್ವಜ. ಇವನಿಗೆ ಪ್ರತಿಯೊಂದು ಧ್ವಜದ ನೆನಪು ಇದೆ, ಯಾರ್ದು ಯಾವ ಧ್ವಜ. ವೇದವ್ಯಾಸರು 18 ಧ್ವಜವನ್ನು ಇಲ್ಲಿ ವರ್ಣನೆ ಮಾಡ್ತಾರೆ, ಯಾರ ಧ್ವಜದಲ್ಲಿ ಏನೇನು ಚಿಹ್ನೆ ಅಂತ. ಅದಷ್ಟನ್ನು ಇವ ಕಾಣ್ತಾನೆ, ಆದರೆ ಸರ್ಪಕೇತನ ಕಾಣಿಸಲಿಲ್ಲ. ಕಾಳಿಂಗ ಸರ್ಪದ ಹೆಡೆಯ ಕೇತನವನ್ನು, ಧ್ವಜವನ್ನು ಇಟ್ಟುಕೊಂಡಿದ್ದಂತಹ ದುರ್ಯೋಧನ ಒಬ್ಬ ಕಾಣಿಸಲಿಲ್ಲ. ಧ್ವಜ ಕಾಣಿಸ್ತಾ ಇಲ್ಲವಲ್ಲ. ಅಷ್ಟರಲ್ಲಿ ಗೋಧೂಳಿ ಕಾಣಿಸಿತು. ಅದು ಗೋಧೂಳಿ ನೋಡಿದಾಗಲೇ ಅರ್ಥ ಆಗ್ತದೆ. ಗೋವುಗಳು ಸಾಯಂಕಾಲದ ಹೊತ್ತು ಮನೆಗೆ ಸಾಗುವಾಗ ಉಂಟಾಗುವ ಧೂಳಿಗೆ ಗೋಧೂಳಿ ಅಂತ ಹೆಸರು. ಆ ಲಗ್ನಕ್ಕೆ ಗೋಧೂಳಿ ಲಗ್ನ ಅಂತ ಹೆಸರು. ಆ ಗೋವುಗಳು ಧೂಳೆಬ್ಬಿಸುವುದನ್ನು ನೋಡಿದ. ಓ, ಇಷ್ಟು ಗೋವುಗಳು ಹಿಂದೆ ಇದ್ದಾವೆ ಅಂದರೆ ಮುಂದುಗಡೆ ಇನ್ನೆಷ್ಟು ಗೋವುಗಳಿರಲಿಕ್ಕಿಲ್ಲ. ಗೋವುಗಳು ಅಟ್ಟ ಸಾಕ್ತಾ ಇದ್ದಾವೆ ಅಂದರೆ ಅಲ್ಲಿ ದುರ್ಯೋಧನ ಇದ್ದಾನೋ ಬಿಟ್ಟಿದ್ದಾನೋ ಬೇರೆ ಪ್ರಶ್ನೆ. ಗೋವುಗಳನ್ನು ಬಿಡಿಸುವುದು ನನ್ನ ಮೊದಲ ಕೆಲಸ, ಗೋ ರಕ್ಷಣೆಗೋಸ್ಕರ ನಾನು ಬಂದಿರತಕ್ಕಂಥವ ಅಂತ ಹೇಳಿದ. ರಥವನ್ನು ಎಡಕ್ಕೆ ಹೊಡಿ. ಮಧ್ಯದಲ್ಲಿ ಸೇನೆ ಇದೆ, ಭೀಷ್ಮ ದ್ರೋಣಾದಿಗಳು ಮುಂದೆ ಇದ್ದಾರೆ. ವಸ್ತುತಃ ಭೀಷ್ಮನು ಕೂಡ ಒಂದು ವ್ಯೂಹ ರಚನೆ ಮಾಡಿದ್ದಾನೆ. ವ್ಯೂಹದ ಮುಂಭಾಗದಲ್ಲಿ ಕರ್ಣ, ಎಡಭಾಗ ಬಲಭಾಗಗಳಲ್ಲಿ ಕೃಪದ್ರೋಣರು, ಮಧ್ಯದಲ್ಲಿ ಅಶ್ವತ್ಥಾಮ, ಹಿಂಭಾಗದಲ್ಲಿ ಭೀಷ್ಮಾಚಾರ್ಯರು ಸ್ವತಃ ತಾವು ನಿಂತಿದ್ದಾರೆ. ಈ ರೀತಿಯ ಒಂದು ವ್ಯೂಹ ರಚನೆ ನಡೆದಿದೆ ಅಲ್ಲಿ. ಅದಕ್ಕೆ ತಾರ್ಕ್ಷ್ಯ ವ್ಯೂಹ ಅಂತ ಹೆಸರು. ಗರುಡ ವ್ಯೂಹವನ್ನು ನಿರ್ಮಾಣ ಮಾಡಿದ್ದಾರೆ. ಒಬ್ಬನೇ ಬಂದಿದ್ದಾನೆ ಅರ್ಜುನ, ಒಬ್ಬನಲ್ಲಿ ಹೋರಾಡುವುದಕ್ಕೆ ದೊಡ್ಡ ವ್ಯೂಹ ರಚನೆ ಆಗಿದೆ. ಹಿಂದಕ್ಕೆ ಮುಂದಕ್ಕೆ ನಡೆಯುತ್ತಲ್ಲೋ ಕುರುಕ್ಷೇತ್ರದಲ್ಲಿ ಅಭಿಮನ್ಯುವನ್ನು ಒಳಗೆ ಸಿಕ್ಕಿಸಿ ಹಾಕುವುದಕ್ಕೆ ಚಕ್ರವ್ಯೂಹ, ಹಾಗೆ ಒಂದು ಇಲ್ಲಿ ವ್ಯೂಹ ರಚನೆಯನ್ನು ನಡೆಸಿದ್ದಾರೆ. ಅರ್ಜುನ ವ್ಯೂಹವನ್ನು ಮುಟ್ಟಲಿಕ್ಕೆ ಹೋಗಲಿಲ್ಲ, ರಥವನ್ನು ಪ್ರದಕ್ಷಿಣೆ ಮಾಡಿಸಿದ. ದ್ರೋಣಾಚಾರ್ಯರು ಹೇಳಿದರು ಅರ್ಜುನ ಅಂತ ಸ್ಪಷ್ಟ ಗೊತ್ತಾಗ್ತಾ ಇದೆ, ಯಾಕಂದ್ರೆ ನಮಗೆಲ್ಲ ಸುತ್ತು ಬಂದೇ ಅವ ಯುದ್ಧ ಮಾಡುವುದು. ಈಗಾಗಲೇ ಬಾಣಗಳನ್ನು ಹೊಡೆದು ಪಾದದ ಹತ್ತಿರ ಊರುವುದರ ಮೂಲಕ ನಮಸ್ಕಾರ ಮಾಡಿ ಆಗಿದೆ. ಈಗ ಪ್ರದಕ್ಷಿಣೆ ಹಾಕುವುದಕ್ಕೆ ಶುರು ಮಾಡಿದ್ದಾನೆ. ಆದರೆ ಅರ್ಜುನ ಪ್ರದಕ್ಷಿಣೆ ಹಾಕುವುದಕ್ಕೆ ಹೊರಟವ ಅಲ್ಲ. ಯಾಕಂದರೆ ಪ್ರದಕ್ಷಿಣೆಯೇ ದೊಡ್ಡ ವಿಷಯ ಅಲ್ಲ. ಈಗ ಮಾಡಬೇಕಾದ್ದು ಯುದ್ಧ. ಗುರುಗಳಿಗೆ ಪ್ರದಕ್ಷಿಣೆಗಿಂತ ಮುಖ್ಯ ಬೇಕಾದ್ದು ದಕ್ಷಿಣೆ. ಗುರುಗಳು ಕೊಟ್ಟ ವಿದ್ಯೆಯನ್ನು ಕಾಲದಲ್ಲಿ ಸರಿಯಾಗಿ ವಿನಿಯೋಗಿಸುವುದೇ ದಕ್ಷಿಣೆ ಅಂತ ಆ ಪರಶುರಾಮಾಚಾರ್ಯರು ಭೀಷ್ಮನ ಮುಂದೆ ಹೇಳಿರುವಂತಹ ವಿಷಯ ಅಲ್ವಾ. ಆ ಕಾರಣದಿಂದ ಈತ ಪ್ರದಕ್ಷಿಣೆ ಹಾಕಿದ್ದಲ್ಲ, ಇವ ಹಿಂದಕ್ಕೆ ಹೋಗಿ ಗೋವುಗಳನ್ನು ಬಿಡಿಸುವುದಕ್ಕೋಸ್ಕರ ಹೊರಟವ. ರಥ ಸುತ್ತು ಬಂದು ಮತ್ತೆ ಪ್ರದಕ್ಷಿಣೆ ಬರ್ತದೆ ಅಂತ ಅಂದುಕೊಂಡ್ರೆ ಆ ಕಡೆ ಓಡಿಯೋ ಹೋಯಿತು. ಆಗ ಭೀಷ್ಮಾಚಾರ್ಯರಿಗೆ ಅರ್ಥ ಆಯಿತು, ನನ್ನ ರಾಜ ಸತ್ತ ಅಂತ. ರಾಜನನ್ನು ಉಳಿಸುವುದಕ್ಕೋಸ್ಕರ ಭೀಷ್ಮಾಚಾರ್ಯರು ಅಲ್ಲಿಂದಲೇ ಬಾಣಪ್ರಯೋಗವನ್ನು ಮಾಡಿಕೊಂಡು, ಅಂದರೆ ಅರ್ಜುನನ ಬೆನ್ನಿನ ಭಾಗಕ್ಕೆ ಬಾಣಪ್ರಯೋಗ ನಡೆಯಿತು. ಭೀಷ್ಮಾಚಾರ್ಯರಿಗೆ ರಾಜನನ್ನು ಉಳಿಸುವ ಕರ್ತವ್ಯ ಮುಖ್ಯವಾಗಿ ಹೋಯಿತು. ಅರ್ಜುನ ತಿರುಗಿ ನಿಂತ, 4 ಬಾಣಗಳಿಂದ ಅವರ ಕುದುರೆಯನ್ನು ಹೊಡೆದ. ಕುದುರೆಗಳು ಕೈಕಾಲು ಮುರ್ಕೊಂಡು ಬಿದ್ದುವಂತೆ. ಅಂತೂ ಭೀಷ್ಮರ ರಥ ಮುಂದೆ ಬರುವುದಿಲ್ಲ ಅಂತ ತೀರ್ಮಾನವಾದ ಮೇಲೆ ಈತ ಮುಂದೆ ಸಾಗಿ ಹೋಗಿ ಗೋವುಗಳ ಮುಂದೆ ಬೇಲಿಯನ್ನು ಕಟ್ಟಿ ಗೋವುಗಳು ಮುಂದೆ ಹೋಗದೇ ಇರುವ ಹಾಗೆ ಮೊದಲು ತಡೆದ. ನೋಡಿದರೆ ಗೋವುಗಳಿಗಿಂತ ಎಷ್ಟೋ ದೂರದಲ್ಲಿ ದುರ್ಯೋಧನ ಇದ್ದಾನೆ. ದುರ್ಯೋಧನನ ಮುಂದೆಯೂ ಕೂಡ ಈ ಕಡೆಯಿಂದ ಬಾಣ ಹೊಡೆದು ದುರ್ಯೋಧನನ ಮುಂದೆ ಅಡ್ಡ ಹಾಕಿದಂತೆ. ಅಡ್ಡ ಹಾಕುವ ಹೊತ್ತಿಗೆ ಹಿಂಭಾಗದಿಂದ ಅಶ್ವತ್ಥಾಮ ಕರ್ಣ ಪ್ರಭೃತಿಗಳು ಓಡಿ ಬಂದಾಗ ದುರ್ಯೋಧನ ಎಲ್ಲಿಂದಲೋ ತಪ್ಪಿಸಿಕೊಂಡು ಬಂದು ಅವರ ಮಧ್ಯದಲ್ಲಿ ಸೇರಿಕೊಂಡ. ಅಂತೂ ದುರ್ಯೋಧನ ಮತ್ತೆ ಯುದ್ಧದಲ್ಲಿ ಸೇರಿಕೊಂಡು ನಿಂತ. ಇದು ಒಂದು ಪ್ರಕರಣ ನಡೆಯಿತು. ಅರ್ಜುನ ಉತ್ತರನಿಗೆ ಹೇಳಿದ, ಯಾವ ಹಗ್ಗಗಳನ್ನು ಪ್ರಧಾನ ಗೋವುಗಳಿಗೆ ಕಟ್ಟಿದ್ದಾರೆ ಮುಂಭಾಗದಲ್ಲಿ, ಆ ಹಗ್ಗಗಳಿಗೆ ಬಾಣ ಹೊಡೆಯುವುದು ಬೇಡ, ಹಸುಗಳಿಗೆ ಹೆದರಿಕೆ ಆಗ್ತದೆ, ನೀನು ಇಳಿದು ಹೋಗಿ ಅದನ್ನು ಬಿಚ್ಚು ಅಂತ ಹೇಳಿದ. ಹಸುಗಳನ್ನು ಹೆದರಿಸುವುದೂ ತಪ್ಪು ಅಂತ ಎಂಥ ನೀತಿಗಳು ಕೆಲವು. ನಮ್ಮದೆಲ್ಲ ಕ್ರಮ ಉಂಟು. ದೀಪಾವಳಿಯಲ್ಲಿ ಒಂದು ಗೋಪೂಜೆಯ ಕಾರ್ಯಕ್ರಮ ಉಂಟು. ಅವತ್ತು ನಮ್ಮ ಮನೆಯಲ್ಲೆಲ್ಲ ಹೇಳ್ತಾ ಇದ್ದದ್ದು ಇವತ್ತಿಗೂ ನಮಗೆ ಆ ಗೋಪೂಜೆಯ ಸಂದರ್ಭದಲ್ಲಿ ನೆನಪಾಗೋದು, ಅವತ್ತು ಒಂದು ದಿವಸ ಗೋವುಗಳಿಗೆ ಹೊಡಿಬಾರ್ದು ಅಂತ. ನಾನು ಪುಟ್ಟ ಹುಡುಗ ಇದ್ದಾಗ ನಮಗೆ ಹೇಳೋದು, ಅವತ್ತು ಒಂದು ದಿವಸ ಗೋವುಗಳಿಗೆ ಯಾವತ್ತೂ ಹೊಡಿಬಾರ್ದು, ಅವತ್ತು ದೋಸೆ ಕೊಡಬೇಕು, ಪಂಚಗಜ್ಜಾಯ ಕೊಡಬೇಕು, ಅದಕ್ಕೆಲ್ಲ ಅಂದರೆ ಅವತ್ತು ಮಾತ್ರ ಕೊಡಲಿಕ್ಕಿರುವುದು. ನಮಗೆ ಆ ರೀತಿ ಮನಸ್ಸಿನಲ್ಲಿ ಭಾವ ಬಂದು ಹೋಗಿತ್ತು. ಒಂದು ದಿವಸ ಹೊಡಿಬಾರ್ದಲ್ಲ, ಗೋಪೂಜೆ ಪ್ರತಿನಿತ್ಯವೂ ನಡೆಸಬೇಕಾದ್ದಲ್ವಾ. ಗೋವುಗಳನ್ನು ಹಿಂಸಿಸುವುದಕ್ಕೆ ಅವಕಾಶ ಇಲ್ಲ. ಹಿಂಸಿಸಬಹುದು, ಯಾವ ಉದ್ದೇಶದಿಂದ? ಕೃಷಿಯ ಉದ್ದೇಶದಿಂದ ಮಾತ್ರ. ಅದಕ್ಕೆ ಅವಕಾಶವನ್ನು ಭೀಮಸೇನ ಕೊಟ್ಟಿದ್ದಾನೆ. ಉದ್ಯೋಗ ಪರ್ವದಲ್ಲಿ ಹೇಳ್ತಾನೆ, ನಸ್ಸು ಬದ್ಧಂತಿ ವಾರ್ಷ್ಣೇಯ,
ನೀನು ಭಾರಿ ಹಿಂಸೆ ಹಿಂಸೆ ಅಂತ ಹೇಳ್ತಾ ಇದೆಯಲ್ವ ಧರ್ಮರಾಜ, ಈ ಹಿಂಸೆ ಯುದ್ಧ ಮಾಡಬಾರ್ದು, ಹಾಗಾದರೆ ನಾಳೆಯಿಂದ ಊಟ ಬಿಡು. ಯಾಕೆ? ನೀನು ಊಟ ಮಾಡುವ ಅಕ್ಕಿ ಉಂಟಲ್ಲ, ಆ ಅಕ್ಕಿ ಬಂದದ್ದು ಹೇಗೆ ಗೊತ್ತೋ? ಎತ್ತುಗಳ ಮೂಗನ್ನು ತೂತು ಮಾಡಿ ಹಗ್ಗ ಹಾಕಿ ಹಗ್ಗಕ್ಕೆ ಹಗ್ಗ ಕಟ್ಟಿ ಎಳೆದು ಹೊಡೆದು ಉತ್ತು ಬಂದಿರತಕ್ಕಂಥ ಅಕ್ಕಿ. ನೀನು ಹಿಂಸೆ ಮಾಡದೆ ಹೋದರೆ ತಿನ್ನುವುದಕ್ಕೆ ಅಕ್ಕಿ ಸಿಗುವುದಿಲ್ಲ. ಆ ಹಿಂಸೆಯನ್ನು ನೀನು ಯೋಚಿಸಿಕೊಂಡು ಅಕ್ಕಿ ಉಣ್ಣದೇ ನಿಲ್ತೀಯೋ? ಅವತ್ತು ಮಾಡಿದ ಹಿಂಸೆ ಯಾಕೆ? ಅದರಿಂದ ಒಂದಷ್ಟು ಹುಲ್ಲು ಬಂತು, ಆ ಹುಲ್ಲನ್ನು ಹಾಕಿ ಅದೇ ಎತ್ತನ್ನು ಬೆಳೆಸಿದ್ದೇವಲ್ಲ. ಹಾಗಾದರೆ ಎತ್ತು ಬೆಳೆಯುವುದಕ್ಕೋಸ್ಕರ ಹಿಂಸೆ ನಡೆಯಿತು, ಎತ್ತನ್ನು ಬೆಳೆಯುವುದಕ್ಕೋಸ್ಕರ ಹಿಂಸೆ ನಡೆಯಿತು. ಹಿಂಸೆ ಅಂದರೆ ಏನು ಅಂತ ಅರ್ಥ ಮಾಡಿಕೋ ಅಂತ ಧರ್ಮರಾಜನಿಗೆ ಭೀಮಸೇನ ಬುದ್ಧಿ ಹೇಳ್ತಾನೆ. ಆ ನಿಟ್ಟಿನಿಂದ ಹಿಂಸೆ ಅನ್ನುವುದು ಜೀವನದ ಒಂದು ಅನಿವಾರ್ಯವಾದಂತಹ ಅಂಗ. ಅಂತಹ ಹಿಂಸೆ ಅದು ಗೋವಿನ ಮೂಲಕ, ಗೋವಿಗೆ ಹಿಂಸೆ ಮಾಡುವುದಾದರೂ ನಾವು ಹಿಂಸೆ ಅನ್ನೋ ಶಬ್ದ ಉಂಟಲ್ಲ, ಅದಕ್ಕೆ ಅರ್ಥ ತುಂಬ ಕಷ್ಟ ಹೇಳುವುದು. ಅವನು ಚೂರಿ ಹಾಕಿದ ಅಂತ ಹೇಳಿದರೆ ಹಿಂಸೆ ಅಂತ ನಾವು ಎದ್ದು ಬಿಡಬಾರ್ದು, ಕೇಳಬೇಕು. ಅದು ಯಾರು ದಾರಿಯಲ್ಲಿ ಹೋಗುವಾಗ ಡಕಾಯಿತ ಚೂರಿ ಹಾಕಿದ್ದೋ, ಆಸ್ಪತ್ರೆಯಲ್ಲಿ ದುರ್ಮಾಂಸ ತೆಗೆಯುವುದಕ್ಕೋಸ್ಕರ ಡಾಕ್ಟರ್ ಚೂರಿ ಹಾಕಿದ್ದು ಅಂತ ಕೇಳಬೇಕು. ಆವಾಗ ಅದು ಹಿಂಸೆಯೋ ಅಹಿಂಸೆಯೋ ಅರ್ಥವಾಗ್ತದೆ. ಯದ್ವಾ ತದ್ವಾ ಹೊಡೆದಿದ್ದಾಳೆ ಅಂತ ಹೇಳಿದ ಕೂಡಲೇ ಹಿಂಸೆ ಅಂತ ಹೇಳಬಾರ್ದು. ಮಲತಾಯಿ ಮಗನಿಗೆ ಹೊಡೆದದ್ದು, ಅಥವಾ ಶಾಲೆಗೆ ಹೋಗುವುದಿಲ್ಲ ಅಂತ ಹಠ ಹಿಡ್ದ ಮಗನಿಗೆ ಅಮ್ಮ ಹೊಡೆದದ್ದು. ಅಮ್ಮ ಹೊಡೆದದ್ದು ಯಾಕೆ ಅಂದರೆ ನಾಳೆ ಅಮ್ಮನಿಗೆ ಹೊಡೆಯುವಂಥ ಮಗ ಆಗಬಾರ್ದು ಅಂತ ಹೊಡೆದದ್ದು. ಊರಿನಲ್ಲಿ ಈತನ ಒಬ್ಬ ಡಕಾಯಿತ ಆಗಬಾರ್ದು ಅಂತ ಹೊಡೆದದ್ದು. ಆ ಭಾವ ಎಲ್ಲಿದೆ? ಭಾವದ ಮೇಲೆ ಹಿಂಸೆಯೋ ಅಹಿಂಸೆಯೋ ಅನ್ನೋದು ನೆಲೆ ನಿಂತಿದೆಯೋ ಹೊರತು ಬಾಹ್ಯ ಕ್ರಿಯೆಯ ಮೇಲೆ ನಿಂತದ್ದಲ್ಲ. ಆದ್ದರಿಂದ ಈ ಅರ್ಜುನನ ಭಾವ ಏನು? ಹಸುಗಳನ್ನು ಹೆದರಿಸುವ ಕೆಲಸವನ್ನು ಮಾಡಬಾರ್ದು. ನೀನೇ ಹೋಗಿ ಬಿಚ್ಚು, ಒಂದಷ್ಟು ಪುಣ್ಯ ಬರ್ತದೆ. ಉತ್ತರ ಕೆಳಗಿಳಿದು ಹೋಗಿ ಹಸುಗಳ ಅಷ್ಟೂ ಕುತ್ತಿಗೆಗೆ ಒಂದು ಹಗ್ಗವನ್ನು ಕಟ್ಟಿ ಹಿಡ್ಕೊಂಡಿದ್ರಲ್ಲ, ಆ ಹಗ್ಗವನ್ನು ಬಿಚ್ಚಿದ. ಹಸುಗಳು ಅಂಬೇ ಅಂತ ಹೇಳ್ಕೊಂಡು ಹಿಂದಕ್ಕೆ ಓಡಿದವು. ಹಿಂದಕ್ಕೆ ಓಡುವಾಗ ಆ ಹಸುಗಳನ್ನು ನೋಡ್ತಾ ಇದ್ದ 10-20 ಗೋಪಾಲಕರ ಹೆಣ ಬಿದ್ದಿತ್ತು. ಗೋಪಾಲಕರನ್ನು ಕೊಂದು ಹಾಕಿದ್ದಾರೆ. ಈ ಹಸುಗಳು ಬಂದು ಅವರನ್ನು ನೆಕ್ತಾವಂತೆ. ಹಸುಗಳು ತಮ್ಮನ್ನು ಪಾಲನೆ ಮಾಡ್ತಾ ಇದ್ದಂತಹ ಗೋಪಾಲಕರನ್ನು ನೆಕ್ತಾವೆ. ನೆಕ್ಕಿದಾಗ ಒಂದು 7-8 ಜನ ಎದ್ದರಂತೆ ಆ ಶಕ್ತಿಯಿಂದ. ಹಸು ನೆಕ್ಕಿದ ಬಲದಿಂದ ಎದ್ರು ಅವರು. ಅರ್ಧಂಬರ್ಧ ರಕ್ತ ಸೋರಿ ಹೋಗಿದೆ, ಮೇಯ ಮೇಲೆ ಬಾಣ ಸಿಕ್ಕಿ ಹಾಕಿಕೊಂಡಿದೆ. ಹಾಗೆ ಎದ್ದು ಮತ್ತೆ ಗುಣಮುಖರಾಗಿರ್ತಾರೆ ಅಂತ ಅರ್ಥ. ಹಸುವಿನಲ್ಲಿರುವ ಅಮೃತತ್ವ ಏನು, ಅಮೃತಪ್ರದತ್ವ ಏನು ಅನ್ನುವುದನ್ನು ವ್ಯಾಸರು ವರ್ಣನೆ ಮಾಡ್ತಾರೆ. ಅಂತೂ ಗೋವುಗಳ ಬಿಡುಗಡೆಯಾಯಿತು. ಅರ್ಜುನ ಮತ್ತೆ ಯುದ್ಧವನ್ನು ಎದುರಿಸುವುದಕ್ಕೆ ಬಂದ. ಘನಘೋರ ಯುದ್ಧ ನಡೆಯಿತು. ವೇದವ್ಯಾಸರು 13 ಅಧ್ಯಾಯಗಳನ್ನು ಇಲ್ಲಿ ಯುದ್ಧಕ್ಕೋಸ್ಕರ ಸೀಮಿತವಾಗಿಟ್ಟಿದ್ದಾರೆ. ಮಹಾಭಾರತ ಅಂತ ಹೇಳಿದ್ರೇ ಯುದ್ಧ. ಯುದ್ಧದಲ್ಲಿ ನಾವು ಮೋಕ್ಷದ ವಿಷಯವನ್ನು ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ವ್ಯಾಸರು ಮಹಾಭಾರತವನ್ನು ನಮಗೆ ಹೇಳಿಕೊಟ್ಟದ್ದು. ಮಹಾಭಾರತದಲ್ಲಿ ಪ್ರಾಧಾನ್ಯ ಇರುವುದು ಯಾವುದಕ್ಕೆ ನೋಡಿ. ಒಟ್ಟು ಇರುವುದೆಷ್ಟು? 18 ಪರ್ವ. 18 ಪರ್ವಗಳಲ್ಲಿ ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣ ಪರ್ವ, ಶಲ್ಯ ಪರ್ವ ಅಂದರೆ ಗದಾಪರ್ವ ಸೇರಿಕೊಂಡಂತಹ ಶಲ್ಯ ಪರ್ವ, ಇಷ್ಟು ಭೀಷ್ಮ ಪರ್ವದಿಂದ ಹಿಡಿದು ದ್ರೋಣ, ಕರ್ಣ, ಶಲ್ಯದ ನಂತರ ಸೌಪ್ತಿಕದ ತನಕವೂ ಕೂಡ ಯುದ್ಧವೋ ಯುದ್ಧ. 18ರಲ್ಲಿ 5 ಪರ್ವದಷ್ಟು ಯುದ್ಧ ಅಂದರೆ ಏನರ್ಥ? ಇನ್ನು ಉಳಿದ ಪರ್ವಗಳಲ್ಲೂ ಕೂಡ ಯುದ್ಧಕ್ಕೋಸ್ಕರ ಮೀಸಲಿಟ್ಟ ಭಾಗ ಎಷ್ಟು? ರಾಜನೀತಿಯಲ್ಲಿ ಯುದ್ಧ ಧರ್ಮ ಅನ್ನುವುದು ಒಟ್ಟು 6 ಬಗೆಯಲ್ಲಿ ನಡೆಯುತ್ತೆ. ಅದನ್ನೇ ಸಂಧ್ಯಾದಿಗಳು ಅಂತ ಹೇಳುವುದು. ಸಂಧಿ, ವಿಗ್ರಹ, ಯಾನ, ಆಸನ, ಭೇದ ಮತ್ತು ಸಂಶ್ರಯ. ದ್ವೈದೀಭಾವ ಅಂತ ಕರೀತಾರೆ. ದ್ವೈದೀಭಾವ ಮತ್ತು ಸಂಶ್ರಯ ಅಂತ ಹೇಳುವ ಒಟ್ಟು 6 ಉಪಾಯಗಳು. ಚತುರೋಪಾಯಗಳ ಜೊತೆಗೆ ಸಾಮ, ದಾನ, ದಂಡ, ಭೇದ ಅನ್ನುವ 4 ಉಪಾಯದ ಜೊತೆಗೆ ಈ 6 ಉಪಾಯಗಳನ್ನು ವೇದವ್ಯಾಸರು ಅಲ್ಲಲ್ಲಿ ಹೇಳ್ತಾರೆ. ಧರ್ಮರಾಜನಲ್ಲಿ ಬಂದು ದೂರ್ವಾಸರು ಪ್ರಶ್ನಿಸುವಾಗ ಈ 6 ಉಪಾಯಗಳನ್ನು ಸರಿಯಾಗಿ ನಡೆಸ್ತಾ ಇದೆಯಾ ಅಂತ ಕೇಳ್ತಾರೆ. ಕಾಡಿನಲ್ಲಿದ್ದಂತಹ ಧರ್ಮರಾಜನ ಕೈಯಲ್ಲಿ. ಅಂದರೆ ಕಾಡಿನಲ್ಲಿರುವಂತಹ 80,000 ಅಥವಾ 88,000 ಸ್ನಾತಕರು ಮತ್ತು 10,000 ಸನ್ಯಾಸಿಗಳು ಅವರಿಗೆ ಅಕ್ಷಯ ಪಾತ್ರೆಯಿಂದ ಅನ್ನ ಹಾಕ್ತಾ ಇದ್ದಾರಲ್ಲ, ಅವರ ಮಧ್ಯದಲ್ಲೂ ಇಂಥದ್ದು ಬೇಕಾಗುತ್ತೆ ನಿನಗೆ ಅಂತ ದೂರ್ವಾಸರು ಉಪದೇಶ ಮಾಡ್ತಾರೆ. ಅಂತಹ 6 ಉಪಾಯಗಳೇನಿದ್ದಾವೆ, ಸಂಧಿ ಅಂದರೆ ಯಾವ ಹೊತ್ತಿಗೆ ಇನ್ನೊಬ್ಬರ ಜೊತೆಗೆ ಸಂಧಾನ ಮಾಡಬೇಕು. ವಿಗ್ರಹ, ಯುದ್ಧಕ್ಕೆ ಮುಂದಕ್ಕೆ ಸಾಗಿ ಅವರನ್ನು ಹಿಂದಕ್ಕೆ ಅಟ್ಟಬೇಕು. ಸ್ಥಾನ ಅಥವಾ ಯಾನ, ಯಾವ ಹೊತ್ತಿಗೆ ನಾವು ಓಡಿಬಿಡಬೇಕು, ಓಡಿ ಆಮೇಲೆ ನೋಡಿಕೊಳ್ಳೋಣ ಅಂತ ಓಡಬೇಕು. ಯಾನದ ಜೊತೆಗೆ ಅವರನ್ನೇ ಆಶ್ರಯಿಸುವುದು, ಸಂಶಯ, ಅವರನ್ನು ಆಶ್ರಯಿಸುವುದು. ನೀವೇ ರಾಜರಾಗಿ ಅಂತ ಹೇಳ್ತಕ್ಕಂತಹ ಸಂಶ್ರಯಣ ಯಾವಾಗ ನಾವು ನಡೆಸಬೇಕು ಅನ್ನುವ ಈ ಏನು ಪ್ರಕ್ರಿಯೆಗಳಿದ್ದಾವೆ
ಆ ಪ್ರಕ್ರಿಯೆಗಳನ್ನೆಲ್ಲ ಬಲ್ಲಂತಹ ವ್ಯಕ್ತಿಗಳು ನಡೆಸಬೇಕಾದದ್ದು. ಈಗ ಇಲ್ಲಿ ರಾಜಧರ್ಮದ ಅನುಗುಣವಾಗಿ ವಸ್ತುತಃ ಇಷ್ಟು ಜನ ಸೇರಿದಾಗ ಈತ ಯುದ್ಧ ಮಾಡಬೇಕಾಗಿಲ್ಲ. ಯಾಕಂದರೆ ಗೋವುಗಳನ್ನು ಬಿಡಿಸುವ ಕೆಲಸ ಆಗಿ ಹೋಗಿದೆ. ಆದರೆ ಈತ ಉತ್ತರ ಕುಮಾರ ಏನು ಹೇಳಿ ಬಂದಿದ್ದಾನೆ, ಅಲ್ಲಿ ಉತ್ತರ ಕುಮಾರ ಹೇಳಿ ಬಂದಿದ್ದಾನೆ, ಬಂದಾಗ ಅಲ್ಲಿ ಅವರನ್ನೆಲ್ಲ ಸೋಲಿಸ್ತೀಯಲ್ಲ ನೀನು, ಸೋಲಿಸಿದ ಮೇಲೆ ಒಬ್ಬರನ್ನಳೆ ಅವರ ವಸ್ತ್ರವನ್ನು ಸ್ವಲ್ಪ, ಒಂದಿಷ್ಟು ಆಭರಣಗಳನ್ನು ಸ್ವಲ್ಪ. ಅದಕ್ಕೆ ಉತ್ತರೆ ಕಾರಣ ಕೊಟ್ಟಿದ್ದಾಳೆ, ನಾನು ಒಂದಷ್ಟು ಮುಂದಿನ ದಸರೆಗೆ, ದಶರಾತ್ರಿಯ ಆ ದೊಡ್ಡ ಹಬ್ಬಕ್ಕೋಸ್ಕರ ಒಂದಿಷ್ಟು ಪ್ರತಿಮೆಗಳನ್ನು ಮಾಡಿಟ್ಟಿದ್ದೇನೆ. ಶಿಲಾಬಾಲಿಕೆಯನ್ನು ನಾವು ಹೇಳುವುದಿಲ್ವ, ಅಂಥದ್ದು ಪುಂಜಿಕೆಗಳನ್ನು ನಾನು ಮಾಡಿಟ್ಟಿದ್ದೇನೆ. ಆ ಪುಂಜಿಕೆಗಳಿಗೆ ಅಲಂಕಾರ ಮಾಡುವುದಕ್ಕೆ ಒಳ್ಳೊಳ್ಳೆ ಬಟ್ಟೆ ಬೇಕು. ಹಸ್ತಿನಪುರದ ಬಟ್ಟೆ ಎಲ್ಲ ಭಾರಿ ಚಂದ ಅಂತೆ, ಅಲ್ಲಿ ಭಾರಿ ರೇಷ್ಮೆ ಎಲ್ಲ ಸಿಗುತ್ತಂತೆ. ಹಾಗೆ ಅವರೆಲ್ಲ ಹಾಕ್ಕೊಂಡಿರ್ತಾರಲ್ಲ, ಅದರಲ್ಲಿ ಒಂದಿಷ್ಟು ಆಭರಣ, ಒಂದಿಷ್ಟು ಬಟ್ಟೆ ಎಲ್ಲ ತಗೊಂಡು ಬಾ ಅಂದರೆ ನಾವೆಲ್ಲ ತಲೆಗೆ ಹಾಕ್ಕೊಳ್ಳಿಕ್ಕೆ ಅವರ ಬಟ್ಟೆ ಅಂತ ಅವಳು ಕೇಳಿದ್ದಲ್ಲ. ತಮ್ಮ ಮನೆಯಲ್ಲಿರ್ತಕ್ಕಂತಹ ಕೆಲವು ಪುಂಜಿಕೆಗಳಿಗೆ ಅವುಗಳನ್ನು ಅಲಂಕಾರ ಮಾಡುವುದಕ್ಕೆ ಬೇಕಾಗಿ ತಗೊಂಡು ಬಾ ಅಂತ ಆಕೆ ಹೇಳಿ ಕಳಿಸಿದ್ದು. ಆದ್ದರಿಂದ ಅದನ್ನು ಈಗ ನಡೆಸಬೇಕಾಗಿದೆ. ಯುದ್ಧ ಘನಘೋರವಾಗಿ ನಡೆಯಿತು. ಯುದ್ಧಕ್ಕೆ ಇರತಕ್ಕಂತಹ ಪ್ರಾಧಾನ್ಯ, ಅಲ್ಲಿರ್ತಕ್ಕಂಥ ಸಂಧಿ ವಿಗ್ರಹ ಇತ್ಯಾದಿ 6 ಉಪಾಯಗಳಿಗೆ ಸಂಬಂಧಪಟ್ಟ ಪ್ರಾಧಾನ್ಯವನ್ನು ನಿರೂಪಿಸುವುದು ಕೂಡ ಮಹಾಭಾರತದ ಒಂದು ಮೂಲಭೂತವಾದ ಉದ್ದೇಶ. ಆ ದೃಷ್ಟಿಯಿಂದ ಇಲ್ಲಿ 13 ಅಧ್ಯಾಯಗಳಲ್ಲಿ, ಸರ್ಗಗಳಲ್ಲಿ ಯುದ್ಧದ ನಿರೂಪಣೆ. ಪ್ರತ್ಯೇಕವಾದ ಯುದ್ಧ, ಅಶ್ವತ್ಥಾಮನ ಜೊತೆಗೆ, ಕರ್ಣನ ಜೊತೆಗೆ, ಭೀಷ್ಮದ್ರೋಣರ ಜೊತೆಗೆ, ದುರ್ಯೋಧನನ ಜೊತೆಗೂ ಕೂಡ ಪ್ರತ್ಯೇಕವಾದಂತಹ ಯುದ್ಧಗಳು. ಆಮೇಲೆ ದ್ವಂದ್ವಶಃ 2 ಜನರ ಜೊತೆಗೆ ಅರ್ಜುನ ನಡೆಸಿದಂತಹ ಯುದ್ಧ. ಆಮೇಲೆ ಎಲ್ಲರೂ ಸೇರಿ ಷಡಧಿಪತಿಗಳು ಅಂತ ಕರೆಸಿಕೊಂಡಂತಹ 6 ಜನ ಸೇರಿ ಒಬ್ಬ ಅರ್ಜುನನ ಜೊತೆಗೆ ಯುದ್ಧ ನಡೆಸಿದ್ದು. ಇಷ್ಟಾದಾಗ ಅರ್ಜುನನಿಗೆ ಇನ್ನು ಎಷ್ಟು ಹೊತ್ತು ಇದನ್ನು ಕಾಯಿಸೋದು? ಯಾಕಂದರೆ ನಮ್ಮ ಕೆಲಸ ಆಗಿ ಹೋಗಿದೆ. ಇವರನ್ನೆಲ್ಲ ಹೊಡೆದು ಸಾಯಿಸುವ ಉದ್ದೇಶ ಅಂತೂ ನನಗಿಲ್ಲ. ದುರ್ಯೋಧನನನ್ನೊಂದು ಸಾಯಿಸಿದರೆ ಒಳ್ಳೆಯದು ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡಿದ್ದೆ. ದುರ್ಯೋಧನ, ಕರ್ಣ ಇಬ್ಬರನ್ನೂ ಸಾಯಿಸಬೇಕು ಅಂತ. ಆದರೆ ಯಾಕೋ ಕಾಲ ಬಂದಿಲ್ಲ ಅಂತ ವಾತಾವರಣ ಹೇಳ್ತಾ ಇದೆ. ಭೀಷ್ಮರು ಇರುವಲ್ಲಿಯ ತನಕ ದುರ್ಯೋಧನ ಸಾಯುವುದಿಲ್ಲ ಅನ್ನೋದು ಸ್ಪಷ್ಟ. ಯಾಕಂದರೆ ಅದೊಂದು ಗಂಧದ ಮರ, ಭೀಷ್ಮರೆಂಬ ಗಂಧದ ಮರ. ಗಂಧದ ಮರವನ್ನು ಎಲ್ಲಿಯ ತನಕ ಕತ್ತರಿಸುವುದಿಲ್ಲ, ಅಲ್ಲಿಯ ತನಕ ಗಂಧದ ಮರದ ಒಳಗೆ ಸೇರಿಕೊಂಡ ಕಾಳಿಂಗ ಸರ್ಪವನ್ನು ನಾಶ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ನಾನು ಭೀಷ್ಮರನ್ನು ಕತ್ತರಿಸುವುದಕ್ಕೆ ನಾನು ಸಿದ್ಧ ಇಲ್ಲ. ಆದ್ದರಿಂದ ದುರ್ಯೋಧನ ಉಳ್ಕೊಳ್ತಾನೆ. ಹಾಗಿದ್ರೆ ಏನು? ಹೋಗಿ ಧರ್ಮರಾಜನ ಹತ್ರ ಕೇಳುವುದು ಏನು ಮಾಡಬೇಕಿತ್ತು ಅಂತ. ಈಗಂತೂ ಬರುವಾಗ ಅವನಲ್ಲಿ ಕೇಳುವುದಕ್ಕೆ ಅವಕಾಶ ಇರಲಿಲ್ಲ, ಅವ ಆ ಕಡೆ ಹೊರಟು ಹೋಗಿದ್ದ. ತ್ರಿಗರ್ತರಾಜನಾದ ಸುಶರ್ಮನನ್ನು ಹೋರಾಡುವುದಕ್ಕೋಸ್ಕರ ಉತ್ತರ ಗೋಗ್ರಹಣ ಸ್ಥಳಕ್ಕೆ ಆತ ಹೋಗಿದ್ದ. ಹಾಗಾಗಿ ಅವನ ಹತ್ರ ಕೇಳಲಿಕ್ಕೆ ಆಗಲಿಲ್ಲ. ನಾನೇ ಎಲ್ಲ ಮುಗಿಸುವುದು ಸರಿಯಲ್ಲ ಅಂತ ಯೋಚಿಸಿದ. ಏನು ಮಾಡೋದು? ಇವರ ಬಟ್ಟೆ ತೆಗಿಬೇಕೀಗ. ಅಲ್ಲಿ ಹೋಗುವಾಗ ಉತ್ತರಿಯೇ ಇರಬಾರ್ದು, ಬರೀ ಮೈಯಲ್ಲಿ ಹೋಗಬೇಕು ಇವರೆಲ್ಲ. ಆ ಕೆಲಸ ಮಾಡಬೇಕು. ಮಾಡುವ ಬಗೆ ಹೇಗೆ? ಆತ ಇಂದ್ರನನ್ನು ಧ್ಯಾನಿಸಿದ. ಇಂದ್ರನಿಂದ ಉಪದಿಷ್ಟವಾದಂತಹ ಸಂಮೋಹನ ಮಂತ್ರವನ್ನು ಪಠಿಸಿದ. ಒಂದು ವಿಶಿಷ್ಟವಾದಂತಹ ನವಿಲಗರಿಯನ್ನು ಹಿಂಭಾಗದಲ್ಲಿ ಹೊಂದಿದ್ದಂತಹ ಕಾಕಪಕ್ಷ ಅಂತಹ ಬಾಣವನ್ನು ತಾನು ತನ್ನ ಬಿಲ್ಲಿಗೆ ಹೂಡಿದ. ಗಾಂಡೀವದಲ್ಲಿ ಅಗ್ನಿಯನ್ನು ಸ್ಮರಿಸಿದ. ಆ ಸಂಮೋಹನ ಮಂತ್ರವನ್ನು ಹೇಳಿ ಬಾಣವನ್ನು ಎಸೆದದ್ದೆಲ್ಲಿಗೆ? ಭೀಷ್ಮರು ದೂರದಲ್ಲಿರುವಾಗ ಕರ್ಣನ ಕಡೆಗೆ ಎಸೆದದ್ದು. ಇದರ ಪರಿಣಾಮ ಆ ಅಸ್ತ್ರ ಒಂದು ಸುತ್ತು ಹಾಕಿದಂತೆ ಭೀಷ್ಮರನ್ನು ಮಾತ್ರ ಹೊರಗೆ ಬಿಟ್ಟು ಒಂದು ಸುತ್ತು ಹಾಕಿತು. ಈ ಸುತ್ತು ಹಾಕಿದರ ಪರಿಣಾಮ ಏನಾಯಿತು ಅಂತೇಳಿದರೆ, ಇದ್ದವರು ಕೆಲವರು ನಿಂತ ಹಾಗೇ ಸ್ತಂಭೀಭೂತರಾದರು, ಕೆಲವರು ಅಡ್ಡ ಬಿದ್ದು ಶಿಲೆಯ ಹಾಗೆ ಬಿದ್ದು ಬಿಟ್ಟಿದ್ದಾರೆ, ಇನ್ನು ಕೆಲವರು ಹಾ ಹೋ ಅಂತ ಹೇಳ್ತಾ ಇದ್ದಾರೆ. ಅವರ ಮೇಗೆ ಬಾಣ ಬೀಳ್ತಾ ಇದೆ ಅಂತ. ಒಬ್ಬೊಬ್ಬರ ಮೇಲೆ ಬಾಣ ಬೀಳುವ ಹಾಗೆ ಅವರ ಅನುಭವ. ಆ ಬಾಣದಿಂದ ತಪ್ಪಿಸುವುದು ಹೇಗೆ ಅಂತ ಅತ್ತಿತ್ತ ಈ ಜೇನು ನೊಣಕ್ಕೆ ಕೈ ಹಾಕಿದಾಗ ಜೇನು ನೊಣಗಳೆಲ್ಲ ಮೈ ಚುಚ್ಚುವುದಕ್ಕೆ ಶುರು ಮಾಡಿದರೆ ಮನುಷ್ಯ ಹೇಗೆ ಹೋರಾಡ್ತಾನೆ ಹಾಗೆ ಹೋರಾಡುವುದಕ್ಕೆ ಪ್ರಾರಂಭಿಸಿಬಿಟ್ಟಿದ್ದಾರೆ. ಅಕ್ಕಪಕ್ಕದವರಿಗೆ ಆಶ್ಚರ್ಯ ಆಗ್ತಾ ಇದೆ. ಆದರೆ ಆಶ್ಚರ್ಯ ಆಗ್ತಾ ಇರೋ ಹೊತ್ತಿಗೆ ಅವರು ಬಿದ್ದು ಬಿಟ್ಟಿದ್ದಾರೆ. ಒಬ್ಬರಿಗೂ ಪ್ರಜ್ಞೆ ಇಲ್ಲ, ಯಾವುದೋ ವಿಚಿತ್ರ ಲೋಕದಲ್ಲಿ ಇದ್ದಾರೆ. ಇಂತಹ ಒಂದು ಸಂಮೋಹನಾಸ್ತ್ರದ ಪ್ರಯೋಗ ನಡೆದು ಹೋಯಿತು. ಈ ಸಂಮೋಹನಾಸ್ತ್ರ ಅನ್ನೋದು ಇತಿಹಾಸದಲ್ಲಿ ಅನೇಕ ಕಡೆಯಲ್ಲಿ ಪ್ರಯುಕ್ತವಾಗಿರ್ತಕ್ಕಂಥದ್ದು. ಖರದೂಷಣ ಪ್ರಭೃತಿಗಳು 14,000 ಜನ ಬರ್ತಾರೆ. ಒಬ್ಬ ಇದ್ದಾಗ ಪ್ರಯೋಗಿಸಬೇಕಾದ ಅಸ್ತ್ರ ಅದು. ಒಬ್ಬ ರಾಮನ ಮೇಲೆ ಅಷ್ಟು ಜನ ಬಂದಾಗ ರಾಮ ಪ್ರಯೋಗಿಸಿದ ಬಾಣದ ಪರಿಣಾಮ ಏನಾಯಿತು ಅಂತೇಳಿದರೆ, ಆ 14,000 ಜನಕ್ಕೆ ಪಕ್ಕದಲ್ಲಿದ್ದವ ರಾಮನ ಹಾಗೆ ಕಾಣಿಸೋದು. ಅಲ್ಲಿ ರಾಮ ಅಂತ, ಅವನಿಗೆ ಹೊಡಿಲಿಕ್ಕೆ ಹೋದಾಗ ಅವ ರಾಮ ಅಲ್ಲ, ಪಕ್ಕದಲ್ಲಿ ರಾಮ ಅಂತ ಕಾಣಿಸೋದು. ಇವನಿಗೆ ಹೊಡೆಯುವುದು ರಾಮ ಪುರಸ್ತಾತ್ ಪರತೋಪಿ ರಾಮ, ರಾಮ ಪರಂದಿಕ್ಷು ವಿದಿಕ್ಷು ರಾಮ.
ಎಲ್ಲಿ ನೋಡಿದರಲ್ಲಿ ರಾಮ ಅಂತ ಕಾಣಿಸಿತು. ಇವನೇ ರಾಮ ಅಂತ ಕೊನೆಗೆ ಹೋಗಿ ಕತ್ತಿಯಲ್ಲಿ ಕಡ್ದು ಹಾಕಿದರು. ಎಲ್ಲ ನೋಡಿದರೆ ಅವ ತಮ್ಮವನು, ಸತ್ತು ಕೆಳಗೆ ಬೀಳಬೇಕಾದ್ರೆ ಅವ ತಮ್ಮವರೇ ಆಗಿ ಹೋದರು. ರಾಮ ಎಲ್ಲೆಡೆಯಲ್ಲಿ ನಿಂತು ಹೋರಾಡಿದ ಒಂದು ವಿಶಿಷ್ಟವಾದ ಪ್ರಕರಣದಲ್ಲಿ ಸಂಮೋಹನದ ಸೂಚನೆ ಇದೆ ಅಂತ ವ್ಯಾಖ್ಯಾನಕಾರರು ಹೇಳ್ತಾರೆ. ಹಾಗೆ ಆ ಸಂಮೋಹನಾಸ್ತ್ರದ ಪ್ರಯೋಗವನ್ನು ಇಲ್ಲಿ ಅರ್ಜುನ ಮಾಡಿದ. ಸಂಮೋಹನಾಸ್ತ್ರ ಪ್ರಯೋಗಿಸಿದ ಕೂಡಲೇ ಎಲ್ಲರೂ ಸಮ್ಮುಗ್ಧರಾಗಲೇಬೇಕು ಅಂತ ನಿಯಮ ಏನಿಲ್ಲ. ಅದಕ್ಕೆ ಪ್ರತ್ಯಸ್ತ್ರವನ್ನು ಪ್ರಯೋಗಿಸಬಹುದು. ಆಗ್ನೇಯಾಸ್ತ್ರಕ್ಕೆ ಹೇಗೆ ವಾರುಣಾಸ್ತ್ರ ಅನ್ನೋದು ಪ್ರತ್ಯಸ್ತ್ರವಾಗ್ತದೋ ಅಂತಹ ಬುದ್ಧಿಮಂತರು ಅಲ್ಲಿದ್ದರೆ ಪ್ರಯೋಗಿಸಬಹುದು. ಆದರೆ ದ್ರೋಣಾಚಾರ್ಯರಿಗೂ ಕೂಡ ವಿಜ್ಞಾನಾಸ್ತ್ರದ ಪರಿಚಯ ಇರಲಿಲ್ಲ. ವಿಜ್ಞಾನಾಸ್ತ್ರ ಯಾಕೆ ಅವರಿಗೆ ಗೊತ್ತಿರಲಿಲ್ಲ ಅಂದರೆ ಅವರಿಗೆ ಸಂಮೋಹನಾಸ್ತ್ರ ಗೊತ್ತಿರಲಿಲ್ಲ. ಯಾರು ವಿಜ್ಞಾನಾಸ್ತ್ರವನ್ನು ಯಾರು ಅಭ್ಯಾಸ ಮಾಡ್ತಾರೆ? ಸಂಮೋಹನಾಸ್ತ್ರ ಗೊತ್ತಿದ್ದವ ಸಂಮೋಹನಾಸ್ತ್ರ ಪರ ಪ್ರಯೋಗಿಸಿದರೆ ಅದಕ್ಕೆ ಪ್ರತಿಯಾಗಿ ಹೊಡೆಯುವಂತಹ ವಿಜ್ಞಾನಾಸ್ತ್ರದ ಅಭ್ಯಾಸ ನಡೆಸಿರ್ತಾರೆ. ಅವರಿಗೆ ಗೊತ್ತಿರಲಿಲ್ಲ. ಹಾಗಾದರೆ ಅರ್ಜುನನಿಗೆ ಗೊತ್ತಾಯಿತು, ಶಿಷ್ಯನಿಗೆ ಗೊತ್ತುಂಟು, ಗುರುಗಳಿಗೆ ಗೊತ್ತಿಲ್ಲ. ಅರ್ಜುನ ಇಂದ್ರಕೀಲಕದ ತಪಸ್ಸಿನ ಪ್ರಭಾವದಿಂದ ದೇವೇಂದ್ರನ ಅರ್ಧಾಸನದಲ್ಲಿ ಕುಳಿತು ದೇವೇಂದ್ರನ ಆಶೀರ್ವಾದವನ್ನು ಪಡೆದು ದೇವೇಂದ್ರನಿಂದ ಪಡೆದ ವಿದ್ಯೆ ಅದು. ದೇವೇಂದ್ರ ಕಲಿಸಿದ ಸಂಮೋಹನಾಸ್ತ್ರದ ಬಲದಿಂದ. ಬರೀ ದೇವೇಂದ್ರ ಉಪದೇಶಿಸಿದ್ದಲ್ಲಂತೆ. ಮಹಾಭಾರತ ಅಷ್ಟೇ ಹೇಳ್ತದೆ, ಐಂದ್ರಂ ಸಂಮೋಹನಾಸ್ತ್ರಂ ಹಿ ಅಂತ ಇಂದ್ರ ಪ್ರಯೋಗಿಸಿದ್ದು ಅಂತ ಅದು ಹೇಳ್ತದೆ. ಆದರೆ ಇಂದ್ರನ ಜೊತೆಗೆ ಕಾಮನೂ ಸೇರಿಕೊಂಡಿದ್ದಂತೆ, ಇಂದ್ರ ಮತ್ತು ಮನ್ಮಥ. ಯಾಕಂದರೆ ಮನ್ಮಥನ ಕೈಯಲ್ಲಿ ಸಂಮೋಹನಾಸ್ತ್ರಗಳು ಸಿಕ್ಕಾಬಿಟ್ಟ ಇದ್ದಾವೆ. ಬಹುಶಃ ಇಲ್ಲಿ ಬಹಳ ಜನಕ್ಕೆ ಅನುಭವ ಆಗಿರ್ಬೋದು. ಅದು ಅವನು ಮನಮಥನ ಮಾಡುವುದರಿಂದಲೇ ಅವನಿಗೆ ಮನ್ಮಥ ಅಂತ ಹೆಸರು. ಅಂತಹ ಮನ್ಮಥ ಮತ್ತು ಇಂದ್ರ ಇಬ್ಬರೂ ಸೇರಿಕೊಟ್ಟಂತಹ ಸಂಮೋಹನಾಸ್ತ್ರ ಅದು. ಆದ್ದರಿಂದ ಅದಕ್ಕೆ ಎಷ್ಟು ಬಲ ಇರಲಿಕ್ಕಿಲ್ಲ. ಆ ಕಾಮ ಇಂದ್ರ ಅವರಿಬ್ಬರು ಕೂಡ ಒಂದೇ ಕಕ್ಷೆಯಲ್ಲಿ ಬರತಕ್ಕಂತಹ ದೇವತಾ ಶ್ರೇಷ್ಠರು. ಅಂತಹ ಕಾಮ ಇಂದ್ರರು ಜೊತೆ ಸೇರಿಕೊಟ್ಟಂತಹ ಆ ಶಾಸ್ತ್ರದ ಬಲದಿಂದ ಎಲ್ಲರೂ ಮುಗ್ಧರಾಗಿ ಬಿದ್ದರೆ ಭೀಷ್ಮಾಚಾರ್ಯರಿಗೆ ವಸ್ತುತಃ ವಿಜ್ಞಾನಾಸ್ತ್ರ ಗೊತ್ತಿದೆ. ಆದರೆ ಇದೊಂದು ಅವಕಾಶ ಅಂತ ಹೇಳಿಕೊಂಡು ಅವರು ಕೂಡ ಸ್ಟ್ಯಾಚ್ಯೂವಿನಾಗಿ ನಿಂತು ಬಿಟ್ರಂತೆ. ನೋಡಿ, ಭೀಷ್ಮಾಚಾರ್ಯರು ಭಾಳ ಬುದ್ಧಿವಂತರು. ಒಂದು ಅವಕಾಶ ಈ ಯುದ್ಧವನ್ನು ನಿಲ್ಲಿಸುವುದಕ್ಕೆ. ಯಾಕಂದರೆ ನಾನು ದುರ್ಯೋಧನನನ್ನು ಎಷ್ಟು ಚೆನ್ನಾಗಿ ರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ಹೊತ್ತಿದ್ದೇನೋ, ಅರ್ಜುನನನ್ನು ರಕ್ಷಿಸುವ ಜವಾಬ್ದಾರಿ ಅಷ್ಟೇ ನನ್ನಲ್ಲಿದೆ. ಆದ್ದರಿಂದ ಅವರು ಬೆಳಗ್ಗೆದ್ದು ಸ್ವಸ್ತ್ಯಸ್ತು ಪಾಂಡುಪುತ್ರೇಭ್ಯ ಅಂತ ಹೇಳ್ತಕ್ಕಂತಹ ವ್ಯಕ್ತಿಗಳು ಇವತ್ತು ಅರ್ಜುನನನ್ನು ಮುಗಿಸುವುದಕ್ಕೆ ಪ್ರಯತ್ನಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರು ಕೊನೆಗೂ ಕುರುಕ್ಷೇತ್ರದ ಯುದ್ಧದಲ್ಲೂ ಅವರು ಪ್ರತಿಜ್ಞೆ ಮಾಡುವುದೇನು? ನಾನು ದಿವಸಕ್ಕೆ 10,000 ಮುಕುಟವರ್ಧನರ ತಲೆಯನ್ನು ಬೀಳಿಸಬಲ್ಲೆ, ಆದರೆ ಅರ್ಜುನ ಪಾಂಡವರು ಒಬ್ಬರ ತಲೆಯನ್ನು ತೆಗೆಯುವುದಿಲ್ಲ ಅಂತ ಪ್ರತಿಜ್ಞೆಯ ಜೊತೆಗೆ ಇದನ್ನು ಸೇರಿಸಿ ಬಿಡ್ತಾರಲ್ಲ. ಅವರನ್ನು ರಕ್ಷಣೆ ಮಾಡುವ ದೃಷ್ಟಿಯಲ್ಲೇ ಭೀಷ್ಮರು ದುರ್ಯೋಧನಾದಿಗಳ ಜೊತೆಗೆ ಅನ್ನದ ಋಣವನ್ನು ತೀರಿಸುವುದಕ್ಕೋಸ್ಕರ, ಜೊತೆಗೆ ತಮ್ಮ ಪ್ರಾರಬ್ಧವನ್ನು ಕಳೆಯುವುದಕ್ಕೋಸ್ಕರ ಅಲ್ಲಿ ವಾಸ ಮಾಡ್ತಾ ಇರತಕ್ಕಂತಹ ವ್ಯಕ್ತಿ. ಅಂತಹ ಭೀಷ್ಮರು ಸುಮ್ಮನೆ ನಿಂತುಬಿಟ್ರು. ನಿಂತು ಬಿಟ್ಟದ್ದು ಮಾತ್ರ ಅಲ್ಲ, ಅಡ್ಡ ಬಿದ್ದರು, ಮಲ್ಕೊಂಡು ಬಿಟ್ರು. ಸ್ವಲ್ಪ ವಿಶ್ರಾಂತಿ ಆಗಲಿ, ನನ್ನ ಮೊಮ್ಮಗನ ಹತ್ತಿರ ಚೂರು ವಿಶ್ರಾಂತಿ ತಗೊಳ್ಳುವ ಅಂತ ದಕ್ಷಿಣಕ್ಕೆ ತಲೆ ಮಲ್ಕೊಂಡು ಬಿಡ್ತಾರೆ ಅವರು. ಅರ್ಜುನ ಹೇಳಿದ ಉತ್ತರನಿಗೆ, ನೋಡು ಹೋಗು, ಯಾವುದೆಲ್ಲ ಚೆನ್ನಾಗಿದೆ ಎಲ್ಲ ತುಂಬಿಸಿಕೊಂಡು ಬಾ. ಉತ್ತರ ಹೇಳಿದ, ತುಂಬಿಸಿಕೊಂಡು ಬರುವುದಕ್ಕೆ ಒಂದು ಗೋಣಿಚೀಲ ಬೇಕಲ್ಲ, ಯಾಕಂದರೆ ಉತ್ತರಕ್ಕೆ ಸ್ವಲ್ಪ ಸ್ವಲ್ಪ ತಂದರೆ ಸಾಕಾಗೋದಿಲ್ಲ. ಅರ್ಜುನ ಹೇಳಿದ, ಯಾರ್ದು ದೊಡ್ಡ ಬತ್ತಳಿಕೆ ಇದೆ ನೋಡಿ ಅದನ್ನು ಮೊದಲು ಕಿತ್ತುಕೋ, ಬತ್ತಳಿಕೆಯನ್ನು ಹಾಕ್ಕೊಂಡು ಬಾ ಅಂತ. ಇವನು 5-6 ಬತ್ತಳಿಕೆಗಳನ್ನು ತನ್ನ ಎರಡೂ ಕಡೆಯಲ್ಲಿ ಸಿಕ್ಕಿಸಿಕೊಂಡು ಅದರಲ್ಲಿ ಬೇಕಾದಷ್ಟು ತುಂಬಿಸಿ, 2 ಬತ್ತಳಿಕೆಗಳನ್ನು ಕಂಕುಳಲ್ಲಿ ಹಾಕಿ ಅದರಲ್ಲೂ ಬೇಕಾದಷ್ಟು ತುಂಬಿಸಿ, ಯಾರ್ದು ಕಿವಿದ್ದು ಚೆನ್ನಾಗಿದೆ ಆ ಕಿವಿದ್ದನ್ನು ತಗೊಂಡಂತೆ. ಇವನಿಗೆ ಅದರಲ್ಲೆಲ್ಲ ಉತ್ತರನಿಗೆ ಒಳ್ಳೆ ಪೌರುಷ, ಆತ ಅದನ್ನು ತಗೊಂಡ. ಯಾರ್ದು ಕಂಠದ್ದು ಚೆನ್ನಾಗಿದೆ ಅದನ್ನು ಬಿಚ್ಚಿದ. ಯಾರ ಮೈಮೇಲಿನ ಬಟ್ಟೆಯಲ್ಲಿ ಕಪ್ಪು ಯಾರದು ಎಲ್ಲ ನೋಡಿದ್ದಾನೆ. ಅಶ್ವತ್ಥಾಮಾಚಾರ್ಯರು ಕಪ್ಪಾದಂತಹ ಮೇಲ್ವಸ್ತ್ರವನ್ನು ಹಾಕ್ಕೊಂಡಿದ್ರಂತೆ, ಅದನ್ನು ತಗೊಂಡ. ಕರ್ಣ ಪೂರ್ತಿ ಕೆಂಪಾದ ಬಟ್ಟೆಯನ್ನು ಮೇಲೆ ಹಾಕ್ಕೊಂಡಿದ್ದ. ಎಲ್ಲರ ಬಣ್ಣವನ್ನು ಹೇಳಿಬಿಡ್ತಾರೆ, ಬಣ್ಣ ಬಯಲು ಮಾಡಿಬಿಡ್ತಾರೆ ವೇದವ್ಯಾಸರು. ಯಾರ ಬಣ್ಣ ಯಾವುದು ಅಂತ ಹೇಳಿಬಿಡ್ತಾರೆ. ಆಯಾಯ ಬಣ್ಣಗಳ ವಸ್ತ್ರಗಳನ್ನು ತಾವು ತಮ್ಮಲ್ಲಿ ತುಂಬಿಸಿಕೊಳ್ತಾರೆ. ಆ ಬಟ್ಟೆಗಳನ್ನೆಲ್ಲ ತಗೊಂಡು ಬರ್ತಾನೆ. ರಥ ಭರ್ತಿಯಾಗಿ ಹೋಯಿತು. ನಮ್ಮ ಈಗ KSRTC ಬಸ್ಸುಗಳು ಹೇಗೆ ಸ್ತ್ರೀಯರಿಂದ ಭರ್ತಿಯಾಗಿರುತ್ತದೋ ಹಾಗೆ ಭರ್ತಿಯಾಗೋಯಿತು. ಸಮಗ್ರ ರಥದಲ್ಲಿ ಪೂರ್ತಿ ಬಟ್ಟೆಗಳು, ಬಣ್ಣದ ಬಟ್ಟೆಗಳು ಮಾತ್ರ ಅಲ್ಲ, ಆಭರಣಗಳು. ಇವನ್ನೆಲ್ಲ ತುಂಬಿಸಿಕೊಂಡಾಗ ಇನ್ನು ಬೇಗ ಹೊರಡುವ, ಇವನು ಇಲ್ಲ ಇನ್ನೊಂದು ಸಲ ತುಂಬಿಸಿಕೊಂಡು ಬರ್ತೇನೆ ಅಂತ ಹೊರಡ್ತಾನೆ. ಉತ್ತರ, ನಮ್ಮ ಉತ್ತರಿಗೆ ಕೆಲವು ಸಲ ಸಾಕಾಗುವುದಿಲ್ಲ, ಸ್ವಲ್ಪ ತುಂಬಿಸಿಕೊಂಡು ಬರ್ತೇನೆ ಅಂತ ಇಳಿತಾನೆ. ಇಳಿದಾಗ ಅರ್ಜುನ ಹೇಳ್ತಾನೆ, ಭೀಷ್ಮರ ಹತ್ರ ಹೋಗಬೇಡ. ಭೀಷ್ಮಾಚಾರ್ಯರು ಮಲ್ಕೊಂಡದ್ದು ಮಾತ್ರ. ಯಾಕಂದರೆ ಅವರು ವಿಜ್ಞಾನಾಸ್ತ್ರವನ್ನು ಬಲ್ಲವರು, ಅರ್ಜುನನಿಗೆ ಗೊತ್ತಿದೆ. ಅವರು ವಿಜ್ಞಾನಾಸ್ತ್ರವನ್ನು ಬಲ್ಲವರು, ಅವರ ಹತ್ರ ಹೋಗಬೇಡ. ಸರಿ ಅಂತೇಳಿ ಈ ಕಡೆಯಿಂದ ಇನ್ನಷ್ಟು ತಗೊಂಡು ಬರ್ತಾನೆ. ತಗೊಂಡು ಬಂದ ಮೇಲೆ ರಥ ತಿರುಗಿತು. ಉತ್ತರನ ಸಾರಥ್ಯದಲ್ಲಿ ತಿರುಗಿದಾಗ
ಭೀಷ್ಮಾಚಾರ್ಯರು ಬಾಣ ಪ್ರಯೋಗ ಮಾಡಿದರು, ರಥವನ್ನು ತಡೆದರು. ರಥ ತಡೆದ್ರೆ ಅರ್ಜುನ ಗೊತ್ತಿತ್ತು, ಭೀಷ್ಮಾಚಾರ್ಯರು ಇಷ್ಟು ಮಾಡ್ತಾರೆ ಅಂತ ಅವನಿಗೆ ಗೊತ್ತಿತ್ತು. ಅದಕ್ಕೆ ಸನ್ನದ್ಧನಾಗಿದ್ದ. ಬಾಣದ ರೊಂಜನೆ ಶಬ್ದ ಕೇಳುವ ಹೊತ್ತಿಗೆ ತಾನು ರಥವನ್ನು ತಿರುಗಿಸುವುದಕ್ಕೆ ಹೇಳಿದ. ತಿರುಗಿಸಿ ನಿಂತವ ಅವರ 4 ಕುದುರೆಗಳನ್ನು ಹಿಂದೆ ಬರೀ ಘಾಸಿಗೊಳಿಸಿದ್ದ, ಈಗ ಸಾಯಿಸಿ ಹಾಕಿದ. ಕುದುರೆಗಳು ಸತ್ತ ಕಾರಣದಿಂದ ಭೀಷ್ಮರಲ್ಲಿ ನಿಂತರು. ಅಷ್ಟು ಹೊತ್ತಿಗೆ ಎಲ್ಲರೂ ಎದ್ರಂತೆ. ಎದ್ದು ಏನಾಯಿತು ಭೀಷ್ಮಾಚಾರ್ಯ ಯಾಕೆ ಬಿಟ್ಟದ್ದು ಅವನನ್ನು ಹೋಗಲಿಕ್ಕೆ ಅಂತ ದುರ್ಯೋಧನ ಕೇಳಿದ. ದುರ್ಯೋಧನ ಕೇಳಿದರೆ ಭೀಷ್ಮ ಹೇಳಿದ, ನೋಡು ಕುದುರೆ ಸತ್ತು ಹೋಗಿದೆ, ನಾವು ಈಗ ಏನೂ ಸಿಗಲಿಲ್ಲ ನಮ್ಮ ಕೈಗೆ, ಹಸುಗಳು ಆ ಕಡೆ ಹೋದವು, ಸಿಗಲಿಲ್ಲ ಅಂತಾದರೆ ತೊಂದರೆ ಇಲ್ಲ, ಇದ್ದದ್ದನ್ನು ಕಳ್ಕೊಂಡು ಹೋಗಬಾರ್ದು, ಬೇಗ ಹೊರಡು, ಅದು ಇದ್ದದ್ದನ್ನಾದರೂ ತೆಗೊಂಡು ಹೋಗೋಣ, ನಮ್ಮದು ಅಂತೇನು ಉಳ್ಕೊಂಡಿದೆ. ನೋಡಿದರೆ ದುರ್ಯೋಧನ ನೋಡ್ತಾನೆ, ಅವನ ಕಿರೀಟವೇ ಹಾರಿ ಹೋಗಿದೆ. ಅವನ ಕಿರೀಟ ಇಲ್ಲ, ಕಂಠದಲ್ಲಿದ್ದ ಆಭರಣ ಇಲ್ಲ, ಮೇಲ್ವಸ್ತ್ರ ಒಂದಿಲ್ಲ, ಅಡ್ಡ ಹಾಕಿದ ವಸ್ತ್ರ ಮಾತ್ರ ಇದೆ. ಆ ಮರ್ಯಾದೆಗೆಟ್ಟಂತಹ ದುರ್ಯೋಧನ ತನ್ನವರ ಜೊತೆ ಸೇರಿಕೊಂಡು ಅರ್ಧಂಬರ್ಧ ಬಟ್ಟೆಯಲ್ಲಿ ತಮ್ಮ ಊರಿಗೆ ಹೋಗುವಂತಹ ಒಂದು ಪ್ರಸಂಗ ಒದಗಿ ಬಂತು. ಭೀಷ್ಮಾಚಾರ್ಯರ ನಿರ್ದೇಶನದ ಪ್ರಕಾರ ಸೇನಾಧಿಪತಿ ಹೇಳಿದ ಮಾತನ್ನು ರಾಜನೂ ಮೀರುವ ಹಾಗಿಲ್ಲ ಯುದ್ಧದ ವಿಷಯದಲ್ಲಿ. ಹಾಗಾಗಿ ಹೊರಟಿತು. ಅವರ ಸೇನೆ ಆ ಕಡೆ ಹೊರಟಿತು. ಅರ್ಜುನ ಮತ್ತೆ ಶಮೀವೃಕ್ಷದ ಕಡೆಗೆ ಹೋಗಿ ಶಮೀವೃಕ್ಷಕ್ಕೆ 4 ಪ್ರದಕ್ಷಿಣೆಗಳನ್ನು ಹಾಕಿದ. ಅಲ್ಲಿದ್ದಂತಹ ಆಯುಧಗಳನ್ನು ಮತ್ತೆ ಇಳಿಸಿದ ಆಯುಧಗಳಲ್ಲಿದ್ದ ತಮ್ಮ ಧ್ವಜವನ್ನು, ಸಿಂಹಧ್ವಜವನ್ನು ಮತ್ತೆ ತೆಗೆದ. ತನ್ನ ಧ್ವಜದಲ್ಲಿದ್ದ ಕಪಿಯನ್ನು ಕುರಿತು ಪ್ರಾರ್ಥನೆ ಸಲ್ಲಿಸಿದ. ಕಪಿಧ್ವಜ ಆಕಾಶಕ್ಕೆ ಹಾರಿಹೋಯಿತು. ರಥದಲ್ಲಿದ್ದಂತಹ ಅಗ್ನಿ ಸನ್ನಿಧಾನ ಮತ್ತೆ ಇಳಿಯಿತು. ಮತ್ತೆ ತನ್ನ ಅಸ್ತ್ರದೇವತೆಗಳನ್ನು ಮಂಡಿಯೂರಿ ಪ್ರಾರ್ಥನೆ ಮಾಡಿದ. ತಾನು ಶ್ರೋತ್ರಾಚಮನವನ್ನು ಮಾಡಿಕೊಂಡು ಮಾಡಿದ ಪ್ರಾರ್ಥನೆಯ ಕಾರಣದಿಂದ ಅಸ್ತ್ರದೇವತೆಗಳು ಕೂಡ ಅವರು ಸಂಮುಗ್ಧ ಸ್ಥಿತಿಗೆ ಬಂದರು. ಅಸ್ತ್ರದೇವತೆಗಳ ಸಂಮೋಹನವನ್ನು ಮಾಡಿದಂತಹ ಈತ ಮತ್ತೆ ತನ್ನ ಗಾಂಡೀವವನ್ನು ಅದರಲ್ಲೇ ಸಿಕ್ಕಿಸಿ ಇದೇ ಉತ್ತರದ ಮೂಲಕ ಅದೇ ಮೇಲ್ಭಾಗದಲ್ಲಿ ಕಟ್ಟಿಸುವ ಕೆಲಸವನ್ನು ಮಾಡಿದ. ತನ್ನ ತಲೆಗೆ ಕಟ್ಟಿದ್ದ ಬಿಳಿ ವಸ್ತ್ರವನ್ನು ಮತ್ತೆ ಅದರ ಮೇಲೆ ಸಿಕ್ಕಿಸಿ ತಲೆಯ ಇಡೀ 14, 12, 13 ವರ್ಷಗಳ ತನಕ ಬೆಳೆದು ಬಿದ್ದಿದ್ದಂತಹ ದೀರ್ಘವಾದ ತಲೆಗೂದಲಿನಿಂದ ಉತ್ತರನ ಮೂಲಕವೇ ಜಡೆ ಕಟ್ಟಿಸ್ತಾನೆ ಅಂತೂ ಬೃಹನ್ನಳೆಯಾದ. ಮತ್ತು ಹಿಂದಿನದ್ದೇ ವೇಷವನ್ನು ಧಾರಣೆ ಮಾಡಿಕೊಂಡು ತಾನು ಆ ಹಿಂದಿನ ಲಂಗವನ್ನೇ ಹಾಕಿಕೊಂಡು ಅದರ ಮೇಲೆ ಅರ್ಧಂಬರ್ಧ ತನ್ನ ಸೀರೆಯನ್ನು ಉಟ್ಟುಕೊಂಡು ಆತ ತಾನು ಕಟ್ಟಿದ್ದಂತಹ ಕವಚವನ್ನು ಬಿಚ್ಚಿಸು ಅಂತ ಹೇಳಿದ ಇವನ ಹತ್ರ. ನೀನೇ ಕಟ್ಟಿದ ಕವಚ, ಅದನ್ನು ಬಿಚ್ಚು ಅಂತೇಳಿ ಕವಚವನ್ನು ಬಿಚ್ಚಿಸಿ, ಕವಚ ಬಿಚ್ಚಿದ ಜಾಗದಲ್ಲಿ ತಾನು ತನ್ನ ಮೇಲ್ವಸ್ತ್ರವನ್ನು ಕಂಚುಕ, ಕವಚದ ಜಾಗದಲ್ಲಿ ಮತ್ತೆ ಕಂಚುಕ, ಒಳಗಿದ್ದಂತಹ ಕಂಚುಕವನ್ನು ಅದನ್ನು ಅದರಲ್ಲಿ ವರ್ಣನೆ ಮಾಡ್ತಾರೆ ವ್ಯಾಸರು. ಏನಾಗಿತ್ತು ಅಂದರೆ, ಈ ಕವಚ ಧಾರಣೆ ಮಾಡಿಕೊಂಡದ್ದು ಹೇಗೆ? ಕಂಚುಕದ ಮೇಲೆ. ನಾವು ಮೊನ್ನೆ ಕೇಳಿದ್ದೇವೆ, ಯಾಕೆ ಈತ ನಾನು ಭೀಮನ ಹಾಗೆ ಅಡಿಗೆ ಭಟ್ಟ ಅಥವಾ ಮತ್ತೊಂದು ಕೆಲಸ ಮಾಡುವುದಿಲ್ಲ ಅಂತ ಯಾಕೆ ಹೇಳಿದ? ಯಾಕಂದರೆ ನಾನು ಮೈ ಮೇಲೆ ಬಟ್ಟೆ ಬಿಟ್ಟು ಓಡಾಡಿದರೆ ಅರ್ಜುನ ಅಂತ ಎಲ್ರಿಗೂ ಗೊತ್ತಾಗುತ್ತೆ, ನನ್ನ ಬಿಲ್ಲು ಹಾಗೆ ಹಾಕ್ಕೊಂಡಿದ್ದೆ ಅಂತ ಇವು ಹೇಳಿದ್ದ. ಅದರಿಂದ ಬಿಲ್ಲಿನ ಚಿಹ್ನೆ ಮುಚ್ಚುವುದಕ್ಕೆ, ನನ್ನ ಈ ಕೈಯ ತನಕವೂ ಆ ಚಿಹ್ನೆ ಇದೆ, ಅದನ್ನು ಮುಚ್ಚುವುದಕ್ಕೆ ನಾನು ಇಲ್ಲಿಯ ತನಕ ಬಟ್ಟೆ ಹಾಕಿಕೊಳ್ಳುವ ವೇಷವೇ ಹಾಕ್ಕೊಳ್ಬೇಕು ಅಂತ ಅವ ಬೃಹನ್ನಳೆಯ ವೇಷವನ್ನು, ಹೆಂಗಸಿನ ವೇಷವನ್ನು ಆತ ಸ್ವೀಕಾರ ಮಾಡಿದ್ದು. ಇವತ್ತು ಕವಚ ಹಾಕುವಾಗಲೂ ಆ ಬಟ್ಟೆ ಹಾಗೇ ಇದೆ. ಅದರ ಮೇಲೆ ಕವಚ ಹಾಕುವುದು ಅಂದರೆ ಬೇರೇನು, ಅದೊಂದು ಇವತ್ತು ಕವಚ ಅಂದರೆ ಅಂಗಿ ಅಂತ ಅರ್ಥ ಬಂದಿದೆ. ವಸ್ತುತಃ ಕವಚ ಅಂದರೆ ಎಲ್ಲ ಬಟ್ಟೆ ಶರೀರದಲ್ಲಿ ಹಾಗೇ ಇದ್ದಾಗ ರಕ್ಷಕವಾದ ಮತ್ತೊಂದು ಹಾಕ್ಕೊಳ್ಳೋದು. ಕ್ರಿಕೆಟ್ ಆಡುವವರು ಕಾಲು ಕವಚ, ಕೈಗವಸು ಎಲ್ಲ ಹಾಕ್ಕೊಳ್ಳೋದಿಲ್ಲ, ಹಾಗೆ ಒಂದು ಎದೆಗೆ ಕವಚವನ್ನು ಹಾಕಿಕೊಳ್ಳುವಂತಹ ವ್ಯವಸ್ಥೆ. ಅದನ್ನು ಉತ್ತರನ ಕೈಯಲ್ಲೇ ಬಿಚ್ಚಿಸಿದ. ಇದರಿಂದ ನಮಗೆ ಅರ್ಥ ಆಗುವ ವಿಷಯ ಏನು ಅಂದರೆ, ಯುದ್ಧಕ್ಕೆ ಹೋಗಿ ಮನೆಗೆ ಬರುವಲ್ಲಿಯ ತನಕ ಕವಚ ಹಾಕ್ಕೊಂಡಿರಬೇಕು ಅಂತಿಲ್ಲ, ಕೆಲಸ ಮುಗಿದ ಮೇಲೆ ಕವಚ ತೆಗಿಬೋದು ಅಂತ. ಅಂದು ಅಲ್ಲಿ ಕವಚವನ್ನು ತೆಗೆದು ತಾನು ಮತ್ತೆ ಸಾರಥಿಯಾಗಿ ಕೂತ ಉತ್ತರನನ್ನು ಕೂಡಿಸಿಕೊಂಡು ಮನೆಗೆ ಬಂದ. ಬರುವುದಕ್ಕಿಂತ ಮುಂಚೆ ಊರಿಗೆ ವಿಷಯವನ್ನು ತಾನು ಕಳಿಸಿಕೊಟ್ಟಿದ್ದಾನೆ ಗೋಪಾಲಕರ ಮೂಲಕವಾಗಿ. ಗೋಪಾಲಕರಿಗೆ ಖುಷಿಯೋ ಖುಷಿ, ನಮ್ಮ ಗೋವುಗಳನ್ನೆಲ್ಲ ಬಿಡಿಸಿದ್ದಾರೆ ನಮ್ಮ ರಾಜರು ಅಂತ. ಅವರಿಗೆ ಪಾಪ ಇದೆಲ್ಲ ಗೊತ್ತಿಲ್ಲ, ಒಳಗಿನ ಕಥೆ ಗೊತ್ತಿಲ್ಲ. ಅವರು ನಮ್ಮ ರಾಜರು, ಅವರು ಯಾರನ್ನೋ ಕರ್ಕೊಂಡು ಬಂದಿದ್ದಾರೆ, ಅವರೆಲ್ಲ ಹೊಡೆದದ್ದು ಅಂತ, ಸಂಬಳ ಕೊಡುವುದು ಇವರಲ್ವ ಅಂತ. ಅವರಿಗೆ ನಮ್ಮ ರಾಜಕುಮಾರನ ಬಗ್ಗೆ ಭಾರಿ ಖುಷಿ ಗೋಪಾಲರಿಗೆ. ಅವರೆಲ್ಲ ಹೋಗಿ ಹೇಳಿದರು. ಹೇಳುವಾಗ ಉತ್ತರನ ಹತ್ರ ಕೇಳ್ತಾನೆ ಬೃಹನ್ನಳೆ, ಅಲ್ಲ ಸರಿಯಾಗಿ ಹೇಳಿದೆಯಲ್ಲ, ಉತ್ತರ ಕುಮಾರ ಗೆದ್ದದ್ದು ಅಂತ ಹೇಳಬೇಕು ಎಲ್ರಿಗೂ, ಹಾಗೆ ಹೇಳಿ ಇನ್ನೊಂದು ಸಲ ಅಂತ ಮತ್ತೆ ಹೇಳಿದ. ಉತ್ತರ ಕುಮಾರನ ಬಗ್ಗೆ ಎಲ್ಲ ಜಯ ಮಾಡಿಕೊಂಡು ಜಯದಿಂದ ಬರ್ತಾ ಇದ್ದಾರೆ, ಎಲ್ಲ ರೀತಿಯ ಎದುರುಗೊಳ್ಳುವ ಸಂಭ್ರಮದ ವಾತಾವರಣ ನಿರ್ಮಾಣ ಮಾಡಿಬಿಡಿ. ಏನು ಅಲ್ಲಿ ವಿರಾಟನಿಗೆ ಖುಷಿ. ತಾನು ಅಲ್ಲಿಂದ ಉತ್ತರ ಗೋಗ್ರಹಣದಲ್ಲಿ ಗೆದ್ದು ಬಂದು ಭಾರಿ ಖುಷಿಯಲ್ಲಿ ಕಂಕನನ್ನು ಕೂಡಿಸಿಕೊಂಡಿದ್ದಾನೆ. ಕಂಕಭಟ್ರ ಜೊತೆಗೆ ಶುರು ಮಾಡಿದ್ದಾನೆ ಒಂದು ಆಟ ಹಾಕುವ ಇವತ್ತು, ಅಷ್ಟು ಖುಷಿಯಾಗಿದೆ ಅಂತ ಆಟದಲ್ಲಿ ತೊಡಗಿದ್ದಾನೆ. ಆಟದಲ್ಲಿ ತೊಡಗಿದಾಗ ಬಂದ ಸುದ್ದಿ,
ಉತ್ತರ ಗೆದ್ದಿದ್ದಾನೆ. ಅಲ್ಲಿಯ ತನಕ ಅವನ ಕಣ್ಣಲ್ಲಿ ನೀರಿತ್ತು. ಆ ಟೆನ್ಷನ್ ಕಡಿಮೆ ಮಾಡುವುದಕ್ಕೋಸ್ಕರ ಅವನ ಆಟ ಮಾಡಿದ್ದು ಅಂತ ವ್ಯಾಸರು ಹೇಳ್ತಾರೆ. ಅವನಿಗೆ ಟೆನ್ಷನ್ ಏನಾಯಿತು? ಮಾನಸಿಕವಾದ ತುಮುಲ, ಒಂದು ರೀತಿಯ ಒತ್ತಡ, ಒಂದು ರೀತಿಯ ಸಂಕೀರ್ಣವಾದ ಮಾನಸ ಸ್ಥಿತಿ. ಇದಕ್ಕೆ ಕಾರಣ ಆದದ್ದೇನು ಅಂದರೆ, ನನ್ನ ಒಬ್ಬನೇ ಮಗ, ಆ ಷಂಡ ಅಂತ ಶಬ್ದ ಬಳಸ್ತಾರೆ, ಅದು ಬೃಹನ್ನಳೆಗೆ ಹೇಳಿದ ಶಬ್ದ, ಅವನನ್ನು ಮುಂದಿಟ್ಟುಕೊಂಡು ಹೋಗಿದ್ದಾನಲ್ವ ಯುದ್ಧಕ್ಕೆ. ನಾನಿದ್ದಿದ್ದರೆ ಕಳಿಸ್ತಿರ್ಲಿಲ್ಲ. ಆ ದಶರಥನ ಹಾಗೆ ಯೋಚನೆ ಮಾಡ್ತಾನೆ. ಊನ ಷೋಡಶ ವರ್ಷೋಮೇ ರಾಮೋ ರಾಜೀವಲೋಚನ ಅಂತ ಹೇಳ್ತಾನಲ್ವ ವಿಶ್ವಾಮಿತ್ರನ ಮುಂದೆ. ಹಾಗೆ ನಾನಿದ್ದಿದ್ದರೆ ಈ ಮಗನನ್ನು ಕಳಿಸ್ತಿರ್ಲಿಲ್ಲ. ಊನ ಷೋಡಶ ವರ್ಷ ನನ್ನ ಮಗನೂ ಕೂಡ, ಅವನನ್ನು ಕಳಿಸಿದ್ದೇವೆ. ಸತ್ತು ಬಿಟ್ಟವ. ಆ ಶಂಖ ಇದ್ದಾನೆ ಒಬ್ಬ ಮಗ, ಅವನು ಸಿಂಹಾಸನಕ್ಕೆ ಅರ್ಹ ಇಲ್ಲ. ಇವ ಉತ್ತರ. ಈ ಉತ್ತರನನ್ನು ಕಳಿಸಿಬಿಟ್ರೆ ಇನ್ಯಾರು ದನಕ್ಕೆ ಗತಿ ಅಂತ ಇವ ಕಣ್ಣೀರು ಹಾಕುವಾಗ ಕಂಕನ ಜೊತೆಗೆ ಆಟ ಆಡುವ ಅಂತ ಕೂತವ. ಅಷ್ಟು ಹೊತ್ತಿಗೆ ಬಂದ ಸುದ್ದಿ ಕೇಳಿ ಅವನಿಗೆ ಮೈ ಬೆವತು ಹೋಯಿತು. ನನ್ನ ಮಗ ಹೀಗಿದ್ದಾನ, ಹಬ್ಬ, ಅವನನ್ನು ಹೇಗೆ ನಾನು ಬೆಳೆಸಿದ್ದೇನಪ್ಪ ಅಂತ ಇವನಿಗೆ ಒಳಗಿನಿಂದ ಆನಂದ. ಏನು ಭೀಷ್ಮ ದ್ರೋಣಾದಿಗಳನ್ನು ಗೆದ್ದು ಬಿಟ್ಟಿದ್ದಾನೆ ಅಂತ ಒಂದು ಆನಂದದ ಉದ್ರೇಕದಿಂದ ಆದೇಶ ಕೊಟ್ಟ. ಎಲ್ಲ ಗಣಿಕೆಯರೂ ಕೂಡ ಅಲಂಕೃತರಾಗಿ ಸಿದ್ಧರಾಗಲಿ, ಅಷ್ಟವಿಧವಾದಂತಹ ಮಂಗಲ ದ್ರವ್ಯಗಳು ಎಲ್ಲ ಕಡೆಯಲ್ಲೂ ಕೂಡ ಸನ್ನದ್ಧವಾಗಿರಲಿ. ಬರತಕ್ಕಂತಹ ಉತ್ತರ ಕುಮಾರನಿಗೆ ಮೇಲ್ಭಾಗದ ಹರ್ಮ್ಯಗಳಲ್ಲಿ, ಪ್ರಾಸಾದಗಳಲ್ಲಿ ಕುಳಿತಂತಹ ಗಣಿಕೆಯರೆಲ್ಲ ನಿರಂತರವಾಗಿ ಪನ್ನೀರು ಎರಚುವ ಕಾರ್ಯಕ್ರಮ ನಡೀಲಿ. 4 ರಸ್ತೆಗಳು ಸೇರುವ ಭಾಗದಲ್ಲೆಲ್ಲ ಅನ್ನದಾನಕ್ಕೆ ವ್ಯವಸ್ಥೆಯಾಗಲಿ. ಎಲ್ಲ ಕಡೆಯಲ್ಲೂ ಕೂಡ 6 ಬಗೆಯ ವೃಕ್ಷಗಳ ತೋರಣಗಳ ನಿರ್ಮಾಣವನ್ನು ನಡೆಸಿ ಅಂತ ಒಟ್ಟು ಭಾರಿ ಒಳ್ಳೆಯ ಅಲಂಕರಣಗಳನ್ನು ನಡೆಸಿದರು. ಹೆಣ್ಣಾನೆಯ ಮುಂದೆ ಇವನ ಮೆರವಣಿಗೆಯೂ ನಡೆಯಿತು. ಎಲ್ಲ ಆಗಿ ವಿರಾಟ ಒಬ್ಬ ಹೊರಗೆ ಬರಲಿಲ್ಲ. ಯಾಕಂದರೆ ಅದು ಘನತೆ, ರಾಜನ ಘನತೆ. ಮಗ ಗೆದ್ದದ್ದಕ್ಕೆ ಎಲ್ಲರೂ ದೊಡ್ಡ ಸಂಭ್ರಮ ಮಾಡಬೇಕು. ವಿರಾಟ ನಗರವೇ ಸಂಭ್ರಮಿಸಬೇಕಾದ ವಿಷಯ. ಅವನು ಬಂದು ನನಗೆ ನಮಸ್ಕಾರ ಮಾಡಿದ ಮೇಲೆ ನಾನು ಅವನಿಗೆ ಸನ್ಮಾನ ಮಾಡಬೇಕು ಅಂತ ಇದು ಅಪ್ಪನ ಕ್ರಮ. ಅಪ್ಪ ಒಳಗೆ ಆಟ ಆಡ್ತಾ ಕೂತ್ಬಿಟ್ಟಿದ್ದಾನೆ. ಆ ಕಡೆಯಿಂದ ಚೆಂಡೆ, ವಾದ್ಯ, ವಾಲಗ ಎಲ್ಲವೂ ಕೇಳಿಸಿತು ಇವನಿಗೆ. ಕೇಳಿಸಿದ್ರು ಹೊರಗೆ ಬರಲಿಲ್ಲ. ಕಂಕನೂ ಕೂಡ ಬರಲಿಲ್ಲ. ಕಂಕ ಮತ್ತು ಇವರು ಮಧ್ಯದಲ್ಲಿ, ಆಟದ ಮಧ್ಯದಲ್ಲಿ ಮಾತುಕತೆ. ಕಂಕ ಹೇಳ್ತಾನೆ, ಮೊದಲಿನಲ್ಲೇ ಸಮಾಧಾನ ಮಾಡ್ತಾ ಇದ್ದವ, ನೀನು ಯೋಚನೆ ಮಾಡಬೇಡ, ಬೃಹನ್ನಳೆ ಹೋಗಿದ್ದಾಳಲ್ಲ, ಯೋಚಿಸಬೇಡ ಅಂತ ಕಂಕ ಹೇಳ್ತಾನೆ ಇದ್ದಾನೆ. ಆದರೆ ಅವನನ್ನು ಕರ್ಕೊಂಡು ನನ್ನ ಉತ್ತರ ಹೇಗೆ ಗೆಲ್ಲುವುದಕ್ಕೆ ಸಾಧ್ಯ ಅಂತ ಇವು ಆಲೋಚನೆ ಮಾಡ್ತಾ ಇದ್ದಾನೆ. ಈಗ ಗೆದ್ದು ಬರ್ತಾ ಇದ್ದಾನೆ ಅಂದಾಗ ಕಂಕ ಭಟ್ರು ಹೇಳಿದರು, ಬೃಹನ್ನಳೆ ಅಂತ ಒಂದು ಮಾತು ಹೇಳಿದರು. ತತ್ರ ಅಸ್ತಿ ಬೃಹನ್ನಲ, ಅಲ್ಲಿ ಬೃಹನ್ನಳೆ ಇದ್ದಾಳಲ್ಲ, ಗೆದ್ದು ಬಿಟ್ಟಿದ್ದಾನೆ ನಿಮ್ಮ ಮಗ ಅಂತ. ಇದು ಕೇಳಿದಾಗ ಇವನಿಗೆ ಒಳಗಿನಿಂದ ಚುಚ್ಚುವುದಕ್ಕೆ ಪ್ರಾರಂಭ ಆಯಿತು. ನನ್ನ ಮಗ ಇಷ್ಟು ದೊಡ್ಡ ಸಾಧನೆ ಮಾಡಿದರೆ ಆ ತಕತೈಯಿಂದ ಕುಣಿಯುವಂತಹ ವ್ಯಕ್ತಿಯನ್ನು ಹಿಡ್ಕೊಂಡು ಇವ ಹೊಗಳ್ತಾ ಇದ್ದಾನಲ್ಲ, ಯಾಕೆ ಇಲ್ಲಿಯ ತನಕ ಸರಿಯಾಗಿದ್ದವ ಈಗ ಯಾಕೆ ಹೀಗೆ ಎಡವಟ್ಟಾಗಿದೆ ಅಂತ ಇವನಿಗೆ ಆಲೋಚನೆ ಕಂಕನ ಬಗ್ಗೆ. ಕಂಕನ ಮುಖ ನೋಡಿದರೆ ಬೈಲಿಕ್ಕೆ ಮನಸ್ಸು ಬರುವುದಿಲ್ಲ. ಕೊನೆಗೆ ತಲೆ ಕೆಳಗೆ ಹಾಕಿಕೊಂಡು ಕಂಕನಿಗೆ ಬೈದಂತೆ. ನೋಡಿ ಧರ್ಮರಾಜನ ವ್ಯಕ್ತಿತ್ವ ನೋಡಿ. ಕೆಲವರನ್ನು ಹಾಗೆ, ಕೆಲವರ ಮುಖ ನೋಡಿದರೆ ಬೈಬೇಕು ಅಂತ ಅನಿಸುವುದೇ ಇಲ್ಲ. ಆದರೆ ಅವರು ಮಾಡಿದ ಕೆಲಸ ನೋಡಬೇಕಾದ್ರೆ ಬೈಬೇಕಾಗ್ತದೆ. ಅದಕ್ಕೆ ಮನೆಯಲ್ಲಿ ಗಂಡಂದಿರು ಹೆಂಡಂದಿರಿಗೆ ಬೈಯುವ ಕ್ರಮವನ್ನು ನೀವು ಅನುಸರಿಸಿದ. ಕೆಳಗೆ ನೋಡಿಕೊಳ್ಳೋದು, ಅವನಿಗೆ ಬೈಯೋದು. ಬೈಸಿಕೊಂಡ. ನಾವು ಸತ್ಯವನ್ನು ಹೇಳಿದರೆ ಕೆಲವರು ಪರಾಂಬರಿಸುವುದಿಲ್ಲ ಅಂತ ಬೇರೆ ಹೇಳಿದ. ಸ್ವಲ್ಪ ಯುಧಿಷ್ಠಿರನಿಗೂ ಒಂದು ಹಠವಾದಿತ್ವ ಬಂದಿದೆ. ಈಗ ಇದು ಕೊನೆ ಕಾಲ, ಈಗ ವಿರಾಟನ ಸಹನೆ ಏನು ಅಂತ ಒಂದು ಸಲ ಪರೀಕ್ಷೆ ಮಾಡಬೇಕು. ಧರ್ಮರಾಜನಿಗೆ ಒಂದು ಪರೀಕ್ಷೆ ಮಾಡುವ ಭಾವ ಹುಟ್ಟಿತು. ಮತ್ತೆ ಆ ರೀತಿಯ ಮಾತಾಡಬೇಡ ಅಂತ ನೇರ ಬಾಯಿ ಕೊಟ್ಟೆ ಹೇಳಿದ, ಇನ್ನು ಮುಂದೆ ಅಂಥ ಮಾತಾಡಬೇಡ, ನನ್ನ ಮಗನನ್ನು ಕೆಳಗೆ ಮಾಡುವ ಮಾತೆಲ್ಲ ಆಡಬಾರ್ದು. ಧರ್ಮರಾಜ ಬಿಡ್ತಾನ, ನಾನು ನಿಮ್ಮ ಮಗನನ್ನು ಕೆಳಗೆ ಮಾಡ್ತಾ ಇಲ್ಲ, ನಮ್ಮ ಬೃಹನ್ನಲೆ ಹಸ್ತಿನಪುರದಲ್ಲೂ ಕೂಡ ಕೆಲಸ ಮಾಡಿದವ, ಅವನು ಒಂದು ಬಾರಿ ತಾನು ಸಾರಥ್ಯವನ್ನು ಮಾಡಿಕೊಂಡು ಅರ್ಜುನ ಖಾಂಡವ ಪ್ರಸ್ಥವನ್ನು ಗೆಲ್ಲುವ ಹಾಗೆ ಮಾಡಿದವ ಅಂತ ಈ ಕತೆ ಕಟ್ಟಿದ. ಅದೇನೇ ಇರಲಿ ಅಂತ ಹೇಳಿವ ಮತ್ತೆ ದಾಳ ಹಾಕಿದೆ. ಯಾಕಂದರೆ ಅದನ್ನು ಕೇಳುವುದಕ್ಕೆ ಇಷ್ಟ ಇರಲಿಲ್ಲ, ಅಲ್ಲಿಗೆ ತುಂಡರಿಸಿದ. ಇಷ್ಟರಲ್ಲಿ ಉತ್ತರ ಸಮೀಪಿಸ್ತಾ ಇದ್ದಾನೆ. ಯಾಕಂದರೆ ವಾದ್ಯದ ಧ್ವನಿ ಹತ್ತಿರಕ್ಕೆ ಬರ್ತಾ ಇದೆ. ಮಹಾದ್ವಾರ, ಈ ದ್ಯೂತ ಭವನದ ಸನಿಹದಲ್ಲಿ ಶಬ್ದ ಕೇಳಿಸ್ತಾ ಇದೆ. ಆವಾಗ ಮತ್ತೆ ಹೇಳಿದ, ನನ್ನ ಉತ್ತರನ ಪೌರುಷ ನನಗೆ ಅರ್ಥವೇ ಆಗ್ತಾ ಇಲ್ಲ, ಹೇಗೆ ಒಂದು ಇಂಥ ಸಂಪಾದನೆ ಮಾಡಿದವ. ಬಹುಶಃ ಪ್ರತಿನಿತ್ಯವೂ ಆ ಪ್ರಾತಃ ಕಾಲದಲ್ಲಿ ಯಾವ್ಯಾವುದೋ ದೇವಿಯರ ಜಪಾನುಷ್ಠಾನ ಮಾಡ್ತಾನೆ, ಆ ಕಾರಣದಿಂದ ಬಲ ಬಂದಿರಬೇಕು. ಅಥವಾ ಕೀಚಕ ಇದ್ದ ಅಲ್ವಾ, ಅದಕ್ಕೋಸ್ಕರ ಇವ ತನ್ನ ಸಾಮರ್ಥ್ಯವನ್ನು ಎಲ್ಲೂ ಪ್ರದರ್ಶನವೇ ಮಾಡಲಿಲ್ಲ. ಇವತ್ತು ಕೀಚಕ ಸತ್ತದ್ದೇ ನನ್ನ ಮಗನ ಸಾಮರ್ಥ್ಯದ ಪ್ರದರ್ಶನಕ್ಕೆ ಅನುಕೂಲ ಆಯಿತು. ಇವ ಹೇಳ್ತಾ ಇದ್ದಾನೆ. ಧರ್ಮರಾಜ ಕೊನೆ ಮಾತು ಹೇಳಿದ, ನಿಮ್ಮ ಮಗನ ಸಾಮರ್ಥ್ಯ ಅದು ಬೃಹನ್ನಲೆ ಜೊತೆಗಿದ್ದದ್ದರಿಂದ ಬಂದದ್ದು. ಒಬ್ಬ ವ್ಯಕ್ತಿಯ ಸಾಮರ್ಥ್ಯ ವ್ಯಕ್ತ ಆಗಬೇಕು ಅಂತಾದರೆ ಬೃಹನ್ನಲೆ ಅಂತ ವ್ಯಕ್ತಿ ಬೇಕಪ್ಪ ಅಂತ ಹೇಳಿದ.
ಇವ ಸಿಟ್ಟು ಮೊದಲೇ ಕೆಳಗೆ ನೋಡ್ತಾ ಇದ್ದ, ಅವನ ಮುಖ ನೋಡ್ತಾ ಇರಲಿಲ್ಲ. ಕೈಯಲ್ಲಿ ದಾಳ ಹೀಗೆ ಹಾಕಲಿಕ್ಕೆ ಸಿದ್ಧ ಆಗಿದ್ದ, ದಾಳವನ್ನು ಹಿಡ್ಕೊಂಡು ಹೊಡೆದ. ಇಂಥದ್ದು ತುಂಬ ಜನ ಮಾಡ್ತಾರೆ. ಎಲ್ಲ ನೆನಪಿಸಿಕೊಳ್ಳಿ, ಯಾವತ್ತು ಹೋದ ತಿಂಗಳು ನಾನೇನು ಮಾಡಿದ್ದೆ ಅಂತ ಯೋಚನೆ ಮಾಡಿ ಕೆಲವೆಲ್ಲ ಆಗ್ತದೆ. ಆ ಸಿಟ್ಟಿನ ದಶ ಭಾವ ಗತ ಸತಿ, ಕೆಲವೊಂದು ಭಾವನೆಗಳು, ಒಂದು 10 ರೀತಿಯ ಭಾವನೆ ಬಂತು ಅಂತಾದರೆ ಮನುಷ್ಯ ಏನು ಮಾಡ್ತಾನೆ ಅಂತ ಅವನಿಗೆ ಗೊತ್ತಿರುವುದಿಲ್ಲ. ಅದರಲ್ಲಿ ಅತಿಶಯಿತವಾದ ತೃಷೆ, ಅತಿಶಯಿತವಾದಂತಹ ಹಸಿವು, ಇವುಗಳು ಅದರಲ್ಲಿ ಒಂದು. ಅದರ ಜೊತೆಗೆ ಸಿಕ್ಕಾಬಟ್ಟೆ ನಡೆದಾಡಿ ಸುಸ್ತಾಗಿ ಶರೀರದ ಎಲ್ಲ ನರಗಳು ನೋಯ್ತಾ ಇರುವಂತಹ ಒಂದು ಪ್ರಸಂಗ ಒದಗಿದಾಗಲೂ ಅವನಿಗೆ ಏನು ಮಾಡ್ತೇನೆ ಅಂತ ಗೊತ್ತಾಗೋದಿಲ್ಲ. ಎಲ್ಲಿಗೆ ಹೋಗ್ತಾನೆ ಅಂದರೆ ಅವ ಎದುರಿಗಿದ್ದ ನಾಯಿಯನ್ನು ಕೂಡ ಹೊಡೆದು ಅದರ ಮಾಂಸ ತಿನ್ನುವುದಕ್ಕೂ ಸಿದ್ಧ ಆಗಿಬಿಡ್ತಾನಂತೆ. ಏನು ಮಾಡ್ತೇನೆ ಅಂತ ಗೊತ್ತಾಗದೇ ಇರುವ ಸ್ಥಿತಿ, ಒಟ್ಟು 10 ಬಗೆಯ ಸ್ಥಿತಿಗಳಿದ್ದಾವೆ. ಅದರಲ್ಲಿ ಒಂದು ಸ್ಥಿತಿಯನ್ನು ಹೊಂದಿದಂತಹ ವಿರಾಟ ತನ್ನವನನ್ನು ಹೀಗೆ ಬೈತಾನಲ್ಲ ಇವ, ನನ್ನವರನ್ನು ನಿಕೃಷ್ಟ ಮಾಡ್ತಾನಲ್ವ, ನನ್ನ ಮಗ ಅಂದರೆ ಏನು, ನಾನು ಅಂದರೆ ಏನು ಅಂತ. ಆ ರಾಜನ ಒಂದು ಕೊಬ್ಬು ಉಂಟಲ್ವ, ಅದು ವ್ಯಕ್ತವಾಯಿತು. ಆ ಕೊಬ್ಬಿನ ಕಾರಣದಿಂದ ಎತ್ತಿ ಬಿಸಾಡಿದ ಮೇಲೆ ನೋಡ್ತಾನೆ ಅಲ್ಲಿ ರಕ್ತ ಸೋರುವುದಕ್ಕೆ ಪ್ರಾರಂಭ ಆಗಿದೆ. ಆ ಕಡೆಯಿಂದ ಸೈರಂಧ್ರಿ ನೆಲದಲ್ಲಿ ಕೂತಿದ್ದಾಳಂತೆ. ಸೈರಂಧ್ರಿ ಹೊಡೆತ ಬಿದ್ದ ಪೆಟ್ಟಿಗೆ ರಕ್ತ ಸೋರುವುದು ನಿಶ್ಚಯ ಅಂತ ತೀರ್ಮಾನ ಆಯಿತು. ಓಡಿ ಬರ್ತಾಳೆ. ಓಡಿ ಬರುವಷ್ಟರಲ್ಲಿ ರಕ್ತ ಸೋರಿತು. ಈತ ತನ್ನ ಕೈಯನ್ನು ಹಿಡ್ಕೊಂಡಿದ್ದಾನೆ. ಯಾವ ಸಿಟ್ಟು ಇಲ್ಲ ಈ ಧರ್ಮರಾಜನದ್ದು. ಮುಖ ಸೌಮ್ಯ. ಸುರಿಯುವ ರಕ್ತವನ್ನು ತಾನು ಕೈಯಲ್ಲಿ ಹೀಗೆ ಹಿಡ್ಕೊಂಡಿದ್ದಾನೆ. ಅದು ಸರಿಯಾಗಿ ಕೆನ್ನೆಗೆ ಬಿದ್ದಿದೆ ಪೆಟ್ಟು. ಕೈಯಲ್ಲಿ ರಕ್ತ ತುಂಬಿತು. ಸೈರಂಧ್ರಿ ಬಂದು ತನ್ನ ಬಟ್ಟೆಯನ್ನೇ ಅದನ್ನು ಪೂರ್ತಿ ಹರಡಿ ಅದರಲ್ಲಿ ರಕ್ತವನ್ನು ಅದರಲ್ಲಿ ಸೇರಿಸಿಕೊಂಡು, ಸುರಿಯುವ ರಕ್ತವನ್ನಷ್ಟು ತಾನು ಸೇರಿಸಿ ಮತ್ತೊಂದು ಕೈಯಿಂದ ತನ್ನ ಬಟ್ಟೆಯ ಮತ್ತೊಂದು ತುದಿಯನ್ನು ಅಲ್ಲಿಗೆ ತಾಗಿಸಿಕೊಂಡು ಅದು ರಕ್ತ ಕಟ್ಟುವ ಹಾಗೆ ಒತ್ತಿ ಹಿಡಿಯುತ್ತಾಳೆ. ವಿರಾಟನಿಗೆ ಆಶ್ಚರ್ಯ. ಆತನ ಕಣ್ಣಲ್ಲೂ ನೀರು ಬರುತ್ತೆ. ಏನು ಮಾಡಿ ಹಾಕಿದೆ ನಾನು? ನಿನ್ನೆ ದಿವಸ ಸುಶರ್ಮ ಮತ್ತು ಸುವರ್ಮ ಇಬ್ಬರೂ ಸೇರಿ ನನ್ನನ್ನು ರಥದಲ್ಲಿ ಕಟ್ಟಿ ಹಾಕಿದ ಸ್ಥಿತಿಯಲ್ಲಿ ವಲಲ ಬಿಡಿಸಿದ್ದು ಇವನ ಮಾತಿನಿಂದ. ಇವನ ಕಾರಣದಿಂದ ನಾನಿವತ್ತು ಜೀವ ಪಡ್ಕೊಂಡು ಇಲ್ಲಿ ನಿಂತಿದ್ದೇನೆ. ಅಂಥವನಿಗೆ ಹೇಗೆ ಹೊಡೆದೆ? ಅವನ ಮುಖ ನೋಡಿದರೆ ಯಾರಿಗಾದರೂ ಅವನಲ್ಲಿ ಬೈಯುವುದಕ್ಕೆ ಮನಸ್ಸಾಗ್ತದ? ನಾನು ಹೊಡೆದು ಬಿಟ್ಟೆ ಅಲ್ಲ ಅಂತ ಒಳಗಿನಿಂದ ಅವನ ಅಂತಃಕರಣ ದ್ರವಿಸ್ತಾ ಇದೆ. ಈತ ನೋಡಿದರೆ ಯಾವುದೇ ಸಿಟ್ಟು ಮಾಡಿಕೊಳ್ತಾ ಇಲ್ಲ. ಕಂಕ ಇವ ಸನ್ಯಾಸಿ ಅಂದರೆ ಶುದ್ಧ ಸನ್ಯಾಸಿ ಅಂತ ಈತ ತೀರ್ಮಾನ ಮಾಡ್ತಾನೆ. ಆದರೆ ಅವನ ಹತ್ರ ಕ್ಷಮೆ ಕೇಳುವುದಕ್ಕೆ ಇವನ ಬಿಗುಮಾನ ಬಿಡ್ತಾ ಇಲ್ಲ. ಸೈರಂಧ್ರಿ ಸೇವೆ ಮಾಡುವುದನ್ನು ನೋಡಿ ಬೇರೆ ಆಶ್ಚರ್ಯವಾಗ್ತದೆ. ಆಶ್ಚರ್ಯ ಆಯ್ದದ್ದು ಮಾತ್ರ ಅಲ್ಲ, ಕೇಳಿಯೇ ಬಿಡ್ತಾನೆ. ಏನು ಸೈರಂಧ್ರಿ, ಯಾಕೆ ಈ ರೀತಿ ಸೇವೆ ಮಾಡ್ತಾ ಇದ್ದಿ? ರಕ್ತವನ್ನು ಯಾಕೆ ಸೋಸಿ ಆ ಪಾತ್ರೆಗೆ ಹಾಕ್ತಾ ಇದ್ದಿ? ಅಲ್ಲೇ ಪಕ್ಕದಲ್ಲಿ ಒಂದು ಪಾತ್ರೆ ಇತ್ತು ಪುಣ್ಯಕ್ಕೆ. ಆ ಪಾತ್ರೆಯನ್ನು ಹಿಡ್ಕೊಂಡು ರಕ್ತವನ್ನು ಸೋಸಿ ನೆಲಕ್ಕೆ ಬೀಳದೇ ಇರುವ ಹಾಗೆ ಪಾತ್ರೆಯಲ್ಲಿ ತುಂಬಿಸ್ತಾ ಇದ್ದಾಳೆ. ತನ್ನ ಮೇಲಿನ ತಲೆಗೆ ಹಾಕಿದ್ದ ಬಟ್ಟೆ ಪೂರ್ತಿ ರಕ್ತವಾದಾಗ ಬಟ್ಟೆಯನ್ನೇ ಅದರ ಒಳಗೆ ಹಾಕಿ ಸೆರಗು ಹಿಡಿತಾ ಇದ್ದಾಳೆ. ಇವಳು ಹೇಳಿದ್ಲು, ಈ ಮಹಾತ್ಮನ ರಕ್ತ ನೆಲಕ್ಕೆ ಬಿದ್ದರೆ ಈ ಊರಿನಲ್ಲಿ ತೊಟ್ಟು ಮಳೆ ಸುರಿಯುವುದಕ್ಕೆ ಸಾಧ್ಯ ಇಲ್ಲ. ವಾತಾವರಣವೆಲ್ಲ ಶಾಂತವಾಗಿ ಹೋಗ್ತದೆ. ವಿರಾಟ ಎದ್ದು ನಿಂತ. ಯಾಕಂದರೆ ಬೃಹನ್ನಳೆ ಮತ್ತು ಉತ್ತರ ಒಳಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಕಂಕ ಹೇಳ್ತಾನೆ, ಏ ಪ್ರತಿಹಾರಿ, ಬೃಹನ್ನಲೆ ಬೇಡ, ವೃತ್ತರನನ್ನು ಮಾತ್ರ ಕಳಿಸು. ವಿರಾಟನಿಗೆ ಆಶ್ಚರ್ಯ ಆಗ್ತದೆ. ಇಷ್ಟು ಹೊತ್ತು ಯಾರನ್ನು ಹೊಗಳ್ತಾ ಇದ್ನೋ ಅವನನ್ನು ಅಲ್ಲೇ ನಿಲ್ಲುವುದಕ್ಕೆ ಹೇಳ್ತಾ ಇದ್ದಾನೆ ಈಗ. ವೇದವ್ಯಾಸರು ಹೇಳ್ತಾರೆ, ಯಾಕೆ ಹಾಗೆ ಹೇಳಿದ? ಆಮೇಲೆ ಸೈರಂಧ್ರಿ ಕೇಳಿದ್ದಕ್ಕೆ ಇವು ಹೇಳ್ತಾನೆ, ನನ್ನ ತಮ್ಮ ಅರ್ಜುನ ನನ್ನ ಈ ಪೆಟ್ಟನ್ನು ನೋಡಬಾರ್ದು. ಅಣ್ಣನ ಹಣೆಯಲ್ಲಿ ರಕ್ತ ಸೋರಿದ್ದನ್ನು ಕಂಡ್ರೆ ಯಾರು ಸೋರಿಸಿದ್ದಾನೆ ಅವನ ತಲೆ ನೆಲಕ್ಕೆ ಹಾಕ್ತೇನೆ ಅಂತ ಹೇಳುವ ಪ್ರತಿಜ್ಞೆಯನ್ನು ಆತ ಮಾಡಿದ್ದಾನೆ. ಆದ್ದರಿಂದ ನಮಗೆ 1 ವರ್ಷದ ತನಕ ಅನ್ನ ಹಾಕಿದಂತಹ ವ್ಯಕ್ತಿ, ಆಶ್ರಯವಿತ್ತಂತಹ ವ್ಯಕ್ತಿ, ಆತನಿಗೆ ತೊಂದರೆ ಆಗಬಾರ್ದು. ಆದ್ದರಿಂದ ತಲೆಯಲ್ಲಿ ಮಾಸಿದ ಮೇಲೆ ಅವನಿಗೆ ತೋರಿಸಬೇಕು. ಆದ್ದರಿಂದ ಸದ್ಯಕ್ಕೆ ಅವನನ್ನು ಕಳಿಸಬೇಡ. ಈ ಪೆಟ್ಟು ತಿಂದ ಸ್ಥಿತಿಯಲ್ಲೂ ಧರ್ಮರಾಜನ ಸ್ಥಿಮಿತತೆ ಅನ್ನೋದೇನಿದೆ, ಮಾನಸಿಕವಾದಂತಹ ಏಕಸ್ಥಿತಿ, ಅದನ್ನು ನಾವು ಜೀವನದಲ್ಲಿ ಚೂರಾದರೂ 100ಕ್ಕೆ 1ರಷ್ಟಾದರೂ ಅಳವಡಿಸಿಕೊಳ್ಳಬೇಕು ಅಂತ ವ್ಯಾಸರು ಈ ಕಥೆಯನ್ನು ಹೇಳ್ತಾರೆ. ಕಣ್ಣಾರೆ ಕಂಡು ಮುಂದೆ ಇಟ್ಟಂತಹ ಇತಿಹಾಸದ ಹಾಗೆ ವರ್ಣನೆ ಮಾಡ್ತಾರೆ. ಉತ್ತರ ಬಂದ. ವಿರಾಟ ಹೋಗಿ ತಪ್ಪಿಕೊಂಡ. ಈತ ಆ ತಬ್ಬುವಿಕೆಯಿಂದ ಬಿಡಿಸಿಕೊಂಡು ಪಾದಕ್ಕೆ ಬಿದ್ದವನನ್ನು ಮತ್ತೆ ಎತ್ತಿ ಅವನ ತಲೆಯನ್ನು ಆಘ್ರಾಣಿಸ್ತಾನೆ. ಸೀದಾ ಕರ್ಕೊಂಡು ಹೋಗ್ತಾನೆ ಒಳಗೆ. ಹೆಂಡತಿಯಾದ ಸುದೇಶ್ನೆಯ ಹತ್ರ ಹೋಗಿ, ನೋಡು ನಿನ್ನ ಮಗ ಅಂತ ವರ್ಣನೆ ಮಾಡ್ತಾನೆ. ಎಂಥ ಮಗ, ನಿನ್ನ ಹೊಟ್ಟೆಗೆ ನಾನು ಬಂಗಾರದ ಕವಚ ಹಾಕಬೇಕು, ಅವತ್ತು ಮಂಥರೆಯ ಗೂನಿಗೆ ಹಾಕಬೇಕಲ್ವ, ಹಾಗೆ ಎಂಥ ಮಗನನ್ನು ಹೊತ್ತು ಹೆತ್ತಿದ್ದಿ ತಾಯಿ. ಭೀಷ್ಮರೇನು, ದ್ರೋಣರೇನು, ಕರ್ಣ ಏನು, ಕೃಪಾಚಾರ್ಯರೇನು, ಅಶ್ವತ್ಥಾಮನ ಬಲ ಏನು,
ವಿವಿಂಶತಿಯ ಸಾಮರ್ಥ್ಯ ಏನು? ಎಂಥವರನ್ನೆಲ್ಲ ಬೀಳಿಸಿಬಿಟ್ಟಿದ್ದಾನೆ ನನ್ನ ಮಗ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಸಾಮರ್ಥ್ಯ ಅದು. ನೀನು ಕೀಚಕನ ಅಕ್ಕ ಅಲ್ವಾ ಅಂತ ಕೀಚಕನದ್ದು ಒಂದು ನೆನಪು ಮಾಡಿಕೊಳ್ತಾನೆ. ಅಂಥ ಸಮರ್ಥನಾದ ಮಗ ನನ್ನಲ್ಲಿ ಹುಟ್ಟಿದ್ದಾನೆ ಅಂತ ಅವನನ್ನು ಪಕ್ಕದಲ್ಲಿ ಕೂಡಿಸಿಕೊಂಡು ಅವನ ಮೇನೇವರಿಸಿ ಸುತ್ತ ಹೆಂಗಸರು ಸೇರಿರುವಲ್ಲಿ ಪ್ರಶ್ನೆ ಮಾಡ್ತಾನೆ. ಯಾಕಂದರೆ ಈ ಮಗ ಹೆಂಗಸರ ಮುಂದೆ ಸರಿಯಾಗಿ ಹೇಳ್ತಾನೆ ಅಂತ ಅವನಿಗೆ ತೀರ್ಮಾನ. ಸರಿ ಮಾತ್ರ ಅಲ್ಲ, ಒಂದು ಹೇಳುವಲ್ಲಿ 4 ಹೇಳ್ತಾನೆ, ಒಂದಕ್ಕೆ 4 ಬಣ್ಣ ಹಾಕಿ ಹೇಳ್ತಾನೆ. ಅದು ಬಣ್ಣದ ಮಾತಾಡಬೇಕಾದ್ರೆ ಹೆಂಗಸರು ಸುತ್ತ ಇರಬೇಕು. ಅದು ಉತ್ತರ ಕುಮಾರನಿಗೆ ಭಾರಿ ವಿಶೇಷ. ಕೇಳಿದರೆ ಇವ ಹೇಳ್ತಾನೆ, ಇವೊಂದೆಲ್ಲ ವ್ಯತ್ಯಾಸ ಆಗೋಗಿದೆ. ನಾನು ಭೀಷ್ಮನನ್ನು ಸೋಲಿಸಲಿಲ್ಲ, ನಾನು ದ್ರೋಣನ ಮುಂದೆ ಹೋಗಿ ಬಿಲ್ಲು ಎತ್ತಲಿಲ್ಲ, ನಾನು ಯುದ್ಧವನ್ನು ನೋಡಿ ಬೆನ್ನು ಹಾಕಿ ಓಡುವುದಕ್ಕೆ ಹೊರಟೆ. ಹೆಂಗಸರ ಮುಂದೆ ಹೇಳ್ತಾ ಇರೋದು ಇವ, ಬೆನ್ನು ಹಾಕಿ ಓಡುವುದಕ್ಕೆ ಹೊರಟೆ. ಒಬ್ಬ ದೇವದೂತ, ಒಬ್ಬ ದೇವ ವ್ಯಕ್ತಿ, ಒಬ್ಬ ದೇವ ವ್ರತ, ಇವ 3 ಹೆಸರುಗಳನ್ನು ಆತನಿಗೆ ಇಡ್ತಾನೆ. ಅಂತಹ ಒಬ್ಬ ದೇವ ನನ್ನನ್ನು ರಕ್ಷಣೆ ಮಾಡಿದ. ಯಾವ ದೇವರಲ್ಲಿ ನಾನು ಕೈ ಮುಗಿದಿದ್ದನೋ ಆ ದೇವ ರಕ್ಷಣೆ ಕೊಟ್ಟ. ಆ ದೇವಪುರುಷನ ಕಾರಣದಿಂದಾಗಿ ನಾನು ಗೆದ್ದು ಬಂದದ್ದು. ನನ್ನನ್ನು ಸಾರಥ್ಯದಲ್ಲಿ ಅವ ಕೂಡಿಸಿದ. ಆ ದೇವಪುರುಷ ಯುದ್ಧವನ್ನು ಗೆದ್ದ. ಅವನನ್ನು ನಾನು ಕಾಲು ಹಿಡ್ಕೊಂಡು ಕೇಳಿದೆ, ಬಾ ಮನೆಯಲ್ಲಿದ್ದು ನನ್ನ ಅಪ್ಪನಿಗೆ ಮುಖ ತೋರಿಸು. ಅದಕ್ಕೆ ಇವತ್ತು ಮುಹೂರ್ತ ಸರಿ ಇಲ್ಲ ಅಂತ ಹೇಳಿದವ. ಶೋಭಾ ಪರಶ್ವ, ಒಂದೋ ನಾಳೆ ಇಲ್ಲ ನಾಳೆ ನಾಡಿದ್ದಿನ ದಿವಸ ಅವ ನಮಗೆ ಕಾಣ ಸಿಗ್ತಾನಂತೆ. ವಿರಾಟ ಹೇಳ್ತಾನೆ, ಇಲ್ಲ ಇವತ್ತೇ ಅವನನ್ನು ನೋಡಬೇಕು ನಾನು. ಇಲ್ಲ, 2 ದಿವಸ ಸಹಿಸಲೇಬೇಕು. ಒಂದೋ ನಾಳೆ ಇಲ್ಲ ನಾಡಿದ್ದಂತೆ. ಅದಕ್ಕೆ ಪಂಚಾಂಗ ಎಲ್ಲ ನೋಡಿ ಅವರು ತೀರ್ಮಾನ ಮಾಡ್ತಾರೆ ಯಾವ ದಿವಸ ಅಂತ ಹೇಳಿ. ಆ ದಿವಸ ಅವರು ಪ್ರಕಟರಾಗ್ತಾರಂತೆ. ಅದು ಹುಣ್ಣಿಮೆ ಬಂದಿರಬೇಕಂತೆ, ಅವತ್ತು ಅವರು ಕಾಣಸಿಗುವವರಂತೆ. ಹಾಗಾಗಿ ಅವರು ಕಂಡಾಗ ನಾವು ನಮ್ಮ ಇಡೀ ರಾಜ್ಯವನ್ನು ನಿವೇದನೆ ಮಾಡಬೇಕು. ಅಪ್ಪ, ಈ ರಾಜ್ಯಕ್ಕೆ ನಾವಲ್ಲ ಅರ್ಹರು, ಅವರು ನಿಜವಾಗಿ ಅರ್ಹರು. ದೇವತೆಗಳು ಸಿಂಹಾಸನದಲ್ಲಿ ಕೂತಾಗ ಮಾತ್ರ ಪ್ರಜೆಗಳು ದೇವತಾ ವ್ಯಕ್ತಿತ್ವವನ್ನು ಪಡೆಯುವುದಕ್ಕೆ ಸಾಧ್ಯವಾಗ್ತದಲ್ವ. ಆದ್ದರಿಂದ ಪ್ರಜೆಗಳ ದೈವೀ ಭಾವದ ನಿರ್ಮಾಣಕ್ಕೋಸ್ಕರ ನಾವು ಸಮಗ್ರ ರಾಜ್ಯವನ್ನು ಇವತ್ತು ನಮ್ಮ ಮಾನ ಮರ್ಯಾದೆ ಉಳಿಸಿದಂತಹ ಆ ದೇವಪುರುಷರಿಗೆ ಒಪ್ಪಿಸಬೇಕು. ಅವ ಏಕವಚನದಲ್ಲಿ ಶುರು ಮಾಡಿದ, ಒಬ್ಬ ದೇವಪುರುಷ ನನ್ನನ್ನು ರಕ್ಷಿಸಿದ. ಈಗ ಹೇಳ್ತಾನೆ, ಆ ದೇವಪುರುಷರಿಗೆ ಒಪ್ಪಿಸಬೇಕು ಅಂತ ಹೇಳ್ತಾನೆ. ವಿರಾಟನಿಗೆ ಅರ್ಥ ಆಗಲಿಲ್ಲ, ಆದರೆ ಭಾವ ಅರ್ಥ ಆಯಿತು. ನಿಜವಾಗಿ ನಾವು ಸಿಂಹಾಸನಕ್ಕೆ ಅರ್ಹರಲ್ಲ. ನಾನು ಯಾರನ್ನು ಮುಂದಕ್ಕೆ ಸಿಂಹಾಸನದಲ್ಲಿ ಕೂಡಿಸಬೇಕು ಅಂತ ಬಯಸಿದ್ದೇನೋ ಅವನೂ ಅರ್ಹನಲ್ಲ. ಹಾಗಾದರೆ ಅರ್ಹರು ಯಾರು? ವಲಲನಿಂದ ಬಿಡಿಸಿಕೊಂಡಾಗಲೇ ಅವ ಧರ್ಮರಾಜನಿಗೆ ಕೈ ಮುಗಿದಿದ್ದ. ಈ ರಾಜ್ಯವೆಲ್ಲ ನಿನ್ನದಪ್ಪ, ನೀನು ಸನ್ಯಾಸಿ ಅಂತ ಮತ್ತೆಲ್ಲೋ ಹೊರಟು ಹೋಗಬೇಡ, ಈ ರಾಜ್ಯವನ್ನು ಪಾಲನೆ ಮಾಡುವ ಜವಾಬ್ದಾರಿ ನಿನ್ನದು ಅಂತ ಕಂಕಭಟ್ಟನ ಹತ್ರ ಆತ ಕೇಳಿಕೊಂಡಿದ್ದ. ಆ ಕಂಕಭಟ್ಟನ ಮುಖವೇ ಅವನ ಕಣ್ಣ ಮುಂದೆ ಬರ್ತದೆ. ಇಷ್ಟೆಲ್ಲ ಉತ್ತರ ಕುಮಾರ ಹೇಳುವಾಗ ಬೃಹನ್ನಲೆ ಒಳಗೆ ಪ್ರವೇಶ ಮಾಡಿದ್ಲು. ಯಾಕಂದರೆ ಅಲ್ಲಿ ಪ್ರತಿಹಾರಿ ಹೇಳಿದ ಬರ್ಬೋದಂತೆ ಅಂತ. ಬೃಹನ್ನಳೆ ಪ್ರವೇಶ ಮಾಡಿದ್ಲು. ಅಣ್ಣನಿಗೆ ನಮಸ್ಕಾರ ಮಾಡಿದ್ಲು. ನಮಸ್ಕಾರ ಮಾಡಿದರೆ ಅಣ್ಣ ತಲೆ ಮೇಲೆ ಬಟ್ಟೆ ಹಾಕ್ಕೊಂಡಿದ್ದಾನೆ. ಅಣ್ಣಂದೇನೋ ವಿಚಿತ್ರ ವೇಷ. ನಾಳೆ ಬಹುಶಃ ವೇಷ ತೆಗಿಲಿಕ್ಕಿಲ್ಲ ಅನಿಸುತ್ತೆ, ಮತ್ತು ನಾಡಿದ್ದಿಗೆ ಹೋಗಬೇಕು, ಏನೋ ಇರ್ತದೆ. ಅಣ್ಣನದು ಹೇಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಸೀದಾ ಒಳ ಪ್ರವೇಶ ಮಾಡಿದ. ಅಲ್ಲೆಲ್ಲ ಕಥೆಯ ವರ್ಣನೆ ನಡೀತಾ ಇದೆ. ಒಬ್ಬ ದೇವಪುರುಷನ ಕಥೆ. ದೇವಪುರುಷನ ಕಥೆಯನ್ನು ಇವಾಗ ಕೇಳಿಸಿಕೊಂಡ. ತನ್ನ ಮುಖಕ್ಕೂ ಬಟ್ಟೆ ಹಾಕ್ಕೊಂಡ ಅಂತ. ಎಲ್ಲಿಯಾದರೂ ನಾನು ನಕ್ಕಿದ್ದವರಿಗೆ ಕೇಳಿಸಿದರೆ ಕಷ್ಟ ಅಂತ. ಕೇಳಿಸದೇ ಹೋದರೂ ಹಲ್ಲು ಕಂಡರೂ ಕೂಡ ಏನು ಅಂತ ಕೇಳುವಂಥ ಪ್ರಸಂಗ ಬರಬಾರ್ದು. ಅಂತೂ ಕಥೆಯೆಲ್ಲ ಕೇಳಿಸಿಕೊಂಡ. ಓ, ನನ್ನ ಉತ್ತರ ಕುಮಾರನಲ್ಲೂ ಒಳ್ಳೆ ವಿವೇಕ ಇದೆ. ನಾನು ಒಂದು ಹೇಳಿದ್ದು, ಯಾರು ಗೆದ್ದದ್ದು ಅಂತ ಕೇಳಿದರೆ ನಾನೇ ಗೆದ್ದದ್ದು ಹೇಳು ಅಂತ ಹೇಳಿದ್ದೆ ಅವನಿಗೆ. ಇಲ್ಲೆಲ್ಲ ಕಥೆ ಬೇರೆ ಮಾಡಿದ್ದಾನೆ. ಆದರೆ ನನ್ನ ಮಾತಿನ ಉದ್ದೇಶವನ್ನು ರಕ್ಷಣೆ ಮಾಡಿದ್ದಾನಲ್ಲ. ಈಗ ನಾನೇ ಗೆದ್ದದ್ದು ಅಂತ ಹೇಳು. ನಾನೇ ಅಂದರೆ ಯಾರು? ಉತ್ತರ ಕುಮಾರನೇ ಗೆದ್ದದ್ದು ಅಂತ ಹೇಳು ಅಂತ ಹೇಳಿದ್ದೆ. ಆದರೆ ಹೇಳ್ತಾ ಇಲ್ಲವ. ಎಂಥ ವಿವೇಕಿ, ಅದನ್ನು ನಾವು ಗಮನಿಸಬೇಕು. ವೇದವ್ಯಾಸರು ಉತ್ತರ ಕುಮಾರನನ್ನು ಪರಮ ವಿವೇಕಶಾಲಿಯನ್ನಾಗಿ ಚಿತ್ರಿಸಿದ್ದಾರೆ. ನನಗೆ ಕೆಲವು ಸಲ ಯಕ್ಷಗಾನ ನೋಡಿದಾಗ ಅನಿಸೋದು, ಏನು ಅದು ಬೇಕು, ಯಕ್ಷಗಾನಕ್ಕೆ ಸರಿಯಾಗಿದೆ. ಯಕ್ಷಗಾನದಲ್ಲಿ ತಮಾಷೆ ಮಾಡುವುದಕ್ಕೆ ಒಬ್ಬ ಬ್ರಾಹ್ಮಣ, ಒಬ್ಬ ಉತ್ತರ ಕುಮಾರ, ಇಬ್ಬರು ಸಿಕ್ಕಿದ್ರೆ ಸಾಕಾಗ್ತದೆ. ತಮಾಷೆಗೆ ಇರುವ ರೂಪಗಳು ಅಂತ ಅವರನ್ನು ತಗೊಂಡುಬಿಟ್ಟಿದ್ದಾರೆ. ಆದರೆ ಯಕ್ಷಗಾನ ಆರಂಭವಾದ ಇತಿಹಾಸ ಉಂಟಲ್ವ. ಶ್ರೀಮನ್ ಮಧ್ವಾಚಾರ್ಯರು ನರಹರಿ ತೀರ್ಥರ ಮೂಲಕವಾಗಿ ಯಕ್ಷಗಾನವನ್ನು ಪ್ರಾರಂಭ ಮಾಡಿಸಿದರು. ಈ ಯಕ್ಷಗಾನ ಅನ್ನುವ ಕಲೆಗೆ ಇತಿಹಾಸ ಇರುವುದು 840 ವರ್ಷಗಳ ಹಿಂದಿನಿಂದ. ಆ ಕಾಲದಿಂದ ಆರಂಭ ಆದದ್ದು ಯಾಕೆ ಅಂದರೆ ಅದು ದಶಾವತಾರವನ್ನು ಲೋಕದಲ್ಲಿ ಪ್ರಸರಣ ಮಾಡುವುದಕ್ಕೋಸ್ಕರ. ಹಳ್ಳಿಯಲ್ಲಿ ನೇಜಿ ಮಾಡ್ತಕ್ಕಂಥ ವ್ಯಕ್ತಿಗಳಿದ್ದಾರಲ್ಲ, ಹಳ್ಳಿಯಲ್ಲಿ ಕಾಡಿಗೆ ಹೋಗಿ ಜೇನುತುಪ್ಪವನ್ನು ತಗೊಂಡು ಬಂದು ಮಾರಾಟ ಮಾಡಿ ಜೀವನ ಮಾಡ್ತಕ್ಕಂಥ ವ್ಯಕ್ತಿಗಳಿದ್ದಾರಲ್ವ, ಹಳ್ಳಿಯಲ್ಲಿ ಕಾಡಿನಲ್ಲಿ ಹೋಗಿ ಕೊಟ್ಟೆಯ ಹಣ್ಣು
ಅದರಿಂದ ಉಂಟಾಗತಕ್ಕಂತಹ ರಸ, ಕಾಡಿನಲ್ಲಿ ಸಿಕ್ಕತಕ್ಕಂತಹ ಜೀಡೆ ಹಣ್ಣನ್ನು ತಂದು ಅದನ್ನು ನೆಲದ ಅಡಿಯಲ್ಲಿ ಮಡಿಕೆಯಲ್ಲಿ ಹಾಕಿ 6 ತಿಂಗಳು ಬಿಟ್ಟು ಅದರಿಂದ ತೆಗೆದ ವಿಶಿಷ್ಟವಾದ ಮದ್ಯ, ಈ ಮದ್ಯಗಳನ್ನು ಮಾರಾಟ ಮಾಡಿಕೊಂಡು ಜೀವನ ಮಾಡ್ತಕ್ಕಂತಹ ಗುಡ್ಡಗಾಡಿನ ಜನರಿದ್ದಾರಲ್ಲ, ಅವರಿಗೂ ಕೂಡ ದೇವರ ಬಗ್ಗೆ ಗೊತ್ತಾಗಬೇಕು. ಅವರಿಗೂ ಕೂಡ ಒಂದು ತಾಳ ಹಾಕಿ ಕುಣಿಯುವುದಕ್ಕೆ ಅಭ್ಯಾಸ ಆಗಬೇಕು, ದೈವ ಭಕ್ತಿ ಜಾಗೃತವಾಗಬೇಕು ಅನ್ನುವ ಉದ್ದೇಶದಿಂದ ಧರ್ಮ ಪ್ರಸರಣದ, ಈ ಭಾರತದ ಸಂಸ್ಕೃತಿಯ ಸಮಗ್ರ ಪ್ರಸರಣದ ಉದ್ದೇಶದಿಂದ ನಡೆದು ಬಂದಂತಹ ಕಲೆ. ಆ ಕಲೆಯಲ್ಲಿ ಪ್ರಧಾನ ಬೇಕಾದದ್ದು ದೇವರ ವ್ಯಕ್ತಿತ್ವವನ್ನು ಅಭಿವ್ಯಕ್ತಿಗೊಳಿಸತಕ್ಕಂತಹ ದೃಷ್ಟಿ. ಅದು ಕೃಷ್ಣಲೀಲೆ ಇರ್ಬೋದು, ಭಾರ್ಗವ ಗರ್ವಭಂಗ ಮಾಡಲಿಕ್ಕಿರುವಂಥದ್ದಲ್ಲ. ಅದು ಭಾರ್ಗವನ ವ್ಯಕ್ತಿತ್ವ ಏನು ಅನ್ನೋದನ್ನು ಲೋಕಕ್ಕೆ ಪ್ರಸರಣ ಮಾಡುವುದಕ್ಕೋಸ್ಕರ ಇರತಕ್ಕಂಥ ವಿಶಿಷ್ಟವಾದಂತಹ ಕಲೆ. ಅದರಲ್ಲಿ ಉತ್ತರ ಕುಮಾರನಿಗೂ ಕೂಡ ಒಂದು ಸ್ಥಾನಮಾನ ಇದೆ. ಅದು ಎಷ್ಟು ತಮಾಷೆ ತಗೊಂಡರೂ ಕೂಡ ಆ ಸ್ಥಾನಕ್ಕೆ ಭಂಗ ಬರದೇ ಇರುವ ರೀತಿಯ ವ್ಯಕ್ತಿತ್ವವನ್ನು ರೂಢಿಸಿಕೊಳ್ಳಬೇಕಾದದ್ದು. ಸಮಾಜದಲ್ಲಿ ಅಂತಹ ಭಾವನೆಗಳನ್ನು ಮೂಡಿಸುವಂತಹ ಜವಾಬ್ದಾರಿ ಕಲಾವಂತರಿಗೆ ಅಪೇಕ್ಷಿತವಾಗ್ತದೆ. ಅಂತಹ ಉತ್ತರ ಕುಮಾರ ತಾನು ದೇವಪುರುಷನ ಕಲ್ಪನೆಯನ್ನು ತಲೆಯಲ್ಲಿಟ್ಟುಕೊಂಡು, ಅರ್ಜುನ ಅಂತ ಹೇಳಿದರೆ ಅರ್ಜುನ ಫಲ್ಗುಣೋ ಜಿಷ್ಣು ಕಿರೀಟಿ ಶ್ವೇತವಾಹನ, ಸಾಕ್ಷಾತ್ ದೇವೇಂದ್ರನ ಸುತ, ದೇವತೆಗಳೇ ಅವನನ್ನು ಕೃಷ್ಣ ಅಂತ ಕರೆದಿದ್ದಾರೆ. ಅದು ಆತನ 11ನೆಯ ಹೆಸರು. ಆ ಕೃಷ್ಣನೆಂಬ ಹೆಸರಿನ ಜೊತೆಗೆ ಜಿಷ್ಣುವಾಗಿರತಕ್ಕಂತಹ ಆತ ದೇವಪುರುಷ ಅಂತ ಹೇಳುವುದರಲ್ಲಿ ಏನು ತಪ್ಪಿದೆ ಅಂತ ಯೋಚನೆ ಮಾಡಿಕೊಂಡು ದೇವಪುರುಷ ನನ್ನನ್ನು ರಕ್ಷಿಸಿದ ಅಂತ ವಿವರಣೆ ಕೊಟ್ಟ. ಆಯಿತು, ಉತ್ತರ ಕುಮಾರನಿಗೆ ಒಂದಷ್ಟು ಸನ್ಮಾನಗಳು ಹೆಂಗಸರಿಂದಲೂ ನಡೆಯಿತು. ಸ್ತ್ರೀಯರು ಬಂದು ಅವನಿಗೆ ಬೊಟ್ಟು ಇಡ್ತಾರೆ, ಬೊಟ್ಟು ಇಟ್ಟು ದೃಷ್ಟಿ ತೆಗಿತಾರೆ. ಅದು ಯಾವ್ಯಾವ ಥರದಲ್ಲಿ ದೃಷ್ಟಿ ತೆಗೆದ್ರು ಅಂತ ವೇದವ್ಯಾಸರು ಹೇಳ್ತಾರೆ. ಅದನ್ನು ಮನೆಯಲ್ಲಿ ದೃಷ್ಟಿ ತೆಗೆಯುವುದಕ್ಕೆ ಯಾರಿಗಾದರೂ ಗೊತ್ತಿಲ್ಲದೆ ಹೋದರೆ ಈ ಒಂದು ಸ್ವಲ್ಪ ಮಹಾಭಾರತ ಓದಿದರೆ ಸಾಕು. ಹೀಗೂ ದೃಷ್ಟಿ, ಬರೀ ಕಸಪೊರಕೆಯಲ್ಲಿ ದೃಷ್ಟಿ ತೆಗೆದೇ ಕೆಲವರಿಗೆ ಗೊತ್ತಿರೋದು. ಕೆಲವರು ಬರೀ ಉಪ್ಪಿನಲ್ಲಿ ಫೂ ಅಂತ ಹೇಳು ಅಂತೇಳಿ ಉಪ್ಪಿನಲ್ಲೇ ದೃಷ್ಟಿ ತೆಗೆಯೋರು. ಮತ್ತು ಕೆಲವರು ತೆಂಗಿನಕಾಯಿಯಲ್ಲಿ ಕೆಲವರು ದೃಷ್ಟಿ ತೆಗಿತಾರೆ. ಅದು ಯಾವಾಗ ಅಂತೇಳಿದರೆ ಒಂದು ಹೊಸ ಮನೆ ಪ್ರವೇಶ ಅಥವಾ ಅವರ ಕಾರು ಚತುಶ್ಚಕ್ರ ರಥ, ಸಂಸ್ಕೃತದಲ್ಲಿ ರಥ ಅಂತ ಕರಿಬೇಕು ಅದನ್ನು. ಯಾಕಂದರೆ ರಥ ಬೀದಿ ಅಂತಿದ್ದರೆ ಕಾರ್ ಸ್ಟ್ರೀಟ್ ಅಂತ ಹೇಳೋದಿಲ್ಲ, ಹಾಗೆ ಅದು ರಥ. ಅದಕ್ಕೆಲ್ಲ ದೃಷ್ಟಿ ತೆಗೆಯುವುದಕ್ಕೋಸ್ಕರ ತೆಂಗಿನಕಾಯಿ. ಆ ರಥ ಇನ್ನೂ ದೊಡ್ಡದಾಗಿ ಲಾರಿ ಅಂತ ಆದರೆ ಅದಕ್ಕೆ ಕುಂಬಳಕಾಯಿ, ಅದು ದೊಡ್ಡ ಲಾರಿ ಆದರೆ ಅದಕ್ಕೆ ದೊಡ್ಡ ಕುಂಬಳಕಾಯಿ. ಹೀಗೆ ದೃಷ್ಟಿ ತೆಗೆಯುವುದಕ್ಕೆ ದೊಡ್ಡದನ್ನು ಬಳಸಿಕೊಂಡು ದೃಷ್ಟಿ ತೆಗಿತಾರೆ. ಇಲ್ಲಿ ಹಾಗಲ್ಲ, ಬರೀ ಕುಂಕುಮದ ನೀರಿನಿಂದ ಪೂರ್ತಿ ದೃಷ್ಟಿಯನ್ನು ತೆಗೆದು ದೃಷ್ಟಿ ತೆಗೆಯುವುದಕ್ಕೆ ಇರತಕ್ಕಂತಹ ಪ್ರಾದೇಶಿಕವಾದ ಪದ್ಯಗಳನ್ನು ಹೇಳಿಕೊಂಡು ಎಡಗೈಯಲ್ಲಿ ಅದರ ಕುಂಕುಮದ ನೀರು ತೆಗೆದು ಅವನಿಗೆ ಬೊಟ್ಟು ಇಟ್ಟು ಆ ಕುಂಕುಮದ ನೀರನ್ನು ಮನೆಯ ಹೊರಗೆ ಹೋಗಿ ಎರಡೂ ದಿಕ್ಕಿನಲ್ಲೂ ಕೂಡ ಚೆಲ್ಲಿಕೊಂಡು ಆ ಮೂಲಕವಾಗಿ ಇವರಿಗೆ ಯಾರ್ಯಾರ ದೃಷ್ಟಿ, ಕಾಕದೃಷ್ಟಿಯೋ ಗೃದ್ರ ದೃಷ್ಟಿಯೋ ಎಲ್ಲ ದೃಷ್ಟಿಯೂ ಹಾಳಾಗಿ ಹೋಗಲಿ ಅಂತ ಆ ಕಡೆ ಚೆಲ್ಲಿಕೊಂಡು ಬಂದರಂತೆ. ಎಲ್ಲ ರೀತಿಯ ಸಾಂಪ್ರದಾಯಿಕವಾದ ಗ್ರಾಮ್ಯ ಕ್ರಮಗಳನ್ನು ಅನುಸರಿಸಿ ಉತ್ತರ ಕುಮಾರನಿಗೆ ಒಂದು ಮಂಗಳಾರತಿಯೂ ಕೂಡ ನಡೆಯಿತು. ಎಲ್ಲರೂ ಹೆಂಗಸರು ಸೇರಿಕೊಂಡು ಕುಣಿತುಕೊಂಡು ಮಾಡಿದಂತಹ ಗಣಿಕೆಯರು ಅಂತ ಹೇಳ್ತಾರೆ ವ್ಯಾಸರು. ಗಣಿಕ ಅಂತ ಹಿಂದೆ ರಾಜರ ಸಪ್ತ ಪ್ರಕೃತಿಗಳಲ್ಲಿ ಗಣಿಕ ಅನ್ನುವುದು ಒಂದು ಕೂಡ ರಾಜ್ಯದ ಅಂಗದಲ್ಲಿ ಸೇರಿರುವಂಥದ್ದು. ವೇಶ್ಯೆಯರನ್ನು ಸಾಕುವುದು ರಾಜನ ಕರ್ತವ್ಯವಾಗಿತ್ತು. ಆ ಕರ್ತವ್ಯದ ಮೂಲಕವಾಗಿ ಲೋಕದಲ್ಲಿ ಒಂದು ವಿಶಿಷ್ಟವಾದ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವುದಕ್ಕೆ ಸಾಧ್ಯವಾಗಿತ್ತು. ಮದುವೆಯಾಗದೇ ಇದ್ದಂತಹ ಮನುಷ್ಯನಿಗೂ ಕೂಡ ಅಡ್ಡದಾರಿಗೆ ಹೋಗದೇ ಇರುವುದಕ್ಕೋಸ್ಕರ ವ್ಯವಸ್ಥೆ ಬೇಕು ಅನ್ನುವುದು ನಮ್ಮ ಪ್ರಾಚೀನ ಕಾಲದ ರಾಜ್ಯಾಂಗದ ವ್ಯವಸ್ಥೆ. ಇವತ್ತಿಗೂ ನಮ್ಮ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದೆ. ಅದು ಇತಿಹಾಸದಲ್ಲಿ ಚಾಣಕ್ಯನೂ ಕೂಡ ತನ್ನ ರಾಜ್ಯಶಾಸ್ತ್ರದಲ್ಲಿ, ಅರ್ಥಶಾಸ್ತ್ರದಲ್ಲಿ ನಿರೂಪಣೆ ಮಾಡಿರತಕ್ಕಂತಹ ವ್ಯವಸ್ಥೆ. ವಾತ್ಸ್ಯಾಯನೂ ಕೂಡ ತನ್ನ ಕಾಮಸೂತ್ರ ಅಂತ ಹೇಳಿದರೆ ಅದು ಸಾಮಾನ್ಯ ವಿಷಯ ಅಲ್ಲ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳಲ್ಲಿ ಒಂದಾದ ಕಾಮದ ಬಗ್ಗೆ ನಿರೂಪಣೆ ಮಾಡುವಂಥದ್ದು. 64 ಕಲೆಗಳ ಬಗ್ಗೆ ವಿವರಣೆ ಕೊಡ್ತಕ್ಕಂತಹ ಸೂತ್ರಗಳದು. ಆ ಸೂತ್ರದಲ್ಲೂ ಕೂಡ ವೇಶ್ಯೆಯರ ಬಗ್ಗೆ ನಿರೂಪಣೆ ಮಾಡ್ತಾನೆ. ಅದು ರಾಜನಲ್ಲಿರಬೇಕಾದ ಅನಿವಾರ್ಯ ಪ್ರಕೃತಿಯಲ್ಲಿ ಅದೂ ಒಂದು ಅಂತ ಹೇಳ್ತಾನೆ. ಅಂತಹ ಗಣಿಕಾ ಸ್ತ್ರೀಯರನ್ನು ನಾನಾ ರೀತಿಯ ಅಲಂಕಾರವನ್ನು ಮಾಡಿಸಿ ಅವರ ಮೂಲಕವಾಗಿ ಆರತಿ ಮಾಡಿಸ್ತಕ್ಕಂತಹ ಪ್ರಕ್ರಿಯೆಯಲ್ಲಿ ನಡೆಯಿತು. ಉತ್ತರನಿಗೆ ಒಂದು ವಿಶಿಷ್ಟ ಸಮಾಧಾನ ಆಯಿತು. ಇವತ್ತು ನಾವು 10 ನಿಮಿಷ ತಗೊಳ್ಬೋದಲ್ವ, ಇನ್ನೊಂದು 10 ನಿಮಿಷದಲ್ಲಿ ಉಪಸಂಹಾರ. ಯಾಕಂದರೆ ಇನ್ಯಾವುದು ಯಕ್ಷಗಾನ ಇಲ್ಲ, ಅದರಿಂದ ಇವತ್ತಿಲ್ಲಿಗೆ ಉಪಸಂಹಾರ. ತಾವೆಲ್ಲ ಕೂತೇ ಇದ್ದೀರಿ, ಆದ್ದರಿಂದ ಧೈರ್ಯದಿಂದ ಒಂದು 10 ನಿಮಿಷ. ಯಾಕಂದರೆ ನಮ್ಮ ಬೆಂಗಳೂರಿಂದ ಬಂದವರೆಲ್ಲ ಇವತ್ತು ವಿರಾಟ ಪರ್ವ ಮುಗಿದರೆ ಮಾತ್ರ ಹೊರಡುವುದು ಅಂತಿದ್ದಾರೆ. ಅದಕ್ಕೋಸ್ಕರ ಒಂದು ಮದುವೆ ಮಾಡಿಸುವ ಕೆಲಸ ಮಾಡುವ. ಇಷ್ಟೆಲ್ಲ ಆಯಿತು. ಮರುದಿವಸ ಬೆಳಗ್ಗೆ ಪಟ್ಟಣಕ್ಕೆ ಸಭೆಗೆ ಪ್ರವೇಶ ಮಾಡಬೇಕು ವಿರಾಟ. ಅವನಿಗೆ ರಾತ್ರಿ ನಿದ್ದೆ ಬರಲಿಲ್ಲ. ದೇವಪುರುಷನನ್ನು ಕಾಣಬೇಕು, ನಾಳೆ ಕಾಣ್ತಾನೆ ಅಂತ ಅನಿಸುತ್ತೆ ಅಂತ ಯೋಚನೆ ಮಾಡಿಕೊಂಡೇ ಮಲಗಿದ್ದಾನೆ. ಕನಸಿನಲ್ಲಿ ನಾನಾ ದೇವಪುರುಷರು ಬಂದು ಹೋಗಿದ್ದಾರೆ. ಇವ ಸಭೆಗೆ ಪ್ರವೇಶ ಮಾಡಿದರೆ 5 ಜನ ದೇವಪುರುಷರ ಜೊತೆಗೆ 6ನೆಯ ದೇವತೆ ಕೂತಿದ್ದಾಳೆ. ನಮಸ್ಕಾರ ಮಾಡಬೇಕು ಅಂತ ಅನಿಸಿತಂತೆ ಅವನಿಗೆ. ಅದು ಯಾಕೆ ಅನಿಸಿತೋ ಏನೋ ಅಡ್ಡ ಬಿದ್ದ. ನೋಡಿದರೆ ಒಬ್ಬ ಕಂಕ
ವಲಲ, ಬೃಹನ್ನಳೆ. ಆದರೆ ವ್ಯತ್ಯಾಸ ಬೇರೆ ಆಗಿದೆ. ಆ ಕಡೆ ದಾಮಗ್ರಂಥಿ, ಈ ಕಡೆ ತಂತ್ರಿಪಾಲರು. ಈ ತಂತ್ರಿಪಾಲರ ಪಕ್ಕದಲ್ಲಿ ಕುಳಿತಿರತಕ್ಕಂತಹ ವ್ಯಕ್ತಿತ್ವ ಅದು ದೇವಲೋಕದಿಂದ ಇಳಿದಂತಹ ಸ್ವರ್ಗ ಶ್ರೀ ಅನ್ನುವ ರೀತಿಯಲ್ಲಿ ಕಾಣಿಸಿತಂತೆ. ಇಡೀ ಸ್ವರ್ಗದ ಕಾಂತಿಯೇ ತುಂಬಿದೆಯೋ ಅನ್ನುವ ಹಾಗೆ ಸರಿಯಾಗಿ ಪರೀಕ್ಷಿಸಿದರೆ ಅದು ಸೈರಂಧ್ರಿ. ತನ್ನ ಸೈರಂಧ್ರಿ ರಾಜಾಸನದಲ್ಲಿ ಕೂತಿದ್ದಾರಲ್ಲ ಇವರು. ಈ ಕಥೆಯನ್ನು ಇನ್ನೊಂದು ಪುರಾಣ ಹೇಳ್ತದೆ, ಇದೇ ಕಥೆಯನ್ನು. ಧರ್ಮರಾಜ ಎಲ್ಲಿ ಕೂತಿದ್ದ ಅಂದರೆ ವಿರಾಟನ ಸಿಂಹಾಸನದಲ್ಲಿ ಕೂತಿದ್ದ ಅಂತ ಹೇಳ್ತದೆ. ಇಲ್ಲಿ ಆತ ರಾಜಾಸನದಲ್ಲಿ ಕೂತಿದ್ದಾನೆ. ಅಲ್ಲ, ನಮ್ಮ ಮನೆಯವರೆಲ್ಲ ರಾಜಾಸನದಲ್ಲಿ ಹೇಗೆ ಕೂತರು? ಮನೆಯ ಕೆಲಸದವರು ನಮಸ್ಕಾರ ಮಾಡಿ ಆಗಿದೆ, ಆಮೇಲೆ ಇವನು ತಲೆ ಓಡ್ತಾ ಇದೆ. ಜೊತೆಗೆ ಉತ್ತರನೂ ಬಂದಿದ್ದಾನೆ ವ್ಯವಸ್ಥೆ ಮಾಡುವುದಕ್ಕೋಸ್ಕರ. ಅವನು ಉತ್ತರ ಅಂದರೆ ದಾಟಿಸುವವ ಅಂತ ಅರ್ಥ. ಉತ್ತಾರಯತೀತಿ ಉತ್ತರ ಅಂತ. ಉತ್ತರ ಮತ್ತು ಉತ್ತರ ಅನ್ನೋದು ಸುಂದರವಾದ ಹೆಸರು, ನಿಜವಾಗಿ ಮಕ್ಕಳಿಗೆ ಇಡಬೇಕಾದ ಹೆಸರು. ನಮ್ಮಲ್ಲೂ ಉತ್ತರ ಕುಮಾರ ಅಂತ ಹೆಸರು ಇಡ್ಬೋದು. ನಾವೆಲ್ಲ ಹೆದರ್ಕೊಳ್ತೇವೆ. ನಾಳೆ ಅಲ್ಲೇನೋ ಯಕ್ಷಗಾನದಲ್ಲಿ ಹಾಗೆ ಆಡಿದಾಗ ನಮ್ಮ ಮಗನನ್ನು ನೋಡಿ ನಗು ಹಾಗೆ ಆಗಬಾರ್ದು, ನಾವಂಥ ಹೆಸರೆಲ್ಲ ಇಡ್ಲಿಕ್ಕೆ ಹೋಗೋದಿಲ್ಲ. ಉತ್ತರ ಅನ್ನೋದು ಉತ್ತರೋ ಗೋಪತಿರ್ಗೋಪ್ತ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನ ಹೆಸರು ಅದು. ಉತ್ತರ ಅಂದರೆ ದಾಟಿಸುವವ ಅಂತ ಆ ಶಬ್ದದ ಅರ್ಥ. ಅಂತಹ ಉತ್ತರನೂ ಜೊತೆಗೆ ಬಂದಿದ್ದಾನೆ. ಬಂದವ, ಅಪ್ಪ ನಿನ್ನೆ ದೇವಪುರುಷ ಅಂತ ನಾನು ಹೇಳಿದೆ ಅಲ್ವಾ, ಇವರೇ. ಇದು ಧರ್ಮರಾಜ, ರಾಜ ಯುಧಿಷ್ಠಿರ, ಭೀಮಸೇನ. ಅವರ ಇತಿಹಾಸವನ್ನು ವರ್ಣನೆ ಮಾಡಿ ಹೇಳ್ತಾನೆ. ಅಂತಹ ಯುಧಿಷ್ಠಿರ, ನಮಗೆ ಹೇಳುವುದಕ್ಕೆ ಪುರುಸೊತ್ತಿಲ್ಲ ಅವರ ಇತಿಹಾಸವನ್ನು. ಅಂತಹ ವ್ಯಕ್ತಿಗಳು ಇವರು, ಇಷ್ಟೂ ಜನ. ಈಕೆ ಸೈರಂಧ್ರಿ. ಇಷ್ಟರಲ್ಲಿ ಸಿಂಹಾಸನದಲ್ಲಿ ಕುಳಿತಂತಹ ಧರ್ಮರಾಜನ ಹಣೆ ಕಾಣಿಸ್ತದೆ ಅರ್ಜುನನಿಗೆ. ಅರ್ಜುನ ಘಕ್ಕನೆ ಎದ್ದು ನಿಲ್ತಾನೆ. ಏನಾಯ್ತು ಅಣ್ಣ ಅಂತ ಕೇಳ್ತಾನೆ. ಇಲ್ಲಿ ಏನು ಪೆಟ್ಟಾದದ್ದೇನು? ಸುಮ್ಮನೆ ಕೂತ್ಕೊ ಅಂತ ಹೇಳ್ತಾನೆ ಯುಧಿಷ್ಠಿರ. ಅಷ್ಟು ಹೊತ್ತಿಗೆ ವಿರಾಟ ಕೈ ಮುಗಿದುಕೊಂಡು, ನಾನು ಮಾಡಿದ ಅಪಚಾರ ಇದು, ಕ್ಷಮೆ ಕೇಳ್ತೇನೆ. ಇದಕ್ಕೆ ಕ್ಷಮಿಸುವುದಕ್ಕೆ ಸಾಧ್ಯವೇ ಇಲ್ಲ. ನಾನು ಯುಧಿಷ್ಠಿರ ಅನ್ನುವ ಕಲ್ಪನೆ ಇಲ್ಲದೆ ನೆಲ ನೋಡಿಕೊಂಡು ಹೊಡೆದಂತಹ ದಾಳಕ್ಕೆ ಇಲ್ಲಿ ಹಣೆಗೆ ಪೆಟ್ಟಾಗಿದೆ. ನಾನು ಹಣೆಗೆ ಹೊಡಿಬೇಕು ಅಂತ ಹೊಡೆದದ್ದಲ್ಲ, ಆದರೆ ಒಳಗಿನಿದ್ದಂತಹ ಸಿಟ್ಟು ಮಾತ್ರ ಅದಕ್ಕೆ ಸರಿಯಾಗಿತ್ತು. ಅದಕ್ಕೆ ತೆತ್ತಂತಹ ನನ್ನ ಫಲ ಇದು. ನಾನು ಇದಕ್ಕೆ ಜನ್ಮದಲ್ಲಿ ಯಾವ ರೀತಿಯಲ್ಲಿ ಹುಟ್ಟಿಬಿಡ್ತೇನೆ ಅನ್ನೋದು ಗೊತ್ತಿಲ್ಲ. ನೀವೆಲ್ಲ ಕ್ಷಮಿಸಿದ್ದೇನೆ ಅಂತ ಒಂದು ಮಾತು ಹೇಳಬೇಕು. ಬನ್ನಿ ಅಂತ ಒಬ್ಬೊಬ್ಬರನ್ನೇ ತನ್ನ ಸಿಂಹಾಸನದಲ್ಲಿ ಕೂಡಿಸಿ ಅವನ ಪಾದರ ಹತ್ತಿರದಲ್ಲಿ 800 ವರ್ಷದ ವಿರಾಟ ಕೂತುಕೊಳ್ತಾನೆ. 72 ವರ್ಷದ ಯುಧಿಷ್ಠಿರ ಅವನನ್ನು ಸಿಂಹಾಸನದಲ್ಲಿ ಕೂಡಿಸಿ 800 ವರ್ಷದ ವಿರಾಟ ಕೆಳಗೆ ಕೂತುಕೊಳ್ತಾನೆ. ಯುಧಿಷ್ಠಿರ ಎದ್ದು ಅವನನ್ನು ಪಕ್ಕದ ಸಿಂಹಾಸನದಲ್ಲಿ ಕೂಡಿಸ್ತಾನಂತೆ. ತಾನು ವಿರಾಟನ ಸಿಂಹಾಸನದಲ್ಲಿ ಕೂತುಕೊಂಡು ಪಕ್ಕದ ಆಸನದಲ್ಲಿ ವಿರಾಟನನ್ನು ಕೂಡಿಸಿದ. ವಿರಾಟ ಹೇಳಿದ, ನಮ್ಮ ಸಮಗ್ರ ಸಂಪತ್ತು ನಿಮ್ಮದ್ದು. ನಿಮಗೆ ರಾಜ್ಯ ಹೋದ ಹೊತ್ತಿನಿಂದ ನನ್ನ ತಲೆಯಲ್ಲಿತ್ತು, ಒಂದು ವೇಳೆ ನಮ್ಮ ಊರಿಗೆ ಬಂದರೆ ನಮ್ಮ ರಾಜ್ಯವನ್ನು ಅವರಿಗೆ ಒಪ್ಪಿಸಬೇಕು. ಯೋಗ್ಯ ರಾಜನನ್ನು ಕೂಡಿಸುವಲ್ಲಿಯ ತನಕ ನಾವು ರಾಜರು, ನಮ್ಮದೇ ರಾಜ್ಯ ಅಲ್ಲ. ಎಲ್ಲಿಯ ತನಕ ನಮಗೆ ರಾಜ್ಯ? ನಾನೆಲ್ಲ ಬಿಟ್ಟಾಯಿತು. ನನ್ನ ಉತ್ತರ ಹೇಳ್ತಾನೆ ಅವರಿಗೆ ರಾಜ್ಯ ಕೊಡಬೇಕು ಅಂತ. ನನ್ನ ಉತ್ತರಾಧಿಕಾರಿಯೇ ನಿಮಗೆ ರಾಜ್ಯವನ್ನು ಕೊಡಬೇಕು ಅಂತ ಹೇಳಿದ ಮೇಲೆ ನಾನೆಂಥ ರಾಜ? ಧರ್ಮರಾಜ ಹೇಳ್ತಾನೆ, ನಿನ್ನ ಶ್ರದ್ಧೆಯಿಂದ ಆನಂದವಾಯಿತು. ನೋಡಿದ್ಯಾ ಅರ್ಜುನ, ನಾನು ನಿನ್ನೆ ದಿವಸ ನಿಮಗೆ ನನ್ನ ಹಣೆಯನ್ನು ತೋರಿಸಿದರೆ ಎಂಥ ಅನರ್ಥ ಆಗಿ ಹೋಗ್ತಿತ್ತು. ನಾನು ಬೇಡ ಕೊಲ್ಲಬೇಡ ಅಂತ ಹೇಳಿದರೂ ರಾತ್ರಿಯಲ್ಲಿ ಬಂದು ಕೊಂದು ಹಾಕಿಬಿಡ್ತಾ ಇದ್ದಿ, ನನ್ನ ಆ ತಮ್ಮನ ಹಾಗೆ ಅಂತ. ಈ ತಮ್ಮ ಹಾಗೆ ಮಾಡಿದ್ದಾನಲ್ವ ಮೊನ್ನೆ, ಆ ಮರ ಇವತ್ತು ಕತ್ತರಿಸಬೇಡ, ಫಲ ಕೊಡುವ ಮರ ಅಂತ ಹೇಳಿದರೆ ರಾತ್ರಿ ಹೋಗಿ ಇನ್ನೆಲ್ಲೋ ಮರವನ್ನು ಕತ್ತರಿಸಿ ಬಂದವ, ಹಿಡಿಂಬಾಸುರನನ್ನು ಮುಗಿಸಿ ಬಂದವ. ಇವನನ್ನು ಕೀಚಕನನ್ನು ಕೂಡ ಮಧ್ಯರಾತ್ರಿಯಲ್ಲಿ ಹೋಗಿ ಮುಗಿಸಿ ಬಂದಿದ್ದಾನೆ, ಮುಗಿಸಬೇಡ ಅಂತ ಹೇಳಿದರು ಕೂಡ. ನೀನು ಹಾಗೆ ಮಾಡಿಬಿಡ್ತಿದ್ದಿ. ಆದ್ದರಿಂದ ನಾವು ಪರಾಂಬರಿಸಬೇಕು. ಹೊರಗಿನಿಂದ ಕಂಡದ್ದಷ್ಟೇ ವಿಷಯ ಅಲ್ಲ, ಅದರ ಹಿನ್ನೆಲೆಯ ಭಾವಗ್ರಹಣ ನಾವು ಮಾಡಬೇಕು ಅಂತ ತಮ್ಮಂದಿರಿಗೆ ಬುದ್ಧಿಯನ್ನು ಹೇಳ್ತಾನೆ. ಅಷ್ಟರಲ್ಲಿ ವಿರಾಟ ಬಂದು ರಾಜನ ಕೈ ಹಿಡಿದು, ನನ್ನ ಜೀವವನ್ನು ಎಷ್ಟು ಸಾರಿ ಉಳಿಸಿದ್ದಿ ರಾಜ, ನಾನು ನಿನ್ನ ಸಂಬಂಧಿಯಾಗಬೇಕು. ನನ್ನ ಉತ್ತರ ಹೇಳ್ತಾ ಇದ್ದಾನೆ, ನನ್ನ ತಂಗಿಯನ್ನು ಈ ಬೃಹನ್ನಳೆಗೆ, ಈ ಅರ್ಜುನನಿಗೆ ಕೊಡಬೇಕು ಅಂತ ಹೇಳ್ತಾ ಇದ್ದಾನೆ. ನೀನು ಸ್ವೀಕರಿಸುವ ದೊಡ್ಡ ಮನಸ್ಸು ಮಾಡಬೇಕು. ಅಷ್ಟು ಹೊತ್ತಿಗೆ ಉತ್ತರ ಅಲಂಕಾರ ಮಾಡಿಕೊಂಡು ಬಂದಾಗಿದೆ. ಉತ್ತರ ಕುಮಾರ ಎಲ್ಲಿ ಹೇಳಿದ್ದಾನೇನು, ಅವಳಿಗೆ ಅಷ್ಟು ಖುಷಿ, ನನಗೇನೋ ಒಂದು ಮದುವೆಯ ಮಾತುಕತೆ ಆಗ್ತದೆ ಅಂತ ಹೊರಟು ಬಂದಿದ್ದಾಳೆ. ಉತ್ತರೆಯ ಮುಖ ನೋಡಿದಾಗ ಪ್ರತಿಯೊಬ್ಬರಿಗೂ ನಮಗೆ ಬೇಕು ಅಂತ ಅನಿಸುವ ಹಾಗೆ ಇದ್ಲು ಅಂತ ವ್ಯಾಸರು ಒಂದು ಮಾತಿನಲ್ಲಿ ಆಕೆಯ ಸೌಂದರ್ಯದ ವರ್ಣನೆ ಮಾಡ್ತಾರೆ. ಅಂತಹ ಉತ್ತರೆಗೆ ಪ್ರತಿನಿತ್ಯವೂ ಕೂಡ ಹೆಜ್ಜೆ ಹಾಕಿ ತಕತೈ ಕಳಿಸಿದಂತಹ ಅರ್ಜುನ ಅವನಿಗೆ ಕೊಡಬೇಕು. ಅವನಿಗೆ ವಯಸ್ಸು ಎಷ್ಟು? 70 ವರ್ಷ. 70 ವರ್ಷದವನಿಗೆ ಸುಮಾರು 15-16 ವರ್ಷದ ಹುಡುಗಿಯನ್ನು ಮದುವೆ ಮಾಡಿಸುವ ಯೋಜನೆ ನಡೀತದೆ.
ಇದು ಹೇಗೆ ಸರಿ ಹೇಗೆ ತಪ್ಪು ಅನ್ನೋದನ್ನು ನಾಳೆ ಉಪನ್ಯಾಸದಲ್ಲಿ ಸಾಧ್ಯ ನೋಡೋಣ. ತಪ್ಪಲ್ಲ, ಆ ವ್ಯವಸ್ಥೆ ಆಗಿದೆ. ನಾಳೆ ಸಾಯುವ ವ್ಯಕ್ತಿಗೆ 16 ವರ್ಷದ ವ್ಯಕ್ತಿಗೆ ಕೊಟ್ಟರೇನು, ಇನ್ನಷ್ಟು ದೀರ್ಘಕಾಲ ಬದುಕತಕ್ಕಂತಹ ಇನ್ನೂ ಯುವಕನೇ ಆಗಿರುವ ಅರ್ಜುನನ ವ್ಯಕ್ತಿತ್ವ ಏನು. ಆದರೆ ಕಟ್ಟಿದ್ಯಾರಿಗೆ ಅಂದರೆ ಮುಂದಿನ ವರ್ಷ ಸಾಯುವ ಹುಡುಗನಿಗೆ ಅವರದ್ದು ಮದುವೆ ಮಾಡಿಕೊಡಬೇಕಾದ ಪ್ರಸಂಗ ಬಂತು. ಅದಕ್ಕೆ ಕಾರಣ ಅರ್ಜುನ. ಧರ್ಮರಾಜ ಅರ್ಜುನನ ಮುಖ ನೋಡಿದ. ಅರ್ಜುನ ಅಣ್ಣನ ಹತ್ರ ಬರ್ತಾನೆ, ಅಣ್ಣ ನನ್ನ ಮಾತು ಕೇಳ್ತೀಯ? ನನ್ನ ಮಗನಿಗೆ ಇವಳನ್ನು ಕೊಡ್ಬೋದು. ವಿರಾಟ ಕೇಳ್ತಾನೆ, ಮಹಾರಾಜ ನಿನ್ನ ತಮ್ಮ ಯಾಕೆ ಹೀಗೆ ನಿರಾಕರಿಸ್ತಾನೆ? ಅದಕ್ಕೆ ಅರ್ಜುನ ಉತ್ತರ ಕೊಡ್ತಾನೆ, ನಾನು ಇಷ್ಟು ಸಮಯ ಅವಳಿಗೆ ಪಾಠ ಹೇಳಿದ್ದೇನೆ. ನಾನೊಬ್ಬ ಗಂಡಸು, ಗಂಡಸಿನ ಜೊತೆಗೆ ಅವಳು ಪಾಠ ಕೇಳಿದ್ದಾಳೆ ಅಂತ ಊರಿನ ಜನ ಇವತ್ತಿನಿಂದ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇಲ್ಲಿಯ ತನಕ ನಾನು ಗಂಡಸು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಯೋಚನೆ ಮಾಡುವವರು ರಾಜನ ಕುಮಾರಿಗೂ ಇವನಿಗೂ ಏನೋ ಘಟಿಸಿರಬಹುದು ಅಂತ ನಾಳೆ ಆಡಿಕೊಳ್ಳುವ ಸ್ಥಿತಿ ಇದೆ. ಅದು ಅವಳ ಕುರಿತು ಮಾತು ಎಷ್ಟು ಕೆಟ್ಟದೋ ನನ್ನ ಕುರಿತು ಅಷ್ಟೇ ಕೆಟ್ಟ ಮಾತು ಆಗ್ತದೆ. ಅಲ್ಲದೆ ನಾನು ಇಲ್ಲಿಯ ತನಕ ಆಕೆಗೆ ಪಾಠ ಹೇಳುವಾಗ ಅವಳು ನನ್ನನ್ನು ಗುರು ಅನ್ನುವ ಭಾವದಿಂದ, ಹಗಲು ರಾತ್ರಿ ಅವಳು ನನ್ನ ಜೊತೆಗೇ ಇದ್ದರೂ ಕೂಡ ನನ್ನಲ್ಲಿರತಕ್ಕಂತಹ ಗುರುಭಾವದಿಂದ ಸೇವೆ ಮಾಡಿರತಕ್ಕಂಥವಳು. ಗುರುತ್ವಕ್ಕೂ ಪಿತೃತ್ವಕ್ಕೂ ವ್ಯತ್ಯಾಸ ಇಲ್ಲ ಅಂತ ಧರ್ಮಶಾಸ್ತ್ರ ಹೇಳ್ತದೆ. ಅದರಿಂದ ಗುರುಸ್ಥಾನದಲ್ಲಿರ್ತಕ್ಕಂಥ ನಾನು ಹೇಗೆ ತಾನೇ ಆಕೆಯ ಕೈ ಹಿಡಿಯುವಂಥದ್ದು ಸಮಂಜಸವಾಗ್ತದೆ. ಆಕೆ ಪರಿಶುದ್ಧಳಿದ್ದಾಳೆ ಅನ್ನೋದನ್ನು ಲೋಕಕ್ಕೆ ನಾನು ಜಾಹೀರು ಮಾಡಬೇಕಾದರೆ ನನ್ನ ಮಗನಿಗೆ ಅವಳು ಹೆಂಡತಿಯಾಗಿ ಬರಲಿ ಅಂತ ಸ್ವೀಕರಿಸಿದರೆ ಯಾರಿಗೂ ಯಾವ ಪ್ರಶ್ನೆಯೂ ಉಳಿಯುವುದಿಲ್ಲ. ಸಾಕ್ಷಾತ್ ಅರ್ಜುನನೇ ತನ್ನ ವಂಶದ ಮುಂದುವರಿಕೆಗೆ ಬೇಕಾಗಿ ಈಕೆಯನ್ನು ಸ್ವೀಕರಿಸ್ತಾನೆ ಅಂತಾದ ಪಕ್ಷದಲ್ಲಿ ಈಕೆಯ ಪರಿಶುದ್ಧಿಯ ಬಗ್ಗೆ ಅವನಿಗೆ ಸ್ಪಷ್ಟ ಗೊತ್ತಿದೆ ಅಂತ ಅರ್ಥ. ಆದ್ದರಿಂದ ಈಕೆ ಸಾಮಾನ್ಯ ಅಲ್ಲ, ನನ್ನ ಮಗ ನನಗಿಂತ ದೊಡ್ಡವ ಅಂತ ಹೇಳ್ತಾನೆ. ಶ್ರೀಕೃಷ್ಣನ ಬಹಳ ಹತ್ತಿರದ ಸೋದರಿಯಾದಂತಹ ಸುಭದ್ರೆಯಲ್ಲಿ ಆವಿರ್ಭವಿಸಿದವ. ಆ ಶಾರ್ಂಗಪಾಣಿಯನ್ನು ಸೋದರ ಮಾವನನ್ನಾಗಿ ಪಡೆದಂತಹ ವ್ಯಕ್ತಿ ನಾಳೆ ಮದುವೆ ಮಾಡಿಸುವುದಕ್ಕೆ ಅವ ಬರದೆ ಮದುವೆ ನಡೆಯುವುದಿಲ್ಲ, ಸೋದರ ಮಾವಂದೇ ಕಾರಬಾರು ಮದುವೆ ಎಲ್ಲ. ಆದ್ದರಿಂದ ಅವನ ಸನ್ನಿಧಾನದಲ್ಲಿ ಈ ವಿವಾಹ ನಡೆಯುತ್ತೆ. ನೋಡು ಎಂಥ ಭಾಗ್ಯ ಇದೆ. ಭಾರೀ ಖುಷಿ ಆಯಿತು ಇವನಿಗೆ, ವಿರಾಟನಿಗೆ. ಅಬ್ಬಾ, ಅದಕ್ಕೆ ನೀನು ಧರ್ಮರಾಜನ ತಮ್ಮ ಅಂತ ಹೇಳ್ತಾನೆ. ಎಂಥ ವಿವೇಕಿಗಳು ನೀವು, ನಾವು ಆಲೋಚನೆ ಮಾಡುವುದಕ್ಕೆ ಬರದೇ ಇರತಕ್ಕಂತಹ ವಿಚಾರಧಾರೆಯನ್ನು ಹೊತ್ತವ ಅಂತ ಹೇಳಿ ಬಂದು ಅರ್ಜುನನಿಗೆ ನಮಸ್ಕಾರ ಮಾಡ್ತಾನೆ ವಿರಾಟ. ವಿರಾಟನ ವ್ಯಕ್ತಿತ್ವ ದೊಡ್ಡದು. ಎಲ್ಲಿ ನಮಸ್ಕರಿಸಬೇಕು ಅನ್ನುವುದಕ್ಕೆ ಅವರಲ್ಲಿರುವ ಗುಣ ಅನ್ನುವುದು ಕಾರಣವಾಗ್ತದೆ ಹೊರತು ಅವರ ವಯಸ್ಸಲ್ಲ ಅನ್ನುವುದಕ್ಕೆ ಸ್ಪಷ್ಟ ನಿದರ್ಶನವಾಗಿ ವ್ಯಾಸರು ವಿರಾಟನನ್ನು ಮುಂದಿಡ್ತಾರೆ. ವಿವಾಹದ ತೀರ್ಮಾನವಾಗ್ತದೆ. ಅಷ್ಟರಲ್ಲಿ ದ್ವಾರಕೆಗೆ ವಿಚಾರ ಹೋಗ್ತದೆ. ದ್ವಾರಕೆಯಿಂದ 3 ಅಕ್ಷೌಹಿಣಿ ಸೈನ್ಯದ ಜೊತೆಗೆ ಒಂದು ದೊಡ್ಡ ದಿಬ್ಬಣ ಬರ್ತದೆ. ಅಲ್ಲಿಂದ ದಿಬ್ಬಣ ಹೊರೆ ಕಾಣಿಕೆಗಳು ಬರ್ತವೆ. ಹೊರೆ ಕಾಣಿಕೆಯಲ್ಲಿ 4 ದೊಡ್ಡ ದೊಡ್ಡ ರಥಗಳಲ್ಲಿ, ಚಿಕ್ಕ ರಥ ಅಲ್ಲ, 8 ಕುದುರೆಗಳನ್ನು ಕಟ್ಟಿದ ದೊಡ್ಡ ರಥ ಅದು. ಆ 8 ಕುದುರೆಗಳ 4 ರಥಗಳಲ್ಲಿ ಬರಿಯ ಹೊನ್ನು ಬಂದಿದೆ ಅಂತೆ, ಬಂಗಾರದ ನಾಣ್ಯ. ಅದು ಯಾಕೆ ಅಂತ ಬಂತು ಪ್ರಶ್ನೆ. ಅಷ್ಟು ಯಾಕೆ ತಂದದ್ದು, ಅಷ್ಟು ದೊಡ್ಡ ಉಡುಗೊರೆ ಯಾಕೆ? ಅಲ್ಲ, ನಾವು ಸಮುದ್ರದ ಮಧ್ಯದಲ್ಲಿರುವವರು, ಬೇಕಾದಷ್ಟು ಮುತ್ತು ರತ್ನ ಎಲ್ಲ ಇದೆ, ಆದರೆ ಮದುವೆಯಲ್ಲಿ ನೀನು ದಾನ ದಕ್ಷಿಣೆ ಕೊಡಬೇಕಲ್ಲ, ಅದಕ್ಕೋಸ್ಕರ ಇದು ಅಂತ. ಇಲ್ಲಿ ಮದುವೆಗೆ ಏನೇನು ಬೇಕು ಎಲ್ಲ ಬಂದದ್ದು ದ್ವಾರಕೆಯಿಂದ ಅಷ್ಟು ಬಂತು. ಇತ್ತ ಕಡೆಯಿಂದ ಪಾಂಚಾಲ ದೇಶಕ್ಕೆ ಸುದ್ದಿ ಹೋಗಿದೆ. ಪಾಂಚಾಲ ದೇಶದಿಂದ ದೃಷ್ಟದ್ಯುಮ್ನನ ನೇತೃತ್ವದಲ್ಲಿ ತಂದೆಯಾದಂತಹ ದೃಪದನನ್ನು ಮುಂದಿಟ್ಟುಕೊಂಡು ಅವರಿಂದ 3 ಅಕ್ಷೌಹಿಣಿ ಸೈನ್ಯ ಬರ್ತದೆ. ಆದರೆ ಅವರು ಸೈನ್ಯ ಹಿಡ್ಕೊಂಡು ಬಂದದ್ದು ಯಾಕೆ? ಮುಂದಕ್ಕೆ ಹಸ್ತಿನಪುರಕ್ಕೆ ಹೊಡೆಯುವುದಕ್ಕೆಲ್ಲ ಬೇಕಾಗ್ತದೆ ಅಂತ. ಇವರ ಬಲ ಏನು ಅನ್ನೋದು ಅಲ್ಲಿ ಅರ್ಥವಾಗಲಿ ಅನ್ನೋ ದೃಷ್ಟಿಯಿಂದ ಅವತ್ತಿನ ದಿವಸ 7 ಅಕ್ಷೌಹಿಣಿ ಸೈನ್ಯ ಅಲ್ಲಿ ಸೇರಿತು. ಮುಂದೆ ಉದ್ಯೋಗ ಪರ್ವದಲ್ಲಿ ಸೇರುವ ಕಥೆ ಬೇರೆ. ಇಲ್ಲಿ ಇವತ್ತು 7 ಅಕ್ಷೌಹಿಣಿ ಸೈನ್ಯ ಅಲ್ಲಿ ಸೇರಿಕೊಂಡಿದೆ. ಸ್ವತಃ ವಿರಾಟನದ್ದಾದ 1 ಅಕ್ಷೌಹಿಣಿ ಸೈನ್ಯ ಅದರ ಜೊತೆಗಿದೆ. ಇಷ್ಟು ಸೈನ್ಯದ ಜೊತೆಗೆ ಅವರೆಲ್ಲರ ಮುಂದೆ ಒಂದು ದೊಡ್ಡ ವಿವಾಹದ ಕಾರ್ಯಕ್ರಮ ನಡೆಯಿತು. ಅದನ್ನು ವಿರಾಟ ಪರ್ವದ ಕೊನೆಯ ಪರ್ವ, ವೈವಾಹಿಕ ಪರ್ವ ಅಂತ ಕರೀತಾರೆ. ಆ ವಿವಾಹದಲ್ಲಿ ಏನು ಸಂಭ್ರಮ ನಡೆಯಿತು, ಎಂತಹ ಊಟ ನಡೆಯಿತು ಅನ್ನುವ ಚಿಂತನೆಯ ಜೊತೆಗೆ ನಾಳೆ ಉದ್ಯೋಗ ಪರ್ವವನ್ನು ಆರಂಭ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.